ಮಿಲನ ಅವರು ನಿಮ್ಮ ಯಾವ ಒಂದು ಹ್ಯಾಬಿಟ್ ನಿಂದ ತುಂಬಾ ಇರಿಟೇಟ್ ಆಗ್ತಾರೆ? ಒಂದು ಹೇಳೋದು ಕಷ್ಟ ಆಗುತ್ತೆ, ಸುಮಾರು ಒಂದು ಬುಕ್ ಕೊಡ್ಬೋದು. ಲಾಸ್ಟ್ ಡಿಫಿಕಲ್ಟ್ ಕೆಲಸ ಏನಿಲ್ಲ, ಪರಿ ನೋಡ್ಕೊಳ್ಳಿ ಅನ್ನೋದೇ ಅದೇ ಮೋಸ್ಟ್ ಡಿಫಿಕಲ್ಟ್. ಮಾಡಿದ್ರೆ ಕಷ್ಟ ಅವ್ರಿಗೆ. ಬೇಕಾದ್ರೆ ವಾರ ನಿಲ್ಸ್ಬಿಡ್ಬೋದು ಹೋಗ್ಬಿಟ್ಟು. ಕಾಸ್ಟ್ಲಿಯೆಸ್ಟ್ ವಸ್ತು ಯಾವುದು ಅಂದ್ರೆ ನಾನೇ ಬೆಲೆ ಕಟ್ಟಲಾಗದ ಮಾಣಿಕ್ಯ. ಕೃಷ್ಣ ಅವ್ರ ಹುಡುಗಿ ಜೊತೆ ಫ್ಲರ್ಟ್ ಮಾಡೋದೆಲ್ಲ ಇದೆಯಾ? ನೀವೇನಾದ್ರು ಫ್ಲರ್ಟ್ ಮಾಡೋದು ದೂರದ ಮಾತು, ಸ್ವೀಟ್ ಆಗಿರೋದ ನೋಡಿಲ್ಲ ನಾನು. A few moments later. ತುಂಬಾ ಲಾಯಲ್. ಅಲ್ಲ ಲಾಯಲ್ಲು ಅವನು ಹುಡುಗಿರೇ ನೋಡಲ್ಲ, ಆ ಥರ ಏನಿಲ್ಲ. ನಾನು ನೋಡ್ತೀನಿ ಹುಡುಗಿರ್ನೆಲ್ಲ, ಬಟ್ ಗೊತ್ತು ಲಿಮಿಟ್ ಅಂತ. ಮನೆಯಲ್ಲಿ ಅವ್ರು ಇರೋದೇ ಗೊತ್ತಿಲ್ಲ, ರೂಮಲ್ಲಿ ಮಲಗಿರ್ತಾರೆ. ಅದು ಕರ್ಟನ್ ಫುಲ್ ಕ್ಲೋಸ್ ಮಾಡಿ ಕತ್ಲೆ ಮಾಡಿ, ನನ್ಗೆ ಕತ್ಲೆ ಅಂದ್ರೆ ಆಗಲ್ಲ ಡೇ ಟೈಮಲ್ಲಿ. ನೀವು ಈ ಹುಲಿ ಚಿರತೆ ಎಲ್ಲ ನೋಡಿದ್ದೀರಾ? ಸುಮ್ಮನೆ ಕೂತಿರುತ್ತೆ ಒಂದು ಕಡೆ. ಅದು ಗೊತ್ತು ಯಾವಾಗ ಎದ್ದೇಳಬೇಕು, ಯಾವಾಗ ಓಡಬೇಕು, ಯಾವಾಗ ಹಿಡಿಬೇಕು, ಯಾವಾಗ ತಿನ್ಬೇಕು. ತಿಂದಾಯ್ತಾ ಕೂತ್ಕೊಳ್ಳುತ್ತೆ. ಇದು ಅದೇ ಇನ್ನು ಕೇಳಿಲ್ಲ, ಇನ್ನೊಂದು ಉಷ್ಣಾಯಿಗಳು ಇರ್ತಾವೆ ಗೊತ್ತಾ, ಸುಮ್ಮನೆ ನೋಡ್ತಿರ್ತವೆ. ಈ ಉಷ್ಣಾಯಿಗಳು ಸುಮ್ಮನೆ ನೋಡ್ತಿರ್ತವೆ, ಏನಕ್ಕೆ ನೋಡ್ತಾ ಗೊತ್ತಿಲ್ಲ. ಯಾರಿಗೆ ಹೇಳಿದ್ದು ಅಂತ ಕೇಳ್ತೀನಿ, ಮನೆಗೆ ಹೋಗಿ. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ. ಯಾರು ತುಂಬಾ ರೊಮ್ಯಾಂಟಿಕ್? ಯಾರು ಈಗ ಹೇಳ್ಬೇಕು? ನಾನೇ ಕಿಂಗ್ ಆಫ್ ರೊಮ್ಯಾನ್ಸ್. ಅವ್ರು ನೀವ್ಯಾಕೆ ನಾಚ್ಕೋತೀರಾ? ಒಳ್ಳೆ ಕಥೆ ಐತಲ್ಲ. ಅಂದ್ರೆ ಮಿಲನ ಅವರು ಯಾವತ್ತೂ ನಿಮ್ಮ ಹತ್ರ ಬಂದು ರೊಮ್ಯಾಂಟಿಕ್ ಆಗಿ ಇದ್ದಿದ್ದೇ ಇಲ್ವಾ? ಹಂಗೆಲ್ಲ ಸುಳ್ಳು. ಸ್ವೀಟ್ ಕ್ಯಾರೆಕ್ಟರು. ತಿಂಗಳಿಗೊಂದ್ಸಲ ಪ್ರೀತಿ ಬರ್ಬೋದು ಆ ಥರ. ವಿಜಯವಾಣಿ ಡಿಜಿಟಲ್ ನ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ಸೊ ಮಾರ್ಚ್ 19 ಈಗಾಗಲೇ ಲವ್ ಮಾಕ್ಟೇಲ್ 3 ರಿಲೀಸ್ ಆಗ್ಲಿಕ್ಕಿದೆ. ಸೊ ಸಾಕಷ್ಟು ಲವ್ ಮಾಕ್ಟೇಲ್ ಫ್ರಾಂಚೈಸಿ ಅಂತಾನೆ ಈಗಾಗಲೇ ಮಿಲನ ನಾಗರಾಜ್ ಅವರು ಸಾಕಷ್ಟು ಇಂಟರ್ವ್ಯೂ ಅಲ್ಲಿ ಹೇಳ್ತಾ ಇದ್ರು. ಸೊ ನಮಗೂ ಕೂಡ ಅದೇ ಫೀಲ್ ಆಗುತ್ತೆ. 1, 2 ನೋಡಿದ್ಮೇಲೆ 3 ಹೇಗಿರಬಹುದು, ಒಂದು ಹೊಸ ಕಂಟೆಂಟ್ ಅಂತ ಕೂಡ ಹೇಳಿದ್ದಾರೆ. ಹಾಗೇನೆ ಟ್ರೇಲರ್ ಅನ್ನ ನೋಡ್ಬೇಕಾದ್ರೆ ನಮ್ಗೊಂದು ಅವರ ಲೈಫ್ ಜರ್ನಿ ಕೊನೆಯ ಅಧ್ಯಾಯ ಅಂತ ಹೇಳುವಾಗ ತುಂಬಾನೇ ಬೇಜಾರಾಗಿದ್ದು ಕೂಡ ಇದೆ. ಸೊ ಫಸ್ಟ್ ಇವತ್ತು ನಮ್ ಜೊತೆ ಈ ಲವ್ ಮಾಕ್ಟೇಲ್ 3 ಬಗ್ಗೆ ಮಾತನಾಡೋದಕ್ಕೆ ಡಾರ್ಲಿಂಗ್ ಕೃಷ್ಣ ಹಾಗೆ ಮಿಲನ ನಾಗರಾಜ್ ಅವರು ಇದ್ದಾರೆ. ಬನ್ನಿ ಅವ್ರು ಮಾತಾಡ್ಸೋಣ. ಹಲೋ, ಹೇಗಿದ್ದೀರಾ ಇಬ್ರು? ಚೆನ್ನಾಗಿದೆ. ಓಕೆ, ಲವ್ ಮಾಕ್ಟೇಲ್ 3 ಸೊ ಮಾರ್ಚ್ 19 ರಿಲೀಸ್ ಆಗ್ತಾ ಇದೆ. ಏನ್ ಅನ್ಸ್ತಾ ಇದೆ ನಿಮ್ಗಿಬ್ರಿಗೂ? ಎಕ್ಸೈಟೆಡ್ ಆಗಿದ್ದೀವಿ, ತುಂಬ ಎಕ್ಸೈಟ್ಮೆಂಟ್ ಇದೆ ಯಾವಾಗ ತೋರಿಸ್ತೀವಿ ಅಂತ. ಯಾಕಂದರೆ April 10th ಅಂತ ಹೇಳಿದಾಗ ಅನೌನ್ಸ್ ಮಾಡಿದಾಗಲೇ ಎಲ್ಲರೂ ತುಂಬ ಮೆಸೇಜಲ್ಲೆಲ್ಲ ಇನ್ನೂ ಅಷ್ಟು ದಿನ ಕಾಯ್ಬೇಕಾ ಅಂತ. ನಮಗೂ ಬೇಜಾರು, ಇನ್ನೂ ಅಷ್ಟು ತಿಂಗಳಿದೆ ಅಂತ. ಡಿಸೆಂಬರಲ್ಲಿ ಅನೌನ್ಸ್ ಮಾಡಿದ್ದು. ಆಕ್ಚುಲಿ ಒಂದು ಪೋಸ್ಟ್ ಹಾಕಿದ್ವಿ, ಲವ್ ಮಾಕ್ಟೇಲ್ ಡೇಟ್ ಇಸ್ ಬೀನ್ ಚೇಂಜ್ಡ್, ಕ್ಯಾನ್ ಯು ಗೆಸ್ ದ ಡೇಟ್ ಅಂತ. ಬಹಳಷ್ಟು ಕಮೆಂಟ್ಸ್ ಬಂದಿದ್ದು, ದಯವಿಟ್ಟು ಮುಂದಕ್ಕೆ ಮಾತ್ರ ಹೋಗ್ಬೇಡಿ, ದಯವಿಟ್ಟು ಮುಂದಕ್ಕೆ ಹೋಗ್ಬೇಡಿ ಅಂತ. ಸೊ ಅದೇ ರೀತಿ ನಮಗೂ ಮುಂದಕ್ಕೆ ಹೋಗಕ್ಕೆ ಇಷ್ಟ ಇರಲಿಲ್ಲ. ಅರ್ಲಿನೇ ಬರ್ತಾ ಇದೀವಿ, ಆ ಎಕ್ಸೈಟ್ಮೆಂಟ್ ಇದೆ. ಯಾಕಂದ್ರೆ ಲವ್ ಮಾಕ್ಟೇಲ್ 2 ಕೂಡ ರಿಲೀಸ್ ಆದಾಗ ಐ ಥಿಂಕ್ ಅನೌನ್ಸ್ ಮಾಡಿ ರಿಲೀಸ್ಗೆ 10 days ಅಷ್ಟೇ ಟೈಮ್ ಇತ್ತು. 10 days ಅಲ್ಲೇ ನಾವು ಪಬ್ಲಿಸಿಟಿ ಮಾರ್ಕೆಟಿಂಗ್ ಎಲ್ಲ ಮಾಡಿದ್ದು. ಯಾಕಂದ್ರೆ 50% ಇತ್ತು, ಸಡನ್ನಾಗಿ 100% ಆಕ್ಯುಪೆನ್ಸಿ ಬಿಟ್ಟರು, ಆ ಥರದ್ದೇನೇನೋ ಕನ್ಫ್ಯೂಷನ್ಸ್ ಇತ್ತು. ಈ ಸರಿ ನಾವು ಹಾಗೆ ಮುಂಚೆನೇ ಬರ್ತಾ ಇದೀವಿ, ಖುಷಿ ಇದೆ. ಫಸ್ಟ್ ನಾನು ಕೇಳಬೇಕು, ಈಗಷ್ಟೇ ಇನ್ಸ್ಟಾಗ್ರಾಮ್ ಅಲ್ಲಿ ನಿಮ್ಮ ಮಗಳ ಕ್ಯೂಟ್ ವಿಡಿಯೋನ ನೋಡಿದ್ವಿ. ಸೊ ಹೆಂಗೆ ಇಷ್ಟು ಚೆನ್ನಾಗಿ ಏನೇ ಸಾಂಗ್ ಹಾಕಿದ್ರೆ ಅದು ಫಸ್ಟ್ ಇಂದನೂ ಹಂಗಿನ? ಆಕ್ಚುಲಿ ಏನಂದ್ರೆ ಮಕ್ಕಳಿಗೆ ನಾವೇನು ಹೇಳಿ ಮಾಡ್ಸಕ್, ಮತ್ತೆ ಸಾಂಗ್ ಬಗ್ಗೆ ಮುದ್ದು ಮಗಳೇ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ. ಇಲ್ಲ ಆಕ್ಚುಲಿ ಅದು ತುಂಬಾ ಒಂಥರ ಸಿಚುವೇಶನ್ ಅಲ್ಲಿ ಬಂದು ಹೋಗೋಂಥ ಸಾಂಗ್. ಅಂದ್ರೆ ತಂದೆ ಮಗಳದ್ದು ಕತೆ ಆಗಿರೋದ್ರಿಂದ ಮುದ್ದು ಮಗಳೇ, ಮುದ್ದಾದ ಮಗಳೇ ಅಂತ ಬರಿಬೇಕಾದ್ರೆ ನಕುಲ್ ಅವ್ರು ಕೂಡ ಅವ್ರಿಗೊಂದು ಮಗು ಆಗಿದೆ, ನಮ್ಮ ಪರಿ ಏಜ್ ಅದು. ಆ ಮಗು ಅಂದ್ರೆ ಕೃಷ್ಣ ಹೇಳ್ದಾಗಲೇ ಡಿಸ್ಕ್ರಿಪ್ಷನ್ ಅಲ್ಲಿ ನೀವು ನಿಮ್ ಮಗುಗೆ ಏನನ್ಸುತ್ತೆ ಹಂಗ್ ಬರೀರಿ ಅಂತ ಬರೀರೋದಲ್ಲ, ಹಾಡೋದು. ಸಾರಿ, ಟ್ಯೂನ್ ಮಾಡಿದಾಗ ಸೊ ಎನರ್ಜಿಯಲ್ಲಿ ಮಾಡಿದಂತ ಸಾಂಗ್. ಆಮೇಲೆ ಅವ್ರ ಮಗುನ ಟಿಂಬು ಅಂತ ಕರೆಯೋದು. ನಿಂಬು ಅಂತನ. ಸೊ ಈ ಮುದ್ದು ಮಗಳೇ ನನ್ನ ಅದು ನನ್ನ ಟಿಂಬು ನನ್ನ ನಿಂಬು ಅಂತ ಮಾಡಿದ್ರು. ಅಂದರೆ ಅವ್ರ ಮಗನ ನಾನು ಹೇಳಿದ್ದು, ನಿಮ್ಮ ಮಗನಿಗೆ ಏನು ನೋಡ್ಕೊಂಡು ನಿಮ್ಗೆ ಏನು ಅನ್ಸುತ್ತೆ ಹಂಗೆ ಮಾಡಿ ಅಂತ. ಸೊ ಅವಾಗ ಆ ಥರ ಒಂದು ಟ್ಯೂನ್ ಮಾಡಿದ್ರು. ಟ್ಯೂನ್ ಮಾಡಿ ಒರಿಜಿನಲ್ ಫೀಲ್ ಅದು, ಅಪ್ಪ ಮಗಂದು ಫೀಲ್ ಅದು. ಲಿರಿಕ್ಸ್ ಬರಿತಾ ಐ ಥಿಂಕ್ ನಾನ್ ತುಂಬಾ ಸ್ವಲ್ಪ ಫೋರ್ಸ್ ಮಾಡಿದೆ, ಮಗಳೇ ಬರ್ಬೇಕು ಸಾಂಗ್ ಅಲ್ಲಿ ಅಂತ. ಯಾಕಂದ್ರೆ ಮಗಳೇ ಇದ್ರೆ ಕನೆಕ್ಟ್ ಆಗುತ್ತೆ. ಅಂದ್ರೆ ವಿ ಆರ್ ನಾಟ್ ಗೋಯಿಂಗ್ ಔಟ್ ಆಫ್ ದ ಕಾಂಟೆಕ್ಸ್ಟ್. ಸಿನಿಮಾದಲ್ಲಿ ಮಗಳು ತಂದೆ ಮಗಳಿಗೆ ಹಾಡುವಂತ ಸಾಂಗ್. ಆಮೇಲೆ ತುಂಬಾ ಕಮ್ಮಿ ಅಲ್ಲ ಮಗಳಿಗೆ ಡೆಡಿಕೇಟ್ ಮಾಡೋ ಸಾಂಗ್ಗಳು ತುಂಬಾ ಕಮ್ಮಿ ಇದೆ. ಅದು ಕ್ಯೂಟ್ ಮಗಳಲ್ವಾ, ನಮಗೂ ಮಗಳು. ಸೊ ಕಥೆಯಲ್ಲಿ ಡೆಫಿನೆಟ್ಲಿ ನಮ್ಗೇನು ಚೇಂಜಸ್ ಅಥವಾ ಇನ್ಸ್ಪೈರ್ ಅಥವಾ ಏನೂ ಆಗ್ಲಿಲ್ಲ. ಬಟ್ ಈ ಸಾಂಗ್ ಅಂತ ಬಂದಾಗ
ನಾವು ನಮ್ಮ ಮಗುನ್ ಹೆಂಗ್ ಮಾತಾಡ್ತೀವಿ, ಹೆಂಗ್ ಕರೆಯಕ್ ಇಷ್ಟಪಡ್ತೀವಿ, ನಾವು ಮುದ್ದು ಮಗಳೇ, ಮುದ್ದಾದ ಮಗಳೇ, ನನ್ನ ಪಾಲಿಗೆ ಅದೃಷ್ಟ ಮಗಳೇ ಅಂತ. ಅದು ಐ ಥಿಂಕ್ ಎಲ್ಲರಿಗೂ ಇಟ್ ಇಸ್ ಸೋ ಕ್ಯಾಚಿ. ಆ ಸಾಂಗ್ ಬಿಟ್ಟ ತಕ್ಷಣ ಆಕ್ಚುಲಿ ಆ ರೆಸ್ಪಾನ್ಸ್ ಎಕ್ಸ್ಪೆಕ್ಟ್ ಮಾಡಿಲ್ಲ ನಾವು. ಆಕ್ಚುಲಿ ಅದಕ್ಕಿಂತ ಒಳ್ಳೆ ಸಾಂಗ್ ಎಲ್ಲ ಬಿಟ್ಟಿದೀವಿ, ಬಟ್ ಈ ಸಾಂಗ್ ಬಿಟ್ಟ ತಕ್ಷಣ ಎವ್ರಿಬಡಿ ಇಸ್ ಬುಕಿಂಗ್ ಆನ್ ಟು ದಟ್ ಸಾಂಗ್. ಈ ಸಾಂಗ್ ಸಖತ್ತಾಗಿದೆ ಅಂತ. ಓಕೆ, ನಿಮ್ ತಂದೆ ಏನ್ ಹೇಳಿದ್ರು? ನೀವು ನಿಮ್ ತಂದೆಗೆ ಮಗಳು, ಸೊ ಈ ಸಾಂಗ್ ನಮ್ ತಂದೆ ನಾನ್ ಮಗಳನ್ನ ಮರ್ತೋಗಿದೆ, ಪರಿ ಮಗಳಾಗಿದೆ ಈಗ. ನಮ್ ತಂದೆ ನಾನ್ ಮಗಳನ್ನ ಬಹುಶಃ ಮರ್ತೋಗಿದೆ. ಅಲ್ಲೊಂದು ಲೈನ್ ಇದೆ ತುಂಬಾ ಚೆನ್ನಾಗಿದೆ ಅದು, ನೀನ್ ನನ್ನ ಪಾಲಿಗೆ ಅದೃಷ್ಟವೇ ಮಗಳೇ ಅಂತ. ಅಂದ್ರೆ ಎಲ್ಲರೂ ಹೇಳ್ತಾರೆ ಹೆಣ್ಮಕ್ಳು ಹುಟ್ಟಿದ್ರೆ ಅದೃಷ್ಟ ಅಂತ. ಡಾರ್ಲಿಂಗ್ ಕೃಷ್ಣ ಅವರಿಗೆ ಹೆಂಗಿದೆ ಫೀಲಿಂಗ್? ಒಂದು ಮಗಳು ಹುಟ್ಟಿ ಎಕ್ಸ್ಪೆಕ್ಟ್ ಮಾಡಿದ್ರ, ಅಥವಾ ಬಾಯ್ ಬೇಬಿ ಬೇಕು, ಗರ್ಲ್ ಬೇಬಿ ಬೇಕು, ಏನಿತ್ತು? ಗರ್ಲ್ ಬೇಬಿನೇ ಅಂತ ಅನ್ಕೊಂಡಿದ್ವಿ. ಮಿಲನ ಅಂತೂ ಕನ್ಫರ್ಮ್ ಗರ್ಲ್ ಬೇಬಿ ಬೇಕು ಏನ್ ಅಂತ. ಡಿಫ್ರೆನ್ಸ್ ಕಾಣಿಸ್ತಾ ಇದೆ ಕೃಷ್ಣ ಅವರಲ್ಲಿ ಮಗಳು ಹುಟ್ಟಿದ್ಮೇಲೆ? ನನ್ ಕೇಳಿದ್ರ ಏನೂ ಇಲ್ಲ. ಸಿ ಆಕ್ಚುಲಿ ಏನಾಗ್ತಾ ಇದೆ ಅಂದ್ರೆ, ನನ್ನ ನೀವು ಕೇಳಿದ್ರೆ ಪರ್ಸನಲಿ, ಒಂದು ಸಿನಿಮಾ ಶೂಟಿಂಗ್ ಸ್ಟಾರ್ಟ್ ಆಗಿದೆ, ಕೃಷ್ಣ ಬಿಸಿ ಇದಾರೆ, ಅಷ್ಟು ಟೈಮ್ ಕೊಡಕ್ ಆಗ್ತಿಲ್ಲ. ಅವಳು ಎಷ್ಟು ಖುಷಿ ಕೊಡ್ತಾಳೋ ಅಷ್ಟೇ ಕಾಟ ಕೊಡ್ತಾಳೆ. ಅಂದ್ರೆ ತುಂಬಾ ಡಿಮಾಂಡಿಂಗು, ತುಂಬಾ ಹಠ, ತುಂಬಾ ಹೈಪರ್ ಆಕ್ಟಿವ್. ಅವ್ಳು ಎಲ್ಲಿ ಓಡಿದ್ರು ನಾವು ಓಡಕ್ ಬಿಡ್ಬೇಕು, ರೋಡಲ್ಲೆಲ್ಲ ಓಡ್ತೀನಿ ಅಂತಾಳೆ, ಎಲ್ಲರೂ ಎತ್ಕೊಂಡ್ರೆ ಅಲ್ಲೇ ಎಳಿಬೇಕು ಅಂತ, ಆತರ ತುಂಬಾ ಕಾಟ ಕೊಡ್ತಾಳೆ. ಮನೆ ಅಷ್ಟೇ ಖುಷಿ ಕೊಡ್ತಾಳೆ ನಮ್ಗೆ. ಸೊ ಎರಡು ಬ್ಯಾಲೆನ್ಸ್ ಮಾಡ್ತಾ ಇದ್ದಾಳೆ ಅವಳು, ಯಾವ್ದನ್ನು ಜಾಸ್ತಿ ಕಮ್ಮಿ ಮಾಡ್ತಾ ಇಲ್ಲ. ಪೇಷನ್ಸ್ ಜಾಸ್ತಿ ಆಗಿದೆ ಈಗ. ಆಗ್ಲೇಬೇಕಲ್ಲ, ಬೇರೆ ಆಪ್ಷನ್ ಇಲ್ಲ. ಆಪ್ಷನ್ನೇ ಇಲ್ಲ. ಆಮೇಲೆ ಕೃಷ್ಣ ಪರಿಗೆ ಟೈಮ್ ಕೊಡೋದು ಮತ್ತೊಂದು ಅನ್ನೋದು ಬಿಟ್ಬಿಡಿ. ಬಟ್ ಪರಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಆಕ್ಚುಲಿ ಆಲ್ಮೋಸ್ಟ್ 99% ನಾನೇ ಇದ್ದೀನಿ ಪರಿನ ನೋಡ್ಕೊಳ್ಳೋ ವಿಚಾರದಲ್ಲಿ. ಬಟ್ ಪರಿ ಇಬ್ರಿಗೂ ಈಕ್ವಲ್ ಆಗಿ ಕೊಡ್ತಾರೆ. ಓಕೆ, ನಾನ್ ನೋಡಿರಂಗೆ ಒಬ್ರು ಕೈ ಇಟ್ಕೊಂಡ್ರೆ ಇಬ್ರು ಕೈ ಇಟ್ಕೊಬೇಕು. ಬೆಳಗ್ಗೆ ಎದ್ದಾಗ, ಇವತ್ತು ಕೃಷ್ಣ ವಾಶ್ರೂಮ್ ಅಲ್ಲಿ ಇದ್ರು, ಬೆಳಗ್ಗೆ ಎದ್ದೆ ಅವ್ರು ಇರ್ಲಿಲ್ವಲ್ಲ, ಪಪ್ಪ ಪಪ್ಪ ಅಂದ್ರೆ ಈಕ್ವಲ್ ಆಗಿ ಒಬ್ರೇ ಬೇಕು ಅನ್ನಲ್ಲ ಅವಳು. ಆಕ್ಚುಲಿ ಕೃಷ್ಣ ಟೈಮ್ ಕೊಟ್ಟಿರೋದು ಕಮ್ಮಿ, ಬಟ್ ಮಗಳಾಗಿ ಅವಳು ಆಕ್ಚುಲಿ ತುಂಬಾ ಚಿಕ್ಕವಳು. ನಾನು ಹೇಳ್ತಿರೋದು, ಬಟ್ ಜನರಲಿ ನಾನು ಅಬ್ಸರ್ವ್ ಮಾಡ್ದಂಗೆ ಮಮ್ಮ ಅಂದಾಗ ಅವಳು ಪಪ್ಪ ಅನ್ಬೇಕು, ಪಪ್ಪ ಅಂದಾಗ ಮಮ್ಮ ಅನ್ಬೇಕು. ಅದೇನೋ ಅವಳು ಒಂಥರ ರೈಮಿಂಗ್ ಅದು. ಪಪ್ಪ ಮಮ್ಮ, ಮಮ್ಮ ಪಪ್ಪ ಅದರ ಮಾತಾಡ್ತಾರೆ. ರಿಲೀಸ್ ಡೇಟ್ ಅಂತ ಬಂದಾಗ ಎಲ್ಲರೂ ತುಂಬಾನೇ ವಿಭಿನ್ನವಾಗಿ ಅದನ್ನ ಹೇಳ್ಬೇಕು ಅಂತ ಹೇಳಿರ್ತಾರೆ. ಸೊ ನಿಮ್ಮ ಐಡಿಯಾ ಯಾರು ಕೊಟ್ಟಿದ್ದು? ಕೃಷ್ಣ ಅವ್ರದ, ನಿಮ್ದ? ಹೇಗೆ? ತುಂಬಾ ಕ್ಯೂಟ್ ಆಗಿ 3 ಜನ ಒಂದೇ ಟಿ ಶರ್ಟ್ ಹಾಕೊಂಡು ತುಂಬಾ ಚೆನ್ನಾಗಿ. ತುಂಬಾ ಮುಂಚೆನೆ ಐಡಿಯಾ ಇತ್ತು ಟಿ ಶರ್ಟ್ ಮಾಡ್ಸೋಣ ಅಂತ. ಅಂದ್ರೆ ನಾಟ್ ಫಾರ್ ದ ವಿಡಿಯೋ, ಬಟ್ ಜನರಲಿ ಈ ತರ ಟಿ ಶರ್ಟ್ ಮಾಡೋಣ ಅಂತ ಒಂದು ಐಡಿಯಾ ಇತ್ತು. ಅದನ್ನ ಸಡನ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ವಿ. ಅಂದ್ರೆ ಚೆನ್ನಾಗಿರುತ್ತೆ, ಬಿಕಾಸ್ ನಮ್ಮ ಲೈಫಲ್ಲಿ ಪರಿ 3, ಸೊ ಅವಳಿಗೆ 3 ಅಂತ ಹಾಕ್ಸ್ಬಿಟ್ಟು ಒಂದು ಅನೌನ್ಸ್ ಮಾಡೋಣ, ಚೆನ್ನಾಗಿರುತ್ತೆ ಅಂತ ಒಂದು ಥಾಟ್ ಅಷ್ಟೇ. ಓಕೆ, ಕೃಷ್ಣ ಅವರೇ ನೀವು ಹೇಳಿ, ಅದೊಂದು ಟ್ರೇಲರ್ಗೆ ತುಂಬಾ ಜನ ಫ್ಯಾನ್ಸ್ಗಳು ವೇಟ್ ಮಾಡ್ತಾ ಇರ್ತಾರೆ. ಅದು ಒಂದು ಎಕ್ಸ್ಪೆಕ್ಟೇಷನ್ ಇರುವಂತ ಮೂವಿ ಅಂತ ಅಂದ್ರೆ ಹೇಗಿರಬಹುದು ಅನ್ನೋ ಒಂದು ಕುತೂಹಲ ಇರುತ್ತೆ. ಟ್ರೇಲರ್ ರಿಲೀಸ್ ಆದ ನಂತರ ಎಷ್ಟು ಜನ ಇಷ್ಟಪಟ್ಟಿದಾರೋ, ಕೆಲವೊಂದಷ್ಟು ಜನ ಹೇಳ್ತಾರೆ ಟ್ರೇಲರ್ ಅಲ್ಲಿ ಏನಿದೆ 1-2 ಮಿಕ್ಸ್ ಮಾಡಿ 3rd ಹಾಕ್ಬಿಡಿದಾರೆ ಅಂತ. ಈ ತರ ಹೇಳೋರ್ಗೆ ಏನ್ ಹೇಳ್ತೀರಿ ನೀವು ಅಂತ? ಈಗ ಹಂಗೆ ಹಾಕಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ ಇದೆ. ಸೊ ಸುಮ್ಮನೆ ಹಾಕಿಲ್ಲ. ಆ್ಯಂಡ್ ಅವ್ರಿಗೂ ಅದು ಏನೋ ಬಿಡಬೇಕಿತ್ತು, ನೋಡಬೇಕಿತ್ತು ಅಂತ ಆಸೆ ಇರುತ್ತೆ. ಆಸೆ ಇದ್ದ, ಬಟ್ ಅವ್ರಿಗೆ ಏನಾಗುತ್ತೆ, ಏನು ತೋರಿಸ್ಲಿಲ್ವಲ್ಲ, ಏನು ಹೇಳಿಲ್ವಲ್ಲ ಕತೆನ ಅಂತ. ಸೊ ಕತೆ ಹೇಳೋಕ್ಕಾಗ್ತಿಲ್ಲ, ಅದು ಪ್ರಾಬ್ಲಮ್. ಅದನ್ನೇ ಒಂದು ಪ್ಯಾಕೇಜ್ ಆಗಿ ಅಂದ್ರೆ ನನ್ನ ಪ್ರಕಾರ ನಾನು 40 ಸೆಕೆಂಡ್ ಬಿಟ್ಟಿದ್ದೀನಿ, 40-45 ಸೆಕೆಂಡು ಲವ್ ಮಾಕ್ಟೇಲ್ 3 ಶಾರ್ಟ್ಸ್ ಬಿಟ್ಟಿದ್ದೀನಿ. ಅದರಲ್ಲಿ ಒಂದು 30 ಶಾರ್ಟ್ ಇದೆ ಅದರಲ್ಲಿ ಲವ್ ಮಾಕ್ಟೇಲ್ 3. ನನಗೆ ಅದು ಬಿಟ್ಟಿರೋದೇ ಜಾಸ್ತಿ ಅನಿಸ್ತಾ ಇದೆ. ಅಯ್ಯೋ ಇಷ್ಟೊಂದು ಬಿಟ್ಕೊಬಿಟ್ನಲ್ಲ ಅಂತ. ನಂಗೆ ಅದು ಬಿಡೋಕ್ಕೆ ಇಷ್ಟ ಇರಲಿಲ್ಲ. ಅಂದರೆ ಎಲ್ಲನೂ ಬಂದವ್ರು ಥಿಯೇಟ್ರಲ್ಲಿ ನೋಡಲಿ, ನಂಗೆ ಆ ಥಿಯೇಟ್ರಲ್ಲಿ ಬಂದು ಎಕ್ಸ್ಪೀರಿಯನ್ಸ್ ಮಾಡೋರು. ಅವ್ರಿಗೆ ಏನಂದರೆ, ಈಗ ನಿಮ್ಗೆ ಎಲ್ಲರೂ ಕ್ಯೂರಿಯಾಸಿಟಿ ಇದೆ, ಏನಿರ್ಬೋದು ಲವ್ ಮಾಕ್ಟೇಲ್ 3, ಏನು ಕತೆ ಇರ್ಬೋದು, ಏನು ಹೇಳಕ್ ಹೊರಟಿರ್ಬೋದು ಅನ್ನೋದು. ಆ ಕ್ಯೂರಿಯಾಸಿಟಿ ಹಂಗೆ ಉಳ್ಕೊಳ್ಳಿ ಅಂತ. ಆಕ್ಚುಲಿ ಲವ್ ಮಾಕ್ಟೇಲ್ 2 ಅಲ್ಲಿ ನಾವು ಎಲ್ಲರಿಗೂ ತುಂಬಾ ಮೋಸ ಮಾಡಿದೀವಿ. 2 ಅಲ್ಲಿ ನಾನು ಪೂರ್ತಿ ಸೆಕೆಂಡ್ ಹಾಫ್ ಫಿಲ್ಮ್ ಇದ್ದೀನಿ. ಆಕ್ಚುಲಿ ನಾನು ಇರೋದೇ ಬಿಟ್ಕೊಟ್ಟಿರ್ಲಿಲ್ಲ. ಆ ಮೋಸ ಮಾಡೋಕ್ಕಿಂತ ಏನು ಹೇಳ್ದಲೇ ಇರೋದು ಬೆಟರ್ ಅಂತ. ಆಕ್ಚುಲಿ ಟ್ರೈಲರ್ ಅಲ್ಲಿ ಏನು ಬಿಟ್ಕೊಟ್ಟಿರ್ಲಿಲ್ಲ ಕತೆ ಅಂತ. ಅಂದ್ರೆ ಅಲ್ಲ, ನೀವು ನಂಗೆ ನೋಡಿದ್ರೆ ಲವ್ ಮಾಕ್ಟೇಲ್ 2 ಟ್ರೈಲರಲ್ಲೂ ಏನು ಹೇಳಿಲ್ಲ ನಾನು. ಸುಮ್ಮನೆ ಒಂದು ಶಾರ್ಟ್ಸ್ ಮಿಸ್ಸಿಂಗ್ ಇದಾಗ್ತಿರೋದು, ಒಂದೆರಡು ಡೈಲಾಗ್ ಥರ ಹಾಕ್ಬಿಟ್ಟು ಬಿಟ್ಟಿದ್ದೀನಿ, ಬಿಟ್ಟರೆ ಅಲ್ಲಿ ಏನು ವಿಷಯ ಹೇಳಿಲ್ಲ. ಹಂಗೆ ನೋಡಿದ್ರೆ ಲವ್ ಮಾಕ್ಟೇಲ್ 1 ಸ್ವಲ್ಪ ವಿಷಯ ಹೇಳಿದೆ, ಯಾಕಂದರೆ ಹೊಸ ಫಿಲಮ್ ಅದು. ಸೊ ಅದಕ್ಕೆ ಸ್ವಲ್ಪ ವಿಷಯ ಹೇಳಬೇಕು, ಹಿಂಗಿರುತ್ತೆ ಫಿಲಮ್ ಅಂತ. ಲವ್ ಮಾಕ್ಟೇಲ್ 2 ಅಲ್ಲಿ ಬೇರೆ ಥರ ಹೇಳಿದ್ದೀನಿ ನಾನು. ಬೇರೆ ಒಂದು ಲವ್ ಮಾಕ್ಟೇಲ್ 2 ಶಾರ್ಟ್ಸೇ ಹಾಕಿದ್ರು ಕೂಡ ಕಥೆಯಲ್ಲೂ ಬಿಟ್ಕೊಟ್ಟಿಲ್ಲ. 3 ಇನ್ಫ್ಯಾಕ್ಟ್ ಇನ್ನೂ ಬಿಟ್ಕೊಟ್ಟಿಲ್ಲ, ಯಾಕಂದರೆ ಇನ್ನೂ ಜಾಸ್ತಿ ಕ್ಯೂರಿಯಾಸಿಟಿ ಇದೆ ಇದರಲ್ಲಿ, ಇನ್ನೂ ಏನಿರ್ಬೋದು ಅಂತ. ಅದಕ್ಕೆ ಈ ಇತ್ತೀಚಿನ ಜನರೇಷನ್ ನೀವು ನೋಡುವಾಗ ತುಂಬಾನೇ ಬ್ರೇಕಪ್ಸು ಆ ಥರ ಎಲ್ಲ ಇರುತ್ತೆ. ಸೊ ಈ ಒಂದು ಜನರೇಷನ್ ಅಲ್ಲಿ ಲವ್ ಮಾಕ್ಟೇಲ್ ಅಂತ ಸಿನಿಮಾ ಬಂದಾಗ, ಸೊ ಆ ಲವ್ವಿಗೆ ಇರುವಂತಹ ಒಂದು ವ್ಯಾಲ್ಯೂ, ರಿಲೇಶನ್ಶಿಪ್ ಅನ್ನ ಹೇಗೆ ತಗೊಂಡು ಹೋಗ್ಬೇಕು, ಸೊ ಯಾರೋ ಒಬ್ರು ಸಡನ್ ಆಗಿ ಲೈಫಲ್ಲಿ ಇಲ್ಲ ಅಂದ್ರೆ ಅದರ ನೋವು ಹೆಂಗೆ ಅದನ್ನ ಫೇಸ್ ಮಾಡಿ ಪ್ರತಿ ಎಲ್ಲದೂ ಇದೆ. 3 ಅಲ್ಲಿ ಯಾವ್ದನ್ನ ಮನೆಗೆ ವಾಪಸ್ ಟೇಕ್ ಅವೇ ಏನಿರುತ್ತೆ ಅಂತ? ಡೆಫಿನೆಟ್ಲಿ ನಿಮ್ಮ ಲೈಫ್ದೇ ಇರುತ್ತೆ ಇದರಲ್ಲಿ. ಸೊ ನಾವು ನಮ್ಮ
ಈಗ ನಿಮ್ಗೆ ಒಂದು ಹುಡುಗಿನ ಹೇಗೆ ಪ್ರೀತಿಸ್ಬೇಕು ಅಥವಾ ಹೆಂಡ್ತಿನ ಹೇಗೆ ಪ್ರಿತಿಸ್ಬೇಕು ಆ ಥರ ಹೆಂಗೆ ಗೌರವಿಸ್ಬೇಕು. ರಿಯಲ್ ಲೈಫ್ ಅಲ್ಲಿ ಹಂಗೆ ಇದೆಯಾ? ಡೇ 1ಗೂ ಇವತ್ತಿಗೂ ಏನ್ ಚೇಂಜಸ್ ಕಾಣ್ತದೆ? ತುಂಬಾ ಹೇಳ್ತಾರೆ ಮೋಟಿವೇಶನಲ್ ಸ್ಪೀಕರ್ ತರ, ತುಂಬಾ ನಾನು ನೋಡಿದೀನಿ ಇಂಟರ್ವ್ಯೂ. ಮೋಟಿವೇಶನಲ್ ಸೊ ನೀವು ಹೇಳಿ, ಜೆನ್ಯೂನ್ ಆಗಿ ಹೇಳಿ, ಏನು ಬದಲಾವಣೆ? ಒಂದ್ಸತಿ ಯಾವಾಗ್ಲಾದ್ರೂ ಎಷ್ಟೊಂದ್ ಸತಿ ನಾನು ಹೇಳಿರೋದಿದೆ, ಒಂದ್ಸತಿ ಯಾವಾಗ್ಲಾದ್ರೂ ಏನಾದ್ರೂ ಉಲ್ಟಾ ಇದ್ ಮಾಡ್ತಾ ಇದ್ರೆ ಕೃಷ್ಣ, ನಾನು ಹೇಳ್ತೀನಿ ನನಗೆ ಅದಕ್ಕೆ ನನಗೆ ಕೃಷ್ಣ ಅಷ್ಟಕ್ಕಷ್ಟೇ ನನಗೆ ಲವ್ ಮಾಕ್ಟೇಲ್ ಆದಿನೇ ಬೆಟರ್, ಆದಿನೇ ಇಷ್ಟ ಆಗೋದು ಕ್ಯಾರೆಕ್ಟರ್ ಅಂತ ಹೇಳ್ತಾ ಇರ್ತೀನಿ. ಆದಿಯಷ್ಟು ಕೃಷ್ಣ ಇಲ್ಲ, ಬಟ್ ಅ ಪಾರ್ಟ್ ಆಫ್ ಆದಿ ಇಸ್ ಕೃಷ್ಣ. ಅಲ್ಲ, ಇರ್ತಾರೆ ಜನರಲಿ ಆ ಥರ ಸುಮ್ಮನೆ ಹೇಳ್ಬಾರ್ದು. ಬಿಕಾಸ್ ಕೃಷ್ಣ ಅವ್ರಿಗೆ ಫ್ರೆಂಡ್ಸ್ ತುಂಬ ಕಮ್ಮಿ, ಸೊ ಮೋಸ್ಟ್ ಆಫ್ ದ ಟೈಮ್ ಮನೇಲೇ ಇರ್ತಾರೆ. ಯಾರು ಫ್ರೆಂಡು ಅಂತ ಕೇಳಿದ್ರೆ ಮಿಲನ ಅಂತಾನೆ ಬಹುಶಃ ಹೇಳಿರ್ತಾರೆ ಎಲ್ಲರೂ. ಯಾರು ಬೆಸ್ಟ್ ಫ್ರೆಂಡ್ ಅಂದರೆ ಎಲ್ಲ ನಾವೇ, ಅಂದರೆ ವಿ ಟಾಕ್, ವಿ ಆರ್ ಮೋರ್ ಲೈಕ್ ಫ್ರೆಂಡ್ಸ್. ನಮ್ದು ಹೆಂಗಂದ್ರೆ ಲವ್ ಮಾಡಿ ಇವಾಗ ಫ್ರೆಂಡ್ಸ್ ಆಗಿದ್ದೀವಿ ಈ ಥರ ಅಂತಾರೆ. ಅದು ದಟ್ ಬಾಂಡಿಂಗ್ ಆ್ಯಂಡ್ ದಟ್ ನಾವೇನು ಶೇರ್ ಮಾಡ್ತೀವಲ್ಲ, ಅಂದರೆ ಏನು ವೆದರ್ ಇಟ್ ಇಸ್ ಕ್ರಿಕೆಟ್ ಆರ್, ನಮ್ಗೆ ಆ್ಯಕ್ಚುಲಿ ಕ್ರಿಕೆಟ್ ಅರ್ಥನೇ ಆಗ್ತಿರ್ಲಿಲ್ಲ ಮುಂಚೆ. ಸ್ಟಾರ್ಟೆಡ್ ವಾಚಿಂಗ್ ಕ್ರಿಕೆಟ್ ಬಿಕಾಸ್ ಆಫ್ ಕೃಷ್ಣ. ಬೀಟ್ ಕ್ರಿಕೆಟ್ ಆರ್ ಸಿನಿಮಾ ಆರ್ ಎನಿಥಿಂಗ್ ಏನಾದ್ರು ಇರ್ಬೋದು, ಅದನ್ನ ನಾನು ಕೃಷ್ಣನೇ ಜಾಸ್ತಿ ಡಿಸ್ಕಸ್ ಮಾಡೋದು. ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಸರಿ ಕೇಳ್ತಾ ಇರ್ತಾರೆ. ನಾವು ಆ್ಯಕ್ಚುಲಿ ಬೇಗ ಎದ್ದಿರ್ತೀವಿ ಅನ್ನಿಸ್ತೆ, 6 ಗಂಟೆ 6:30 ಇದ್ರೆ ಒಂದು 7:30ವರೆಗೂ ಮಾತಾಡ್ತಾ ಇರ್ತೀವಿ. ಏನು ದಿನ ಬೆಳಗ್ಗೆ ಎದ್ದದ್ದು ಏನಿರುತ್ತೆ ಮಾತಾಡೋಕ್ಕೆ ಅಂತ. ಏನು ಮಾತಾಡ್ತೀರಾ ನೀವು ಅಂದ್ರೆ ಜೊತೆಲೇ ಇರ್ತೀರಾ, ಏನಿರುತ್ತೆ ಮಾತಾಡೋಕ್ಕೆ ಅಂತ ಸುಮ್ಮನೆ ಮಾತಾಡೋದು. ಸೊ ಸಮರ್ ಬೆಳಗ್ಗೆ 6 o'clockಗೆ ಸ್ಟಾರ್ಟ್ ಆಗುತ್ತೆ. ನೀವು ಹೇಳಿದ್ರೆ ಎಚ್ಚರ ಆದ್ರೆ ಅಂದ್ರೆ ಏನಾಗ್ತೀರಿ 6:00 ಎಷ್ಟರ ಆದ್ರೆ ಆಮೇಲೆ ಏನು ಯೂಸ್ಲೆಸ್ ಏನು ಮಾತಾಡಲ್ಲ ನಾವು. 8-8:30 ತನಕ ನಾವು ಬೆಡ್ಡಿಂದ ಆಚೆ ಕೆಳಗಡೆ ಇಳಿದು ಬಂದಿರಲ್ಲ. ನಾನು ಮಲ್ಕೊಂಡೇನೆ ಒಂದು 2 hours ಮಾತಾಡ್ತಾ ಇರ್ತೀವಿ. ಸಿನಿಮಾನೋ ಮತ್ತೊಂದು ಏನೋ ಡಿಸ್ಕಸ್, ಏನೋ ಪ್ಲಾನಿಂಗ್ ನಡೀತಾ ಇರುತ್ತೆ, ಏನೋ ಸ್ಕೆಚ್ ಆಗ್ತಾ ಇರ್ತೀವಿ, ಹಿಂಗ್ ಮಾಡ ಅಂತ. ಹರಟೆ ಅದು ಇದು ಬೇರೆಯವ್ರದ್ದು ಮಾತಾಡೋದಲ್ಲ, ನಮ್ದೇ ನಮ್ಗಳ ವಿಷಯನೇ ನಾವು ಮಾತಾಡ್ಕೊಂತ ಮಾಡ್ತಾರೆ ಅವರು. ಅಲ್ಲ, ಗಾಸಿಪ್ ಚೆನ್ನಾಗಿರುತ್ತಲ್ಲ, ಮಜಾ ಇರುತ್ತೆ, ಅದನ್ನು ಗಾಸಿಪ್ ಇರುತ್ತೆ, ಮಾಡಲ್ಲ ಅಂತೇನಿಲ್ಲ. ಕಂಡಂತಹ ಬದಲಾವಣೆ ಏನು ಮಿಲನ ಅವರಲ್ಲಿ ಈಗ್ಲಾ? ಆದ್ಮೇಲೆ ಮಗು ಆದ್ಮೇಲೆ ಅಂದ್ರೆ ಗಂಡನ ಕಡೆ ದೃಷ್ಟಿ ಕಮ್ಮಿ ಆಗಿದೆ, ಮಗಳ ಕಡೆ ಜಾಸ್ತಿ ಆಗಿದೆ. ಸೊ ಡೆಫಿನೆಟ್ಲಿ ಅದು ಜವಾಬ್ದಾರಿ ಜಾಸ್ತಿ ಇರುತ್ತಲ್ಲ, ಅದು ಬಿಟ್ಟರೆ ಏನು ಅಂತ ಏನು ಚೇಂಜಸ್ ಏನಿಲ್ಲ. ಲವ್ ಮಾಕ್ಟೇಲ್ 3 ಅನ್ನ ದುರಂದರ್ ನಿಮ್ಗೆ ಗೊತ್ತಿದೆ ಸೇಮ್ ಟೈಮಲ್ಲಿ ಬಂತು ಅಂತ. ಸೊ ಈಗ ನೀವು ಪ್ಲಸ್ ಅಂತ ಹೇಳ್ತಾ ಇದ್ದೀರಿ, ಬಿಕಾಸ್ ಕಂಟಿನ್ಯೂಸ್ ಹಾಲಿಡೇಸ್ ಇದೆ, ಎಲ್ಲವೂ ಕೂಡ ಇದೆ ಅಂತ. ಸೊ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ ಫ್ಯಾಮಿಲಿ ಕ್ರೌಡ್ ಬರುತ್ತೆ ಅಥವಾ? ಅಲ್ಲ, ಮಾಡಿರೋದೇ ಫ್ಯಾಮಿಲಿಗಲ್ಲ ಸಿನಿಮಾ. ಸೊ ಫ್ಯಾಮಿಲಿ ಕ್ರೌಡ್ಗೆ ರಜಾ ಇದೆ, ಫ್ಯಾಮಿಲಿ ಸಿನಿಮಾ. 100%. ಆ್ಯಂಡ್ ಇದು ಬಂದು ನಿಮಗೆ ಅಂದರೆ ತುಂಬ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾಗಿರೋರ ತನಕನೂ ಎಲ್ಲರೂ ಎಂಜಾಯ್ ಮಾಡೋಂಥ ಚಿತ್ರ ಇದು. ವೆರಿ ಕ್ಲೀನ್ ಸಿನಿಮಾ. ಸೊ ಡೆಫಿನೆಟ್ಲಿ 100% ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಈಗೆಲ್ಲ ಪ್ಯಾನ್ ಇಂಡಿಯಾ ಇದೆ, ಟಾಕ್ಸ್ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ಒಂದು ಕನ್ನಡ ಸಿನಿಮಾವನ್ನ ಕಾಂಟೆಂಟ್ ಇಲ್ಲ, ಒಳ್ಳೊಳ್ಳೆ ಕಥೆ ಇಲ್ಲ ಅಂತೆಲ್ಲ ಹೇಳ್ತಾರೆ. ಸೊ ಈ ಥಾಟ್ ಬಗ್ಗೆ ನೀವಿಬ್ರು ಕೂಡ ಸಿನಿಮಾ ಇಂಡಸ್ಟ್ರಿಯಲ್ಲೇ ಒಳ್ಳೊಳ್ಳೆ ಸಿನಿಮಾಗಳು ಕೊಟ್ಟಿರೋದ್ರಿಂದ ನಿಮ್ಮ ನೋಷನ್ ಏನು? ಯಾಕೆ ಜನ ಥಿಯೇಟರ್ಸ್ ಬರ್ತಿಲ್ಲ ಅಂತ ಹೇಳಿ ನಿಮ್ಗಿಬ್ರಿಗೆ ಅನ್ಸುತ್ತೆ? ಅಲ್ಲ, ಒಳ್ಳೆ ಸಿನಿಮಾ ಮಾಡಬೇಕು ಫಸ್ಟ್, ಅದಾಗಬೇಕು, ಒಳ್ಳೆ ಕಾಂಟೆಂಟ್ ಬರಬೇಕು. ಒಳ್ಳೆ ಸಿನಿಮಾ ಬಂತು ಅಂದ್ರೆ ಜನ ಬರಲ್ಲ ಅನ್ನೋದೆಲ್ಲ ಸುಳ್ಳು, ಬಂದೇ ಬರ್ತಾರೆ. ಈಗ ನಾವು ಅದು ಪ್ರೂವ್ ಆಗ್ತಾನೆ ಬಂದಿದೆ. ಆ್ಯಂಡ್ ಅಗೇನ್ ನಾವು ಒಳ್ಳೆ ಕಂಟೆಂಟ್ ಇಟ್ಕೊಂಡೇ ಬಂದಿದ್ದೀವಿ ಅದೇ ಕಾನ್ಫಿಡೆನ್ಸಲ್ಲಿ. ಒಂದು ಕಾನ್ಫಿಡೆನ್ಸ್ ಕಳ್ಕೋಬಾರ್ದು ಫಿಲ್ಮ್ ಮೇಕರ್ಸ್. ಒಂದು ಕನ್ವಿಕ್ಷನ್ ಇಂದ ಒಂದು ಕತೆ ಮಾಡಬೇಕು, ಒಂದು ಸಿನಿಮಾ ಮಾಡಬೇಕು, ಗೆಲ್ಸೋ ನಿಟ್ಟಿನಲ್ಲಿ ಅಂದರೆ ಸ್ಟ್ರಗಲ್ ಪಡಬೇಕು, ಅಂದರೆ ಎಫರ್ಟ್ ಹಾಕಬೇಕು. ಆಗಲ್ಲ ಅಂದ್ರೆ ಆಗಲ್ಲ. ಜೀವನದಲ್ಲಿ ಎಲ್ಲದೂ ಅಷ್ಟು ಅಲ್ವಾ. ಫಸ್ಟ್ ಆಫ್ ಆಲ್ ಪಾಸಿಟಿವ್ ಮೈಂಡ್ ಸೆಟ್ ಇಟ್ಕೋಬೇಕು. ಆಗಲ್ಲ ಅಂತಂದ್ರೆ ಆಗೋದೇ ಇಲ್ಲ. ಯಾರು ಬಂದು ನಮಗೆ ಪುಷ್ ಮಾಡ್ತಾರೆ? ನಮ್ಮ ಕರಿಯರ್ ಇರ್ಬೋದು, ನಮ್ಮ ಸಿನಿಮಾಗಳಿರ್ಬೋದು, ನಮ್ಮ ಸಿನಿಮಾನ ನಾವೇ ಪುಷ್ ಮಾಡಬೇಕು, ನಾವೇ ತಲುಪಿಸ್ಬೇಕು, ನಮ್ಮ ಜವಾಬ್ದಾರಿ ಅದು. ಜನ ಸಿನಿಮಾ ನೋಡಲ್ಲ ಬಿಡು, ಮಾಡಲ್ಲ ಅಂದರೆ ಇಟ್ಸ್ ಓಕೆ. ಬಿಕಾಸ್ ಅಂದರೆ ನಾವು ತಾನೇ ನಮ್ಮ ಪ್ರಾಡಕ್ಟ್ನ ಪುಷ್ ಮಾಡಬೇಕು. ಬೇರೆಯವ್ರು ಯಾರು ಬಂದು ಅದನ್ನ ಮಾಡೋಕ್ಕೆ ಸಾಧ್ಯ? ಫಸ್ಟ್ ಆಫ್ ಆಲ್ ನಮ್ಮ ಮೈಂಡ್ ಸೆಟ್ ಪಾಸಿಟಿವ್ ಆಗಿರಬೇಕು, ಒಳ್ಳೊಳ್ಳೆ ಕಾಂಟೆಂಟ್ಗಳನ್ನ ಕೊಡಬೇಕು. ಸುತ್ತಮುತ್ತ ನೋಡಿದ್ರೆ ನೀವು ಪಾಸಿಟಿವ್ ನೆಗೆಟಿವ್ ಜನ ಇವತ್ತಿನ ಟೈಮಲ್ಲಿ ನೋಡಿದ್ರೆ ಈಕ್ವಲ್ ಆಗಿದ್ದಾರೆ. ನಿಮಗೆ ಪಾಸಿಟಿವ್ ಆಗಿ ಹೇಳೋರು ಇದ್ದಾರೆ, ನೆಗೆಟಿವ್ ಆಗಿ ಹೇಳೋರು. ಡೋಂಟ್ ಟೇಕ್ ನೆಗೆಟಿವಿಟಿ, ಇಟ್ಸ್ ಡಿಫಿಕಲ್ಟ್, ಕಷ್ಟ ಆಗುತ್ತೆ ಆ್ಯಕ್ಚುಲಿ. ಬಟ್ ಆ ಕಡೆ ಅದನ್ನ ಐ ಥಿಂಕ್ ಕೃಷ್ಣ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ನೆಗೆಟಿವ್ ಕಡೆ ನೋಡೋದೇ ಇಲ್ಲ, ನೆಗೆಟಿವ್ ತಗೊಳ್ಳೋದೇ ಇಲ್ಲ. ಐ ಥಿಂಕ್ ಅದನ್ನ ಪ್ರಾಕ್ಟೀಸ್ ಮಾಡ್ಕೋಬೇಕು. ಇಟ್ಸ್ ಅ ಪ್ರಾಕ್ಟೀಸ್, ಅದು ಸಡನ್ ಆಗಿ ಬರಲ್ಲ. ಯೂಶಲಿ ನಮ್ಗೆ ಏನಂದ್ರೆ ಒಂದು 100 ಜನ ಪಾಸಿಟಿವ್ ಆಗಿ ಒಬ್ರು ನೆಗೆಟಿವ್ ಆಗಿಬಿಟ್ರೆ ನೆಗೆಟಿವ್ ನೋಡ್ತೀವಿ ನಾವು, ಇವ್ರು ಯಾಕೆ ಹಿಂಗೆ ಹೇಳಿದ್ರು ಅಂತ. ಬಟ್ ಐ ಥಿಂಕ್ ಇನ್ನೊಂದು ಹೇಳ್ತಾರೆ ಕೃಷ್ಣ, ವಿಚ್ ಐ ಆ್ಯಕ್ಚುಲಿ ಬಿಲೀವ್. ಆ್ಯಕ್ಚುಲಿ ಸಿನಿಮಾ ನೋಡ್ತಾರಲ್ಲ, ಫ್ಯಾಮಿಲಿ ಬಂದು ಸಿನಿಮಾ ನೋಡ್ತಾರಲ್ಲ, ಅವ್ರು ಯಾರು ಕುತ್ಕೊಂಡು ಕಮೆಂಟ್ ಮಾಡಲ್ಲ ಸೋಷಿಯಲ್ ಮೀಡಿಯಾದಲ್ಲಿ. ಅವ್ರು ಯಾರು ಬರೆಯಲ್ಲ, ಅಷ್ಟು ಟೈಮ್ ಇರಲ್ಲ ಅವ್ರಿಗೆ. ನಿಮ್ಮ ಸಿನಿಮಾ ಇಷ್ಟ ಆಗಿದೆ, ಅವ್ರಿಗೆ ಸಿನಿಮಾ ನೋಡ್ತಾರೆ ಸ್ಟ್ರೈಟ್ ಆಗಿ. ಆಮೇಲೆ ಅವ್ರು ಹೇಳ್ತಿರ್ತೀನಿ, ನಿಮಗೆ ಕೆಲವು ನೆಗೆಟಿವ್ ಕಮೆಂಟ್ ಆಗ್ತಿರ್ತಾರಲ್ಲ, ಅವರು ಜೆನ್ಯೂನ್ ಆಗಿ ಆಗ್ತಿದ್ದಾರೆ ಅಂತ ಅನ್ಕೊಂಬೇಡ.
ನಿನ್ನ ಸ್ನೇಹಿತರು ತುಂಬ ಜನ ಇರ್ತಾರೆ, ನಿಮ್ಮ ಸ್ನೇಹಿತರುಗಳು ತುಂಬ ಜನ ಇರ್ತಾರೆ, ಅವ್ರು ಆಗ್ತಾ ಇರ್ತಾರೆ. ನೀನು ಯಾಕೆ ಅದನ್ನು ಜನ ಆಗ್ತಿದ್ದಾರೆ ಅಂತ ಅನ್ಕೋತೀಯ? ಆಮೇಲೆ ಕೆಲವರು ಒಂದು 5 ಪೇಜ್ 6 ಲೈನ್ 7 ಲೈನೆಲ್ಲ ಬೈತಾ ಇರ್ತಾರೆ. ಅಷ್ಟೊಂದು ಟೈಮ್ ಹಿಡ್ಕೊಂಡು ಅಷ್ಟೊಂದೆಲ್ಲ ಮಾಡ್ತಾ ಇದ್ದಾರೆ ಅಂದರೆ ಏನೋ ಒಂದು ಉದ್ದೇಶ ಇರುತ್ತೆ. ಯಾರು ತಲೆ ಕೆಡಿಸ್ಕೋತಾರೆ? ಈಗ ನಾನು 100 ಟ್ರೈಲರ್ ಬರುತ್ತೆ, ಒಂದು ಸಿನಿಮಾಗೆ ನೀವು ನೆಗೆಟಿವ್ ಆಗಿ ಪ್ರಮೋಟ್ ಮಾಡೋಕ್ಕೆ ಟ್ರೈ ಮಾಡ್ತೀರಾ, ನೆಗೆಟಿವ್ ಆಗಿ ಹೇಳಕ್ಕೆ ಹೋಗ್ತೀರಾ, ಏನೋ ಉದ್ದೇಶ ಇರಬೇಕು ಅಲ್ವಾ? ಉದ್ದೇಶ ಇಲ್ಲ ಅಂದರೆ ನೀವು ಯಾಕೆ ತಲೆ ಕೆಡಿಸ್ಕೋತೀರಾ? ಒಂದು ಆ ಸಿನಿಮಾ ನೋಡ್ತೀನಿ ಅನ್ನೋದು ಫಿಕ್ಸ್ ಆಗ್ತೀರಾ, ಎಲ್ಲ ನೋಡಲ್ಲ ಅನ್ನೋದು ಫಿಕ್ಸ್ ಆಗ್ತೀರಾ. ನೀವು ಯಾಕೆ ಅದನ್ನು ಅಲ್ಲಿ ಬಂದ್ಬಿಟ್ಟು ಕಮೆಂಟ್ ಹಾಕ್ಕೊಂಡೆಲ್ಲ ಯಾಕೆ ಮಾಡ್ತೀರಾ? ಯಾರೂ ಮಾಡಲ್ಲ ಅದನ್ನು. ಆಕ್ಚುಲಿ ಜೆನ್ಯೂನ್ ಆಗಿ ಖುಷಿ ಪಟ್ಟು ಸಿನಿಮಾ ನೋಡೋರು ಸುಮ್ಮನೆ ಹೋಗ್ತಾರೆ, ಸಿನಿಮಾ ನೋಡ್ತಾರೆ. ಬಟ್ ಫಾರ್ ಶೋರ್ ಕೃಷ್ಣ ಹೇಳ್ದಂಗೆ ಈ ನೆಗೆಟಿವ್ ಬರೆಯೋರು ಒಂದಿಷ್ಟು ಉದ್ದ ಬರೀತಾರೆ ಅಂದ್ರೆ ಎಷ್ಟು ಟೈಮ್ ಅಂಡ್ ಪೇಷನ್ಸ್ ಬೇಕು. ಈಗ ನಾವು ಸಿನಿಮಾ ನೋಡ್ತೀವಿ, ಬೇರೆ ಯಾವ್ದೋ ಟ್ರೈಲರ್ ನೋಡ್ತೀವಿ, ಇಲ್ಲ ಇಷ್ಟ ಆಯ್ತು, ಇಲ್ಲ ಇಷ್ಟ ಇಲ್ಲ, ನಾವು ಕುತ್ಕೊಂಡು ಅಷ್ಟೊಂದು ಟೈಮ್ ಕೊಡಲ್ಲ. ಅಂಡ್ ಅಷ್ಟೊಂದು ಯಾವುದೇ ಸಿನಿಮಾ ಆಗಲಿ ಒಂದು ನೋಡ್ತೀವಿ, ಇಲ್ಲ ನೋಡಲ್ಲ, ಅಷ್ಟೇ ಸಿಂಪಲ್. ಅದಕ್ಕಿಂತ ಇನ್ನೇನು ಎಕ್ಸ್ಟ್ರಾ ಏನಿಲ್ಲ. ಅಲ್ಲಿ ಯಾರು ಬಂದು ನೀವು ನೋಡಲೇಬೇಕು ಅಂತ ಯಾರು ಬಂದು ತಲೆ ಮೇಲೆ ಯಾರೂ ಕೂತಿರಲ್ಲ. ಅವ್ರು ಪಬ್ಲಿಸಿಟಿ ಮಾಡ್ತಿರ್ತಾರೆ, ನೋಡ್ತೀರಿ, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ನೋಡ್ತೀರಾ, ಇಲ್ಲ. ಸೊ ನಿಮಗೆ ಅಷ್ಟೊಂದು ಟೈಮ್ ಕೊಟ್ಟು ಆಗ್ತಿದ್ದಾರೆ ಅಂದರೆ ಡೆಫಿನೆಟ್ಲಿ ಅವ್ರು ನಿಮ್ಮ ಫ್ರೆಂಡ್ಸ್ ಇರ್ತಾರೆ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ ಯಾರು ಇರ್ತಾರಲ್ಲ ಅವ್ರ ಕಡೆಯಿಂದ ಆಗ್ತಾ ಇರ್ತಾವೆಲ್ಲ. ಸೊ ಹಂಗಾಗಿ ಅದಕ್ಕೆ ನಾನು ಹೇಳೋದು, ನಾನು ಇದೆಲ್ಲ ನೀನೇನು ನೋಡ್ತೀಯ ಅದು ಸತ್ಯ ಅಲ್ಲ. ಸತ್ಯನೇ ಬೇರೆ, ಇದೇ ಬೇರೆ. ಇವನ್ ಇದಕ್ಕೆ ಲವ್ ಮಾಕ್ಟೇಲ್ 2 ಹಿಂಗೆ ಸುಮಾರು ಮಾಡೋರು. ಬಟ್ ಅದು ಕಲೆಕ್ಷನ್ಗೂ ಅದಕ್ಕೆ ಸಂಬಂಧ ಇರಲ್ಲ, ಜನ ಇಷ್ಟಪಡೋದಕ್ಕೂ ಅದಕ್ಕೆ ಸಂಬಂಧ ಇರಲ್ಲ. ನಿನ್ನ ಇವರು ಹೇಳ್ತಾ ಇರ್ತಾರೆ, ನಾವು ಆಚೆ ಹೋದ್ರೆ ಯಾವಾಗಲೂ ಎಲ್ಲರೂ ಲವ್ ಮಾಕ್ಟೇಲ್ 3 ಹೋಗ ಅಂತ ಅಷ್ಟು ಕೇಳ್ತಾ ಇರ್ತಾರೆ. ಈಗ ಕೆಲವು ನೆಗೆಟಿವ್. ಟು ಬಿ ಆನೆಸ್ಟ್, ಬೇರೆ ಸಿನಿಮಾ ಪ್ರಮೋಟ್ ನಾನು ಆರ್ ಅರವಿಂದ್ ಸ್ವಾಮಿ ಪ್ರಮೋಟ್ ಮಾಡ್ತಾ ಇದ್ದೆ, ಕೃಷ್ಣ ಬ್ರಾಡ್ ಎಲ್ಲೋದ್ರೂ ಲವ್ ಮಾಕ್ಟೇಲ್ 3 ಬಗ್ಗೆನೇ ಕೇಳ್ತಾ ಇದ್ರು. ಅಂದ್ರೆ ಇವನ್ ಇಲ್ಲಿ ಕಾಲೇಜ್ ಕ್ರೌಡ್, ಕಾಲೇಜ್ಗೆ ನಾವು ಶಶಾಂಕ್ ಸರ್ ಎಲ್ಲ ಶಶಾಂಕ್ ಸರ್ ಸಿಟ್ಟ ಬಂದ್ಬಿಡೋದು, ರೀ ಫಸ್ಟ್ ಈ ಫಿಲಮ್ ಮಾಡೋದು ಇದು ನೋಡ್ರಿ, ಅದು ಆಮೇಲೆ ಮಾಡ್ತಾರೆ ಅಂತ ಹೇಳೋರು. ಸೊ ಆ ಮಟ್ಟಿಗೆ ಇರುತ್ತೆ. ಬಟ್ ಇಲ್ಲಿ ಸೋಷಿಯಲ್ ಮೀಡಿಯಲ್ಲಿ ಬಂದು ನೋಡಿದಾಗ ಹೌದಾ ಅನ್ಸುತ್ತೆ ನಂಗೆ. ಅಂದ್ರೆ ನ್ಯಾಚುರಲಿ ಅನ್ಸುತ್ತೆ ನಾವೇನ್ ಪ್ರಾಡಕ್ಟ್. ಆಮೇಲೆ ಇನ್ನೊಂದು ಕೆಲವು ಏನಾಗುತ್ತೆ, ಟ್ವಿಟರ್ಲೆಲ್ಲ ಅದು ನೆಗೆಟಿವ್ ಬೇಕು ಅಂತ ಮಾಡ್ತಿರ್ತಾರಲ್ಲ. ಈಗ ವೆರಿ ಸಿಂಪಲ್. ಈಗ ನಿಮ್ಮ ಬಗ್ಗೆ ನೆಗೆಟಿವ್ ಮಾಡ್ಬೇಕು, ನಾನು ಒಂದು 10 ಜನಕ್ಕೆ ಒಂದು 100 ರೂಪಾಯಿ ಹೊಡೆದ್ರೆ ಎಷ್ಟು ಬೇಕಾದ್ರೂ ಮಾಡ್ತಾರೆ. ಅದೇನು ಒಂದು 2,000 ರೂಪಾಯಿ ಖರ್ಚು ಮಾಡಿರ್ಬೋದಾಯ್ತು, ಅದೇನು ದೊಡ್ಡ ವಿಷಯನೂ ಅಲ್ಲ. ಆ 2,000 ರೂಪಾಯಿ ಖರ್ಚು ಮಾಡಿ ಅಷ್ಟು ನೆಗೆಟಿವ್ ಮಾಡ್ತಿರೋರಿಗೆ ಅದನ್ನು ನೋಡಿಕೊಂಡು ಇನ್ನೊಂದಷ್ಟು ಜನ ಜರ್ನಲಿಸ್ಟ್ಗಳು ಏನು ಮಾಡ್ತಾರೆ, ಇದಕ್ಕೆ ಈ ಥರ ಎಲ್ಲ ನೆಗೆಟಿವ್ ಬರ್ತಾ ಇದೆ, ಇವ್ರು ಯಾಕೆ ಸಿನಿಮಾ ಮಾಡೋಕ್ಕೆ ಕೊಟ್ಟಿದ್ದಾರೆ, ಇವರೆಲ್ಲ ಎಷ್ಟೆಲ್ಲ ನೆಟಿಸನ್ಸ್ ಹೇಳ್ತಿದ್ರು, ಇವ್ರು ಯಾಕೆ ಇದು ಮಾಡೋಕ್ಕೆ ಕೊಟ್ಟಿದ್ದಾರೆ ಅಂತ ಇನ್ನು ಸೋಕಾಲ್ಡ್ ಜರ್ನಲಿಸ್ಟು ತುಂಬ ಬುದ್ಧಿವಂತರು ಅಂದ್ಕೊಳ್ಳೋರು ಅದನ್ನು ಕರ್ನಾಟಕ ರೆಪ್ರೆಸೆಂಟೇಷನ್ ಅಂತ ಅಂದ್ಕೊಳ್ಳೋದು ಅವ್ರು ಮುಟ್ಟಾಳ್ತಾನೆ. ಅದು ಕರ್ನಾಟಕ ರೆಪ್ರೆಸೆಂಟೇಷನ್ ಅಲ್ಲ. ವಿಚ್ ಇಸ್ ಟ್ರೂ. ಬಿಕಾಸ್ ಐ ವಿಲ್ ಟೆಲ್ ಯು, ಲವ್ ಮಾಕ್ಟೇಲ್ 2 ಮಾಡಿದಾಗ ಕೂಡ ಕೃಷ್ಣ ಹೇಳ್ದಂಗೆ, ಈಗ ನಾವು ಒಂದು ಪ್ರಾಡಕ್ಟ್ ಅಷ್ಟು ಒಂದು ವರ್ಷಾನುಗಟ್ಲೆಯಿಂದ ಕಷ್ಟಪಟ್ಟು ಮಾಡಿರ್ತೀವಿ, ಈ ಥರನಾ ಅಂತ ನಾನು ಕೃಷ್ಣಗೆ ನೀ ತಲೆನೇ ಕೆಡಿಸ್ಕೋಬೇಡ. ನನಗೆ ಯಾವಾಗ ರಿಯಲೈಸ್ ಆಯ್ತು ಅಂದ್ರೆ, ಇದು ಲವ್ ಮಾಕ್ಟೇಲ್ 2 ಕಲೆಕ್ಷನ್ಗೂ ಜನ 20 ಜನ ಹೇಳ್ತಿರೋರ್ಗೂ ಸಂಬಂಧನೇ ಇಲ್ಲ. ಅಂಡ್ ಈ ಯಾರು ಬರೀತಿರ್ತಾರಲ್ಲ, ನನ್ನ ಪ್ರಕಾರ ಅವರೇ ಫಸ್ಟ್ ಹೋಗಿ ಸಿನಿಮಾ ನೋಡಿರ್ತಾರೆ. ಇದರ್ ಟು ಅಪ್ರಿಷಿಯೇಟ್ ಆರ್ ಟು ಕ್ರಿಟಿಸೈಸ್. ಬಟ್ ಇಟ್ಸ್ ಓಕೆ. ಬೈ ಎನಿವೇಸ್ ಆ ಥರ ಸ್ಟೋರೀಸ್ ಪಬ್ಲಿಕೇಶನ್ ಆದಾಗ ಅವ್ರನ್ನ ನೀವೇನಾದ್ರೂ ಕಾಂಟ್ಯಾಕ್ಟ್ ಮಾಡಿ? ನಾನು ಹಾಕ್ಬಿಟ್ಟು ಸುಮ್ಮನೆ ಆಗ್ತೀನಿ. ನಾನು ಕೊಡೋದು ಉತ್ತರ ಇಲ್ಲಿ ಥಿಯೇಟ್ರಲ್ಲ. ಅದು ನಾನು ಮಾಡ್ಬೇಕಾದ್ರೆ ಕೆಲಸ. ಇದು ಹೆಂಗೆ ಅಂದರೆ, 100 ಹೊಡೆದ್ಬಿಟ್ಟು ಜನರಲಿ ಬ್ಯಾಟ್ಸ್ಮನ್ಗಳು ತುಂಬ ಕ್ರಿಟಿಸೈಸ್ ಮಾಡ್ತಿರ್ತಾರೆ. 100 ಹೊಡೆದ್ಬಿಟ್ಟು ಹಿಂಗೆ ಅಂತಾರೆ. ಬಟ್ ಎಲ್ಲೋ ಒಂದ್ ಕಡೆ ಅಲ್ಲಲ್ಲ ಬ್ಯಾಟ್ ಎತ್ಬಿಟ್ಟು ಹಂಗಲ್ಲ ಬ್ಯಾಟ್ ಎತ್ಬಿಟ್ಟು ಹಿಂಗೆ ಅಂತಾರೆ. ಅಂದ್ರೆ ಏನು ಹೇಳಿ, ಮಾತಾಡೋರಿಗೆ ಇದು 100 ಅಂತ. ನಮ್ಮ ಕೆಲಸ ಏನು, ಥಿಯೇಟ್ರಲ್ಲಿ ತೋರಿಸೋದು. ನಾನು ಹೇಳಿದ್ನಲ್ಲ ನಿಮಗೆ, ಅವ್ರು ಯಾರೂ ಅಲ್ಲ, ನಮ್ಮ ಸ್ನೇಹಿತರುಗಳೇ ಮಾಡೋದು ಅದನ್ನು. ನಮ್ಮ ಸ್ನೇಹಿತರುಗಳೇ ಅದನ್ನು ಮಾಡಿಸೋದು. ಎಲ್ಲ ಹೀರೋಗಳಿಗೂ ಎಲ್ಲರಿಗೂ ಅದು ಮಾಡೇ ಮಾಡ್ತಾರೆ. ಕಾಲು ಎಳೆಯೋದು ಎಲ್ಲ ಮಾಡೇ ಮಾಡ್ತಾರೆ. ಅದನ್ನು ತುಂಬ ಸೀರಿಯಸ್ ಆಗಿ ತಗೊಳಕ್ಕೆ ಹೋಗಬಾರ್ದು. ದೇ ಆರ್ ನಾಟ್ ರೆಪ್ರೆಸೆಂಟಿಂಗ್ ದ ಹೋಲ್ ಕರ್ನಾಟಕ. ಒಂದೇನಂದ್ರೆ ಕೀಪ್ ಯುವರ್ ಹೆಡ್ ಸ್ಟ್ರೇಟ್ ಅಂಡ್ ಕೀಪ್ ಮೂವಿಂಗ್, ಡೋಂಟ್ ಗೆಟ್ ಡಿಮೋಟಿವೇಟೆಡ್. ಈಗ ನಾನು ಲವ್ ಮಾಕ್ಟೇಲ್ 3 10ನೇ ತಾರೀಕು, 10 ದಿನದ ಮುಂಚೆ ನಾನು ಪ್ರೀಮಿಯರ್ ಶೋಸ್ ಓಪನ್ ಮಾಡಿದ್ದೀನಿ. ನೀವು ನಂಬಲ್ಲ, ಮೈಸೂರಲ್ಲಿ ಫಸ್ಟ್ DRC ಓಪನ್ ಮಾಡಿದೆ. 6:15 ಓಪನ್ ಮಾಡಿದ್ವಿ. 6 ಗಂಟೆಗೆ ಓಪನ್ ಮಾಡ್ತೀವಿ ಅಂದರೆ 6:15 ಓಪನ್ ಮಾಡಿದ್ವಿ. ವಿತಿನ್ 10 ಮಿನಿಟ್ಸು 80% ಸೋಲ್ಡ್ ಔಟು. ವಿತಿನ್ 10 ಮಿನಿಟ್ಸು. ನಮ್ಮ ಅಕ್ಕಂಗೆ ಹೇಳಿದೆ, ನೀನು ಬುಕ್ ಮಾಡೋಂಗೇನು ಮಾಡ್ಕೊ ಅಂತ. ಕಾಫಿ ಕುಡಿತಿದ್ದೀನಿ, ಬಿಲ್ ಕಟ್ಟಕ್ಕೆ ಅಂತ ಹೋದೆ, ನೋಡಿದ್ರೆ ಫುಲ್ ಆಗೋಗಿದೆ, ಫುಲ್ ಕೆಳಗಡೆ ಇದೆ ಅಂತಂದು. ಸರಿ ತಾಡು, ನೆಕ್ಸ್ಟ್ ಶೋ ಓಪನ್ ಆಗುತ್ತೆ, ಅವಾಗ ಮುಂಚೆನೇ ಜನಗಳಿಗೆ ಹೇಳೋಕ್ಕಿಂತ ಮುಂಚೆ ಹಿಂಗೆ ಹೇಳ್ತೀನಿ, ಅವಾಗ ಬುಕ್ ಮಾಡ್ಕೊಂಬಿಡು ಅಂತ ಹೇಳಿದ್ರು. ಅಂದರೆ 10 ಡೇಸ್ ಬಿಫೋರೇ ನಿಮಗೆ ಆಲ್ಮೋಸ್ಟ್ ಒಂದು ಮೈಸೂರಲ್ಲಿ 4-5-6 ಶೋ ಫಾಸ್ಟ್ ಫಿಲಿಂಗ್ ಆಗೋಗಿ, ಕೆಲವು ಸೋಲ್ಡ್ ಔಟಲ್ಲಿ ಆಗೋಗಿದೆ. ನಿಮ್ಮ 10 ಡೇಸ್ ಬಿಫೋರ್ ನಾಳೆ ಆದರೆ ಓಕೆ ಫಿಲಮ್ ಹೋಗ್ತೀವಿ ಅನ್ನೋದು ಗೊತ್ತಿರುತ್ತೆ. 10 ಡೇಸ್ ಬಿಫೋರ್ ಯಾರು ಗೊತ್ತಿರುತ್ತೆ ಎಲ್ಲಿರ್ತೀವಿ ನಾವು ಅಂತ, ಹೆಂಗೆ ಬುಕ್ ಮಾಡೋಕ್ಕೆ ಸಾಧ್ಯ? ಅಂದರೆ ನೋಡೋಕೆ ಅಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ ಅನ್ನೋದಕ್ಕೆ ಮಾತ್ರ ತಾನೆ. ಅಷ್ಟು ಸುಲಭವಾಗಿ ನಾವು ಓಪನ್ ಮಾಡೋಕ್ಕಾಗಲ್ಲ. ಸೊ ಅಷ್ಟು ಇಂಟ್ರೆಸ್ಟೆಡ್ ಆಗಿದ್ದಾರೆ, ಅಷ್ಟು ಇಷ್ಟಪಡ್ತಾ ಇದ್ದಾರೆ, ಅಷ್ಟು ಇಷ್ಟಪಟ್ಟಿದ್ದಾರೆ ಆಲ್ರೆಡಿ. ಆಮೇಲೆ ಇನ್ನೊಂದು ಅರ್ಥ ಆಗಲ್ಲ ನನಗೆ. ಈಗ ಕೆಲವ್ರು ಹೇಳ್ತಾರೆ, ಏನಕ್ಕೆ ಲವ್ ಮಾಕ್ಟೇಲ್ 3 ಮಾಡ್ತೀವಿ?
ಏನಕ್ಕೆ ಮಾಡಬಾರ್ದು? ನಾನು ಕೇಳಿ ಏನಕ್ಕೆ ಮಾಡಬಾರ್ದು? ನೀವು ಬರೀ ಅದೇನೇ ಮಾಡ್ತೀನಿ. ಅದೇ ಅಲ್ಲ, ಇದು ಲವ್ ಮಾಕ್ಟೇಲ್ 1ನೇ ಬೇರೆ, ಲವ್ ಮಾಕ್ಟೇಲ್ 2ನೇ ಬೇರೆ, ಲವ್ ಮಾಕ್ಟೇಲ್ 3ನೇ ಬೇರೆ. ಈಗ ಒಂದು ಕಥೆನ 3ನೇ ಭಾಗಕ್ಕೆ ತಗೊಂಡು ಹೋಗ್ತಿರೋದು ಫಸ್ಟ್ ಟೈಮ್ ಮಾಡ್ತಾ ಇದ್ರಲ್ಲ, ಏನು ಮಾಡಿರ್ಬೋದು ಅನ್ಸಲ್ವಾ? ಒಂದು 4 ಸಿನಿಮಾ ಬರುತ್ತೆ ಅಂತ ಕೇಳ್ತಾರೆ, ಯಾಕೆ ಇದನ್ನೇ ಸಿ ಆ ಥರ ಆಡಿಯನ್ಸು ಇದ್ದಾರೆ. ಸರ್ ಯಾರು ಏನಕ್ಕೆ ಈಗ ನೀವು ಹೇಳಿದ್ರಿ, ನಾನು ಟ್ರೈಲರ್ ನೋಡ್ತಾ ಬೇಜಾರಾಗೋಯ್ತು, ಇದು ಕೊನೆ ಅಧ್ಯಾಯ ಅನ್ನೋದಕ್ಕೆ. ಆ ಥರನೂ ಆಡಿಯನ್ಸ್ ಇದ್ದಾರೆ. ಇಲ್ಲ ಅದನ್ನೇ ಮಾಡ್ತಿದ್ದೀರಲ್ಲ, ಅಲ್ಲಪ್ಪ ಅದನ್ನೇ ಮಾಡ್ತಿರಲ್ಲ, ನಾನು ಬೇರೆ ಬ್ರ್ಯಾಟ್ ಅಂತ ಮಾಡ್ತಿರ್ತೀನಿ, ಕೌಶಲ್ಯ ಅಂತ ಮಾಡ್ತಿರ್ತೀನಿ, ನೀವು ಅದನ್ನ ಬೇರೆ ಮಾಡ್ತೀರಾ. ಈಗ ಆ್ಯಕ್ಷನ್ ಮಾಡಿದ್ರೆ ಏನು ಬರೀ ಆ್ಯಕ್ಷನ್ನೇ ಮಾಡ್ತೀರಾ ಅಂತಾರೆ. ಇಲ್ಲ ಸರಿ ಫ್ಯಾಮಿಲಿ ಮಾಡ್ತೀವಿ, ಏನು ಬರೀ ಫ್ಯಾಮಿಲಿನೇ ಮಾಡ್ತಿರಲ್ಲ ಅಂತಾರೆ. ಒಳ್ಳೆ ಕಥೆ ಆಯ್ತಲ್ಲ, ಇದನ್ನ ಮಾಡಿದ್ರೆ ಇದನ್ನ ಯಾಕೆ ಮಾಡಿದ್ರಿ ಅಂತಾರೆ, ಅದನ್ನ ಮಾಡಿದ್ರೆ ಅದನ್ನ ಯಾಕೆ ಮಾಡಿದ್ರಿ ಅಂತಾರೆ. ಅದಕ್ಕೆ ನಾನು ಯಾರ್ದು ಏನೂ ಕೇಳಲ್ಲ. ನನಗೇನು ಕತೆ ಹೊಳಿತು, ನನಗೇನು ಬೆಸ್ಟ್ ಅನ್ಸುತ್ತೆ ನಾನು ಮಾಡ್ತೀನಿ. ಈಗ ಲವ್ ಮಾಕ್ಟೇಲ್ ಮಾಡಿದೆ ಗೊತ್ತಾ, ಅವಾಗ ನಾನು ಯಾರಿಗೂ ಬಂದು ಕೇಳಿಲ್ಲ ನನ್ನ ಸಿನಿಮಾ ಮಾಡಿ ಅಂತ, ನಾನು ಯಾರೂ ಕೇಳಿಲ್ಲ. ನನಗೊಂದು ಕತೆ ಹೊಳಿತು, ನಾನು ಮಾಡಿದೆ. ಅದು ನನ್ನ ಇಷ್ಟಕ್ಕೆ ನಾನು ಮಾಡಿ ಸಿನಿಮಾ. ಈಗ 2ನೂ ಯಾರು ಕೇಳಿಲ್ಲ, ಬೇಕಾದ್ರೆ ಅಥವಾ ಹಂಗಲ್ಲ 2 ಮಾಡೋಗ್ಲೂ ಯಾರೂ ಕೇಳಿಲ್ಲ, ಅದು ನಾನೇ ಮಾಡಿದ್ದು. 3ನೂ ಯಾರು ಮಾಡಿ ಅಂತ ಕೇಳಿಲ್ಲ, ನಾನೇ ಮಾಡಿದ್ದು. ನನಗೆ ಕತೆ ಓಕೆ ಇದೆ, ಒಂದು ಒಳ್ಳೆ ಕತೆ, ಇದನ್ನು ಮಾಡ್ಬೋದು, ಇದು ಒಳ್ಳೆ ಜನಕ್ಕೆ ಚೆನ್ನಾಗುತ್ತೆ ಅಂತ ನನಗೆ ಕಾನ್ಫಿಡೆನ್ಸ್ ಬಂದು ನಾನು ಪ್ರೆಸೆಂಟ್ ಮಾಡ್ತೀನಿ. ನಿಮ್ಗೆ ಇದು ಬೇಕಾ ಅಂತ ಕೇಳ್ಬಿಟ್ಟು ಸಿನಿಮಾ ಮಾಡೋಕ್ಕಾಗಲ್ಲ. ಅದು ಆರ್ಗ್ಯಾನಿಕಾಗಿ ಹುಟ್ಟಬೇಕು ಕತೆಗಳು, ಅವಾಗ ಮಾತ್ರ ಒಳ್ಳೆ ಸಿನಿಮಾ ಮಾಡೋಕ್ಕೆ ಸಾಧ್ಯ. ಒಂದು ವಿಚಾರ, ನೀವು ಪ್ರೊಡ್ಯೂಸರ್ ಡೈರೆಕ್ಟರ್ ಇಬ್ರು ಕೂಡ ಆಕ್ಟರ್. ಸೊ ಇತ್ತೀಚೆಗೆ ನಾನು ಓಪನ್ಲಿ ಸ್ಪೀಕಿಂಗ್, ಐ ಸ್ಪೋಕ್ ಟು ರಮೇಶ್ ರೆಡ್ಡಿ ಸರ್, 45 ಸಿನಿಮಾ ಪ್ರೊಡ್ಯೂಸರ್. ಸೊ ಹಿ ವಾಸ್ ಲೈಕ್, ನಾನು ಕನ್ಸ್ಟ್ರಕ್ಷನ್ ಮಾಡ್ಕೊಂಡೇ ಇದ್ದೀನಿ, ಪರವಾಗಿತ್ತು, ಸಿನಿಮಾ ಮಾಡಿ ಎಲ್ಲ ಲಾಸ್ ಆಗಿಬಿಟ್ಟೆ. ಸೊ ಸುಮಾರು ಕಾಮೆಂಟ್ ಕೂಡ ಬರ್ತಾ ಇತ್ತು ನನಗೆ, ಸರ್ ನೀವು ಯಾಕೆ ಸಿನಿಮಾ ಮಾಡಿದ್ರಿ, ನೀವು ಕನ್ಸ್ಟ್ರಕ್ಷನ್ನೇ ಮಾಡಬೇಕಿತ್ತು ಅಂತ. ಒಬ್ಬ ಪ್ರೊಡ್ಯೂಸರ್ ಆಗಿ ಏನೆಲ್ಲ ಚಾಲೆಂಜಸ್ ಫೇಸ್ ಮಾಡ್ತೀರಿ? ಸೊ ಒಂದು ಕಥೆ ಯಾರೋ ಹೇಳಕ್ ಬಂದಾಗ ಅದು ಅಷ್ಟೊಂದು ಕ್ರೋರ್ಸ್, ಅಷ್ಟು ದೊಡ್ಡ ಬಜೆಟ್ ಅಲ್ಲಿ ಸಿನಿಮಾ ನಿರ್ಮಾಣ ಆಗ್ತಿದೆ ಅಂದ್ರೆ ಯಾವ ಫ್ಯಾಕ್ಟರ್ಸ್ ಅನ್ನ ಕನ್ಸಿಡರ್ ಮಾಡಿ ಸ್ಟೋರಿ ಲೈನ್ ನ ಕ್ಯಾರಿ ಮಾಡ್ತಾರೆ? ಇದ್ರ ಬಗ್ಗೆ ಏನು ಹೇಳ್ತೀವಿ? ಸಿ ಡಿಪೆಂಡ್ಸ್. ಈಗ ಆ ಥರ ಬಜೆಟ್ ಸ್ಕೇಲು ಹಾಕೋಕ್ಕೆ ನಮಗೆ ಕೆಪಾಸಿಟಿ ಇರಬೇಕು ಫಸ್ಟ್ ಆಫ್ ಆಲು. ಅದನ್ನು ಅಕಸ್ಮಾತಲ್ಲಿ ಈಗ ಏನು ಗೊತ್ತಾ, ನಾನು ಯಾವಾಗಲೂ ಬಿಲೀವ್ ಮಾಡೋದು, ಸಿನಿಮಾ ಮಾಡಿ ಯು ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್ ಫಾರ್ ದ ಫ್ಲಾಪ್. ಈಗ ಸಿನಿಮಾ ಏನೂ ಆಗಲಿಲ್ಲ ಅಂದರೆ ಏನು ಬರುತ್ತೆ, ಅದು ಏನು ಬರುತ್ತೆ ಅದಕ್ಕೆ ಸಿನಿಮಾ ಮಾಡಬೇಕು ಅಂತ ನಾನು ಹೇಳೋದು. ನೀವು ಹಿಟ್ಟಾಗೋದು, ಈಗ ಸಪೋಸ್ 100 ಕೋಟಿ ಕಲೆಕ್ಟ್ ಆಗುತ್ತೆ, 100 ಕೋಟಿ ಬಜೆಟ್ ಮಾಡೋಕ್ಕಾಗಲ್ಲ. ಒಂದು ಸಿನಿಮಾ ಫ್ಲಾಪ್ ಆದರೆ ಏನು ಕಲೆಕ್ಷನ್ ಆಗುತ್ತೆ? 1-2 ಕೋಟಿ ಕಲೆಕ್ಷನ್ ಆಗುತ್ತೆ. ಫ್ಲಾಪ್ ಆಗೋದಕ್ಕೆ ನೀವು ಸಿನಿಮಾ ಮಾಡಿ, ಆವಾಗ ನೀವು ಕಳ್ಕೊಳ್ಳಲ್ಲ. ಪ್ರಯತ್ನ ಅದೇ ಇರುತ್ತೆ. ಹೇಳೋದು, ಒಂದು ಪ್ರಯತ್ನ ನೀವು ಪಡಲೇಬೇಕು. ನೀವು ಒಳ್ಳೆ ಸಿನಿಮಾ ಮಾಡೋದಂತೂ ಮ್ಯಾಂಡೇಟ್ರಿ, ಮಾಡಲೇಬೇಕು. ಒಳ್ಳೆ ಸಿನಿಮಾ, ಯಾವುದೋ ಕೆಟ್ಟ ಸಿನಿಮಾ ಮಾಡ್ಬಿಟ್ಟು ಬೈಕು ನಾವು ನೋಡ್ತಾ ಇಲ್ಲ ಅನ್ನೋದು ತಪ್ಪು. ನಾವು ಕೆಲಸ ನಾವು ಮಾಡಬೇಕಾದ್ರೆ ಒಳ್ಳೆ ಸಿನಿಮಾ. ಅದು ಮಾಡಾದ್ಮೇಲೆ ಕಾರಣಾಂತರಗಳಿಂದ ಪಿಕ್ಚರ್ ಏನಾದ್ರು ಹಂಗೆ ಆಗಿ ಚೆನ್ನಾಗಿ ಆಗಿಲ್ಲ ಅಂದ್ರೂ ಒಬ್ಬ ನಿರ್ಮಾಪಕ ರೋಡ್ಗೆ ಬರಬಾರ್ದು. ಸಿ ನಮಗೆ ಇದು ಅಪ್ಲೈ ಆಗಲ್ಲ, ಯಾಕೆಂದ್ರೆ ನಮ್ಮದೇ ಪ್ರೊಡಕ್ಷನ್ ಆಗಿರೋದ್ರಿಂದ ವೆರಿ ಮೈಂಡ್ಫುಲಿ ಒಂದು ಬರ್ಕೊಳ್ಳೋದು, ಇನ್ನೊಂದು ಎಕ್ಸಿಕ್ಯೂಟ್ ಮಾಡೋದು. ನಾವಿಬ್ರು ಆಲ್ಮೋಸ್ಟ್ ಒಂದು 5 ಡಿಪಾರ್ಟ್ಮೆಂಟ್, ನಾವಿಬ್ಬರೇ ಒಂದು 10 ಡಿಪಾರ್ಟ್ಮೆಂಟ್ ಮಾಡ್ಬಿಟ್ಟಿರ್ತೀವಿ. ಸೊ ಹಾಗಾಗಿ ನಮಗೆ ಏನಂತಾರೆ, ಎಲ್ಲರೂ ವೇಸ್ಟ್ ಆಗೋದಾಗ್ಲಿ ಅಥವಾ ಮೈಂಡ್ಲೆಸ್ ಆಗಿ ಖರ್ಚು ಮಾಡೋದು ತುಂಬಾ ಅಚ್ಚುಕಟ್ಟಾಗಿ ಮಾಡ್ತೀವಿ. ಅಂದ್ರೆ ಯಾವುದಕ್ಕೆ ಎಷ್ಟು ಬೇಕು, ಏನು ಬೇಕು, ಏನು ನೆಸೆಸಿಟಿ ಇದೆ. ಐ ಥಿಂಕ್ ಆಸ್ ಎ ಪ್ರೊಡಕ್ಷನ್ ಹೌಸ್ ನಾವು ವಿ ಹ್ಯಾವ್ ಗ್ರೋನ್. ತುಂಬಾ ಚಿಕ್ಕದಾಗಿ ಮಾಡಿದ್ದು ಲವ್ ಮಾಕ್ಟೇಲ್ 1, 2 ಕಂಫರ್ಟಬಲ್ ಆಗಿ ಮಾಡಿದೀವಿ, 3 ಆರಾಮಾಗಿ ಮಾಡಿದೀವಿ, ಇನ್ನೂ ಕಂಫರ್ಟಬಲ್ ಆಗಿ ಮಾಡಿದೀವಿ. ನಿಮಗೆ ಆ ಪ್ರೊಡಕ್ಷನ್ ವ್ಯಾಲ್ಯೂ ತೆರೆ ಮೇಲೆ ಕಾಣುತ್ತೆ. ಬಟ್ ಬೇರೆ ಪ್ರೊಡ್ಯೂಸರ್ಸ್, ಬೇರೆ ನಿರ್ದೇಶಕರಿಗೆ ಮಾಡಬೇಕಾದ್ರೆ ಪ್ರೊಡ್ಯೂಸರ್ಸ್ ಕೈಲಿರಲ್ಲ. ಈಗ ಯಾವುದೋ ಒಂದು ಬಜೆಟಲ್ಲಿ ಇಡ್ತಾರೆ. ಈಗ ಸಪೋಸ್ 10 ರೂಪಾಯಿ ಮಾಡಿರ್ತೀವಿ ಅಂತೀವಿ, 20 ರೂಪಾಯಿ ಆಗುತ್ತೆ, 25 ರೂಪಾಯಿ ಆಗ್ಬಿಡುತ್ತೆ. ಸೊ ಆ ಥರ ಮಾಡಿದಾಗ ಆ ಥರ ಮಾಡಬಾರ್ದು. ಆ್ಯಕ್ಚುಲಿ ಡೈರೆಕ್ಟರ್ಗಳ ಜವಾಬ್ದಾರಿ ಅದು. ಒಂದು 10 ರೂಪಾಯಿ ಮಾಡ್ತೀವಿ ಅಂದಾಗ 10 ರೂಪಾಯಿ ಮಾಡೋದು ಗೊತ್ತಿರಬೇಕು. ನೀವು ಅದನ್ನು 10 ರೂಪಾಯಿಗೆ ಈಗ ಹೇಳ್ಬಿಟ್ಟು ಆಮೇಲೆ 20 ರೂಪಾಯಿ ಮಾಡಿದ್ರೆ ಪಾಪ ಅವ್ರು ಏನು ಮಾಡ್ತಾರೆ? ನನ್ನ ಯಾರು ಹೇಳ್ತಾರೆ, ಹೆಸರು ಬೇಡ, ನನ್ನ ಯಾರು ಹೇಳ್ತಾರೆ, ಈ ಬಜೆಟ್ ಅಲ್ಲಿ ಸಿನಿಮಾ ಮಾಡ್ತೀವಿ ಅಂದ್ಬಿಟ್ಟು ಆ ಬಜೆಟ್ ಅಲ್ಲಿ ಬರೀ ಫಸ್ಟ್ ಹಾಫ್ ಮಾಡಿದ್ರು ಅಂತ, ಅವಾಗ ಪ್ರೊಡ್ಯೂಸರ್ ಸೆಕೆಂಡ್ ಹಾಫ್ ಶೂಟ್ ಮಾಡ್ಲೇಬೇಕಲ್ಲ. ಹಂಗೆ ಆಗ್ಬಿಡುತ್ತೆ. ಹಂಗೆ ಮಾಡಬಾರ್ದು. ಯಾವತ್ತು ಎಲ್ಲ ಡೈರೆಕ್ಟರ್ಗಳಿಗೆ ಹೇಳೋದು ಏನಂದರೆ, ಏನು ಬಜೆಟ್ ಮಾತಾಡ್ತೀರಾ ಆ ಬಜೆಟಿಗೆ ಸಿನಿಮಾ ಮುಗಿಸಿ. ಈಗ ಇಷ್ಟೆಲ್ಲ ಕೊಟ್ಟರೆ ನಾನು ಆ ಸಿನಿಮಾ ಕೊಡ್ತೀನಿ ಅನ್ನೋದಲ್ಲ, ಏನಿದೆ ಅದರಲ್ಲಿ ಏನು ಸಿನಿಮಾ ಕೊಡ್ತೀವಿ ಮಾಡ್ಬೇಕಾದ್ರೆ ಅದೊಂದು ಜೋಶ್ ಇರುತ್ತೆ. ಬಟ್ ಆಕ್ಚುಲಿ ಕುತ್ಕೊಂಡು ಪ್ರಮೋಟ್ ಮಾಡಿ ಸಿನಿಮಾ ತೆರೆ ಮೇಲೆ ತಂದಾಗ ಎಷ್ಟು ಕಲೆಕ್ಷನ್ ಆಗುತ್ತೆ ಅಂತ ನೋಡಿದಾಗ ರಿಯಲೈಸ್, ಬಟ್ ವಿಲ್ ಬಿ ಟೂ ಲೇಟ್. ಅವಾಗ ನಾವೇನಾಗುತ್ತೆ, ನಾವು ಆಸ್ ಅನ್ ಇಂಡಸ್ಟ್ರಿ ಪ್ರೊಡ್ಯೂಸರ್ಗಳನ್ನ ಕಳ್ಕೊತಾ ಇದೀವಿ. ತುಂಬಾ ಜನ ಪ್ರೊಡ್ಯೂಸರ್ಸ್ ವಾಪಸ್ ಹೋಗಿದ್ದಾರೆ. ರಮೇಶ್ ಸರ್ ಫ್ಯಾಂಟಾಸ್ಟಿಕ್ ಪ್ರೊಡ್ಯೂಸರ್, ತುಂಬಾ ಒಳ್ಳೆ ಪ್ರೊಡ್ಯೂಸರ್. ನಾನು ಕನ್ನಡ ಸಿನಿಮಾ ಮಾಡೇ ಇದಾದ್ಮೇಲೂ ಇನ್ನೂ 10 ಸಿನಿಮಾ ಮಾಡ್ತೀನಿ ಕಣಮ್ಮ ಅಂತ ಅಂದ್ರು ಅವರು. ಅಷ್ಟು ಇದು ಅಲ್ಲ ತುಂಬಾ ನಾನು ಅವ್ರನ್ನ ಸುಮಾರು ಸಲ ಬಿಟ್ಟಿದ್ದೀನಿ. ತುಂಬ ಒಳ್ಳೆ ಮನುಷ್ಯ, ತುಂಬ ಪ್ಯಾಷನೆಟ್ ಆಗಿರೋದು. ಸೊ ನಾವು ಈಗ ಆಸ್ ಅ ಡೈರೆಕ್ಟರ್ಗಳು, ಆ್ಯಕ್ಟರ್ಗಳು, ಹೀರೋಗಳಾಗ್ಬೋದು, ನಮ್ಮ ಜವಾಬ್ದಾರಿ ಅದು ಒಬ್ಬ ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋದು. ಯಾಕಂದರೆ ಇವತ್ತೆಲ್ಲರೂ ಈಗ ನಾವು ಅನ್ನ ತಿಂತಾರಾಗ್ಬೋದು, ನೀವು ಅನ್ನ ತಿಂತಾಗ್ಬೋದು, ಅಥವಾ ಈಗ ಯಾರೋ ಒಬ್ಬ ಕ್ರಿಟಿಕ್ ಕೂತ್ಕೊಂಡಲ್ಲಿ ಯೂಟ್ಯೂಬಲ್ಲಿ ರಿವ್ಯೂ ಮಾಡ್ತಾರಲ್ಲ, ಅಥವಾ ಅವ್ರು ರಿವ್ಯೂ ಮಾಡೋದಕ್ಕೂ ಒಂದು ಸಿನಿಮಾ ಬೇಕು, ಅದನ್ನ ಬೈಯಕ್ಕಾರ ಒಂದು ಸಿನಿಮಾ ಬೇಕು. ಆ ಸಿನಿಮಾ ಬೇಕು ಅಂದರೆ ಅದನ್ನ ಮಾಡೋದು ಯಾರು? ಪ್ರೊಡ್ಯೂಸರು. ಸೊ ಪ್ರೊಡ್ಯೂಸರ್ ಇಸ್ ವೆರಿ ಇಂಪಾರ್ಟೆಂಟ್. ಇವಾಗ ನಾವು ಆಡಿಯನ್ಸ್ ಅಲ್ಟಿಮೇಟ್ ಅಂತೀವಿ. ಆಡಿಯನ್ಸ್ ಸಿನಿಮಾ ಕೊಡೋರು ಯಾರು? ಅದು ಕೊಟ್ಟರೆ ತಾನೇ ಆಡಿಯನ್ಸ್ ನೋಡೋದು.
ನಿಮ್ಗೆ ಕೊಡೋರೇ ಪ್ರೊಡ್ಯೂಸರು. ಸೊ ನಮ್ಮ ಜವಾಬ್ದಾರಿ ಇದೆ ನಾವು ಪ್ರೊಡ್ಯೂಸರ್ನ ಉಳಿಸ್ಕೊಳ್ಳೋದು. ನಾನು ಯಾವುದೋ ಒಂದು ಇದರಲ್ಲಿ ಲಾಸ್ಟ್ ಟೈಮ್ ಒಂದು ಹೇಳಿದೆ, ಅದಕ್ಕೂ ಒಂದಷ್ಟೇನೋ ಅಂತ ಹೇಳ್ತಿರೋ. ನಾನು ಹೇಳ್ತಾ ಇದ್ದೆ, ಕ್ರಿಟಿಕ್ಸ್ಗಳು ಈ ರಿವ್ಯೂ ಮಾಡೋರು ದಯವಿಟ್ಟು ಸಿನಿಮಾ ಚೆನ್ನಾಗಿದ್ರೆ ಚೆನ್ನಾಗಿದೆ ಅಂತ ಹೇಳಿ, ಅಕಸ್ಮಾತ್ ಸಿನಿಮಾ ಚೆನ್ನಾಗಿ ಮಾಡಿಲ್ಲ ಅಂತ ಇಟ್ಕೊಳ್ಳಿ, ರಿವ್ಯೂ ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳಿದ್ದೆ ಅವಾಗ. ಅದಕ್ಕೆ ಇವ್ರೇನು ಹಿಂಗೆ ಹೇಳ್ತಾರೆ ಹಂಗೆ ಹೇಳ್ತಾರೆ, ಅದು ನಮ್ಮ ವಾಕ್ ಸ್ವಾತಂತ್ರ್ಯ ವಾಟ್ ಎವರ್ ಅಂತ ಹೇಳಿದ್ರು. ಅಲ್ಲ ಗುರು, ಈಗ ಒಂದು ಹೋಟ್ಲಿಗೆ ಹೋಗ್ತೀವಿ, ಸಿಂಪಲ್ಲು. ನಾನು ಹೇಳ್ತಿರೋದು ಸಿನಿಮಾ ಇಂಡಸ್ಟ್ರಿನೂ ಬಿಸ್ನೆಸ್ಸು, ಒಂದು ಹೋಟೆಲು ಬಿಸ್ನೆಸ್ಸು. ಈಗ ಒಂದು ಹೋಟ್ಲಿಗೆ ಊಟಕ್ಕೆ ಹೋಗ್ತೀವಿ, ನೀವು ಊಟ ಮಾಡ್ತೀರಾ, ನಿಮ್ಗೆ ಇಷ್ಟ ಆಯಿತು ಇಷ್ಟ ಆಗಲ್ಲ ಸೆಕೆಂಡ್ರಿ. ಇಷ್ಟ ಆದರೆ ಏನು ಮಾಡ್ತೀರಾ? ಖುಷಿಯಾಗಿ ಎದ್ದು ಬರ್ತೀರಾ. ನೆಕ್ಸ್ಟ್ ಟೈಮ್ ಯಾರು ಹೋದಾಗ ಅಲ್ಲಿ ಹೋಗೋಣ, ಅಲ್ಲಿ ಚೆನ್ನಾಗಿತ್ತು ಅಂತೀರಾ. ಅಕಸ್ಮಾತ್ ಇಷ್ಟ ಆಗಲಿಲ್ಲ ಅಂತ ಇಟ್ಕೊಳ್ಳಿ, ತಿಂದ್ಬಿಟ್ಟು ಅವ್ರಿಗೆ ಹೇಳ್ತೀರಾ ಇಲ್ಲ ಒಂಚೂರು ಏನೋ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ವಾಪಸ್ ಬರ್ತೀರಾ. ಅಥವಾ ಯಾರು ನೀವು ಅದೇ ಹೋಟ್ಲಿಗೆ ಹೋಗೋಣ ಅಂತ ಯಾರು ನಿಮ್ಮ ಫ್ರೆಂಡ್ಸ್ ಕೇಳಿದ್ರೆ ಬೇಡ ಅಲ್ಲಿ ಚೆನ್ನಾಗಿಲ್ಲ ಬೇರೆ ಕಡೆ ಹೋಗೋಣ ಅಂತ ಏನೋ ಹೇಳ್ತೀರಾ. ಇಷ್ಟೇ ಅಲ್ವಾ? ಸಿನಿಮಾದಲ್ಲಿ ಹಂಗಾಗಲ್ಲ. ಅದ್ರ ಬದಲು ಇಲ್ಲೇನು ಮಾಡ್ತೀರಾ? ಬರ್ತೀರಾ, ಬಂದ್ಬಿಟ್ಟು ಒಂದು ವೀಡಿಯೋ ಮಾಡ್ತೀರಾ, ಈ ಹೋಟ್ಲಲ್ಲಿ ಸರಿ ಇಲ್ಲ, ಅದರಲ್ಲಿ ಸ್ವಲ್ಪ ಹಿಟ್ಟು ಹಿಂಗೆ ಹಾಕ್ಬೇಕಿತ್ತು, ಹಂಗೆ ಹಾಕ್ಬೇಕಿತ್ತು, ಇದು ಹಂಗೆ ಮಾಡಬೇಕಿತ್ತು, ಇದು ಹಿಂಗೆ ಮಾಡಬೇಕಿತ್ತು. ಅಲ್ಲಿ ನೀವು ಯಾರೂ ಹೋಗ್ಬೇಡಿ, ನೀವು ಯಾರು ಆ ಕಡೆ ಖಾಲಿ ಹಾಕ್ಬೇಡಿ ಅಂದರೆ ಅವ್ನು ಕೇಸ್ ಹಾಕ್ತಾನೆ ಹಾಕಲ್ವ ನಿಮ್ಮ ಮೇಲೆ? ನೀವು ಆ ಥರ ವೀಡಿಯೋ ಮಾಡಿದ್ರೆ ಈಗ ಯಾರೋ ಬಿಸ್ನೆಸ್ ಮಾಡ್ತಾ ಇರ್ತಾರೆ ಅಂದರೆ ನಿಮ್ಗೆ ಸಿನಿಮಾದಲ್ಲಿ ಆ ಥರ ಆಗ್ತಿದೆ. ನೀವು ಸುಮ್ಮನೆ ಆ್ಯಕ್ಚುಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ. ಈಗ ಹೆಂಗೆ ಹೋಟ್ಲಿಗೆ ಊಟಕ್ಕೆ ಹೋಗ್ಬಿಟ್ಟು ನೀವು ಆಮೇಲೆ ವೀಡಿಯೋ ಮಾಡೋದು, ಈ ಹೋಟ್ಲಿಗೆ ಹೋಗ್ಬಿಡಿ, ಈ ಹೋಟ್ಲ್ ಹಿಂಗಿದೆ ಒಂಚೂರು ದಯವಿಟ್ಟು ಹೋಗ್ಬಿಡಿ ಅಂದರೆ. ಇನ್ನೂ ಒಂದು ಪ್ರಾಬ್ಲಮ್ ಇದೆ, ನಾನು ಅನಲೈಸ್ ಮಾಡಿರೋ ಪ್ರಕಾರ, ನಾನು ಅನ್ಕೊಳ್ಳೋ ಪ್ರಕಾರ, ಈಗ ಬೇರೆ ಬೇರೆ ಥರದ ಜಾನರ್ ಫಿಲ್ಮ್ಸ್ ಬರುತ್ತೆ, ಆ್ಯಕ್ಷನ್ ಬರುತ್ತೆ, ಕಾಮಿಡಿ ಬರುತ್ತೆ, ಹಾರರ್ ಬರುತ್ತೆ, ಎಕ್ಸೆಟ್ರಾ ಬರುತ್ತೆ. ಇವಾಗ ನಾನು ಎಮೋಷನಲ್ ಸಿನಿಮಾಗಳನ್ನ ನಾನು ಇಷ್ಟಪಡ್ತೀನಿ. ಈಗ ಇನ್ನೊಬ್ಬರಿಗೆ ನನಗೆ ಆ್ಯಕ್ಷನ್ ಸಿನಿಮಾಗಳು ಆ್ಯಕ್ಚುಲಿ ಐಲ್ ಬಿ ವೆರಿ ಆನೆಸ್ಟ್ ನಂಗೆ ಅಷ್ಟೊಂದು ಇಷ್ಟ ಆಗಲ್ಲ. ಈಗ ನನಗೆ ಇಷ್ಟ ಆಗಲ್ಲ, ಬಟ್ ತುಂಬ ಜನ ಅದನ್ನು ಇಷ್ಟಪಡೋರು ಇದ್ದಾರೆ. ನಾನು ಯಾಕೆ ಬಂದ್ಬಿಟ್ಟು ಅದನ್ನು 100 ಜನಕ್ಕೆ ವಿಡಿಯೋ ಮಾಡಿ ಹೇಳಿ ನೀವು ನೋಡ್ಬೇಡಿ ಅಂತ? ನಾನು ಯಾಕೆ ಇನ್ಫ್ಲೂಯೆನ್ಸ್ ಮಾಡಬೇಕು ಅವ್ರನ್ನ? ನಾನು ಕೇಳಿ ಅಂದರೆ ನೀವು ಒಬ್ಬರು ಯು ಆರ್ ನಾಟ್ ರೆಪ್ರೆಸೆಂಟಿಂಗ್ ದ ಎಂಟೈರ್ ಆಡಿಯನ್ಸ್ ಅಲ್ವಾ? ಸೊ ನಾನು ಅದಕ್ಕೆ ಹೇಳಿದ್ರೆ ರಿವ್ಯೂಸ್ ಮಾಡುವಾಗ ನಿಮ್ಗೆ ಇಷ್ಟ ಆದರೆ 4 ಜನ ಕೇಳಿ ನೋಡಿ ಅಂತ. ಅವಾಗ ಏನಾಗುತ್ತೆ, ಇವಾಗ ರಿವ್ಯೂ ಮಾಡೋಕ್ಕೆ ನಿಮ್ಗೊಂದು ಕಂಟೆಂಟ್ ಬರ್ತಾ ಇದೆ ಯೂಟ್ಯೂಬಲ್ಲಿ, ಅದನ್ನು ಆಗ್ತಾ ಇರೋದೇ ಯಾಕೆ? ಬಿಕಾಸ್ ಆಫ್ ಸಿನಿಮಾ ಆಗ್ತಿರೋದ್ರಿಂದ. ಆ ಸಿನಿಮಾ ಆಗೋಕ್ಕೆ ಕಾರಣ ಯಾರು? ಪ್ರೊಡ್ಯೂಸರು. ಪಾಪ ಆ ಪ್ರೊಡ್ಯೂಸರ್ಗೆ ನೀವು 2 ಕೋಟಿನ 3 ಕೋಟಿ ಎಷ್ಟೋ ಹಾಕಿರ್ತಾರೆ, ಮನೆ ಮಟ್ಟ ಅಡ ಇಟ್ಟೆಲ್ಲ ಮಾಡಿರ್ತಾರೆ. ಹಂಗೆ ಮಾಡಿದವ್ರಿಗೆ ನಾನೇನು ಅನ್ಯಾಯ ಆಗಬಾರ್ದು ಅಂತ ಅಷ್ಟೇ. ಅಟ್ಲೀಸ್ಟ್ ಬೇಡ ಅವ್ರಿಗೆ ಒಬ್ರಿಗೆ ನಾವು ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದ್ರೆ ಪರವಾಗಿಲ್ಲ, ಕೆಟ್ಟದ್ದು ಮಾಡೋದು ಬೇಡ ಬಿಡಿ. ಅವ್ರು ಹೆಂಗೋ ಏನೋ ಬಿಸ್ನೆಸ್ ಮಾಡ್ಕೋದು ಏನೋ ಮಾಡ್ಕೋದು ಬಿಟ್ಬಿಡ್ಬೇಕಂತ. ಫಾರ್ ಎಕ್ಸಾಂಪಲ್ ನೀವು ಸಿನಿಮಾ ಹೊರಟಿರ್ತೀರಾ, ನಾನೇನೋ ವಿಡಿಯೋ ಮಾಡಿರ್ತೀನಿ, ನನ್ನ ವಿಡಿಯೋ ನೋಡ್ಬಿಟ್ಟು ನೀವು ಹೋಗಲ್ಲ ಡಿಸೈಡ್ ಮಾಡ್ತೀರಾ. ಬಟ್ ಆಕ್ಚುಲಿ ನಿಮ್ಗೆ ಇಷ್ಟ ಆಗಿರ್ತಿತ್ತೇನೋ ಅದು, ವಿ ಡೋಂಟ್ ನೋ. ನಾನು ಯಾಕೆ ನಿಮ್ಮನ್ನ ಡಿಇನ್ಫ್ಲೂಯೆನ್ಸ್ ಮಾಡ್ತೀನಿ ನಿಮ್ಮನ್ನ ಹೋಗ್ಬಿಡಿ ಅಂತ. ಐ ಥಿಂಕ್ ಅದನ್ನ ಅವಾಯ್ಡ್ ಮಾಡ್ಕೋಬಹುದು. ಇಷ್ಟ ಆದ್ರೆ ಮಾಡಿ, ಇಲ್ದಿದ್ರೆ ನ್ಯೂಟ್ರಲ್ ಆಗಿರಿ. ನ್ಯೂಟ್ರಲ್ ಆಗ್ಬಿಟ್ರೆ ಒಳ್ಳೇದಲ್ವಾ? ಲಾಸ್ಟ್ 1-2 ಸಿನಿಮಾ ಬಂದಾಗ ಪೈರಸಿ ಅನ್ನೋದು ತುಂಬಾನೇ ಅಂದ್ರೆ ಆಕ್ಚುಲಿ ಇನ್ನೊಂದು ತುಂಬಾ ಚೆನ್ನಾಗಿರೋ ಪಾಯಿಂಟ್, ಸಾರಿ ಟು ಇಂಟರಪ್ಟ್ ಯು, ಬಟ್ ಏನಂತಂದ್ರೆ ಇವಾಗ ಇನ್ನೂ ಒಂದು ಎಕ್ಸ್ಟ್ರೀಮ್ ಅಲ್ಲಿ ಹೆಂಗ್ ಮಾತಾಡ್ತಾರೆ ಅಂದ್ರೆ, ಇವ್ರಿಗೆ ಯಾರು ಸಿನಿಮಾ ಮಾಡಕ್ ಹೇಳಿದ್ದು ಅಂತಾರೆ. ಆಕ್ಚುಲಿ ಕನ್ನಡ ಇಂಡಸ್ಟ್ರಿನ ಡಿಪೆಂಡ್ ಆಗಿ ಎಷ್ಟು ಜನ ದುಡ್ತಿದ್ದಾರೆ ಅಂತ ಬಹುಶಃ ಈ ತರ ಮಾತಾಡೋರು ಗೊತ್ತಿಲ್ಲ. ಎಷ್ಟು ಫ್ಯಾಮಿಲೀಸ್ ಡಿಪೆಂಡ್ ಆಗಿದ್ದಾರೆ, ಎಷ್ಟು ಜನ ಇಂಡಸ್ಟ್ರಿ ಅಲ್ವಾ? ಇಟ್ಸ್ ಎನ್ ಇಂಡಸ್ಟ್ರಿ. ಎಷ್ಟು ಜನಕ್ಕೆ ಅವ್ರು ಅಂದ್ರೆ ಪರ್ ಡೇ ಸ್ಕೇಲಲ್ಲಿ ಕೆಲಸ ಮಾಡ್ತಾರಲ್ವಾ, ಅವರೆಲ್ಲ ಡಿಪೆಂಡ್ ಆಗಿದ್ದಾರೆ, ಫ್ಯಾಮಿಲೀಸ್ ಡಿಪೆಂಡ್ ಆಗಿದ್ದಾರೆ, ಸಿನಿಮಾ ದುಡಿಮೆಯಿಂದ ಡಿಪೆಂಡ್ ಆಗಿದ್ದಾರೆ. ಎಷ್ಟು ಜನ ಟೆಕ್ನಿಷಿಯನ್ಸ್ ಇದ್ದಾರೆ ಅಂತ ಬಹುಶಃ ಕೌಂಟ್ ನನಗೆ ಗೊತ್ತಿಲ್ಲ, ಬಟ್ ಅಲ್ಲ ನಿಮ್ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ತುಂಬಾ ಆಗಿರ್ತಾರೆ. ಈಗ ನೀವೇನು ಈಗ ನಾವು ಪೆಪರಸಿಗಳು ಅಂತ ಹೇಳ್ತೀವಿ, ಹುಡುಗರುಗಳಾಗ್ಬೋದು, ಅಥವಾ ಈಗ ಇನ್ಸ್ಟಾಗ್ರಾಮಲ್ಲಿ ಇರೋಂಥ ಪ್ರಮೋಷನ್ ಪೇಜಸ್ ಆಗ್ಬೋದು, ಯೂಟ್ಯೂಬಲ್ಲಿ ಇರೋಂಥ ಆಗ್ಬೋದು, ಮೀಡಿಯಾದವ್ರು ಆಗಿರ್ಬೋದು, TV ಅವರು, ಪೇಪರ್ ಅವರು, ಎಂಟೈರ್ ಈಗ ನಿಮ್ಮ ಪೇಪರ್ ಅಂತ ಅಂದ್ರೂ ಅದಕ್ಕೊಂದು ಸಿನಿಮಾ ಕಾಲಮ್ ಅಂತ ಇರುತ್ತೆ. ಅಲ್ಲೂ ಒಂದು ಬಿಸ್ನೆಸ್ ರೆವೆನ್ಯೂ ಜನರೇಟ್ ಆಗ್ತಿರುತ್ತೆ. ಇದೆಲ್ಲ ಡಿಪೆಂಡ್ ಆಗಿರೋದು ಸಿನಿಮಾಯಿಂದ. ಇವ್ರೇನಂದ್ರೆ ಆಚೆ ಕಡೆ ನೋಡೋರ್ಗೆ ಒಬ್ಬ ಪ್ರೊಡ್ಯೂಸರ್ ದುಡ್ಡು ಮಾಡೋದ್ ಕಾಣುತ್ತೆ, ಜೋರಾಗಿ ಕಾಣುತ್ತೆ, ತುಂಬಾ ಅಂದ್ರೆ ಅದು ತುಂಬಾ ಏನಂತಾರೆ ಗ್ಲೋರಿಫೈಡ್ ಆಗಿ ಕಾಣುತ್ತೆ. ಬಟ್ ಅದೇ ಪ್ರೊಡ್ಯೂಸರ್ ದುಡ್ಡು ಮಾಡ್ದಿದ್ದಾಗ ಪ್ರೊಡ್ಯೂಸರ್ ಮನಸ್ಥಿತಿ ಒಂದು, ಎರಡನೇದು ಯಾರು ಸಿನಿಮಾ ಮಾಡಿದ್ ಪ್ರೊಡ್ಯೂಸರ್ಸೇ ಬಂದು ಆಕ್ಚುಲಿ ಸಿನಿಮಾ. ಆಮೇಲೆ ಇನ್ನೊಂದೇನು ಗೊತ್ತಾ, ಈ ಪ್ರೊಡ್ಯೂಸರ್ ಅಂತ ಹೇಳ್ತಾರಲ್ಲ, ಇವ್ರು ಯಾರು ಇಂಡಸ್ಟ್ರಿ ಅವರಲ್ಲ. ಅಲ್ಲಿ ಆಡಿಯನ್ಸಲ್ಲಿ ಸಿನಿಮಾನ ತುಂಬ ಪ್ರೀತಿಸ್ತಾರಲ್ಲ ಗೊತ್ತಾ ಆಡಿಯನ್ಸ್ಗಳು, ಅವರಲ್ಲಿ ಒಬ್ಬೊಬ್ಬ ಬಂದಿರೋದು ಇಲ್ಲಿಗೆ. ನಾನು ಸಿನಿಮಾ ತೆಗಿಬೇಕು, ನಾವು ಪ್ರೊಡ್ಯೂಸ್ ಮಾಡಬೇಕು ಅಂತ. ಇವರೆಲ್ಲ ಏನು ಪ್ರೊಡ್ಯೂಸರ್ ಅನ್ಸಷ್ಟೇ ಹುಟ್ಟಿದಾಗ್ಲಿಂದ ಪ್ರೊಡಕ್ಷನ್ ಕಂಪ್ನಿ ಇಟ್ಕೊಂಡು ಯಾರು ಹುಟ್ಟಿರೋರಲ್ಲ. ಎಲ್ಲರೀಗ ನಾನು ರಮೇಶ್ ರೆಡ್ಡಿ ಅವ್ರದ್ದೇ ವಿಡಿಯೋ ನೋಡ್ತಾ ಇದ್ದೆ, ಅವ್ರು ಹೇಳ್ತಾ ಇದ್ರು, ನಾನು ಶಿವಣ್ಣ ಅವ್ರ ಸಿನಿಮಾ ನೋಡ್ತಾ ಇದ್ವಿ, ಅಣ್ಣವ್ರ ಸಿನಿಮಾ ನೋಡ್ತಾ ಇದ್ವಿ, ಅವರು ನಾನು ಫ್ಯಾನು ಅಂತ. ಸೊ ಒಬ್ಬ ಫ್ಯಾನ್ ಆಗಿ, ಅವರು ಕನ್ನಡ ಇಂಡಸ್ಟ್ರಿಯ ಫ್ಯಾನ್ ಆಗಿ, ಕನ್ನಡ ಸಿನಿಮಾಗಳನ್ನ ಫ್ಯಾನ್ ಆಗಿ ಇರೋರು, ನಾನು ಕನ್ನಡ ಸಿನಿಮಾ ತೆಗಿಬೇಕು ಅಂತ ಬಂದಿರೋರು. ಈಸ್ ಅನ್ ಆಡಿಯನ್ ಫಸ್ಟ್ ಆಫ್ ಆಲ್. ಒಬ್ಬ ಪ್ರೇಕ್ಷಕ ಬಂದು ಸಿನಿಮಾ ತೆಗೆದಿರೋದು ಇದನ್ನು. ಸೊ ಇವತ್ತು ಅವ್ರು ಬೇಜಾರು ಮಾಡ್ಕೋತಾ ಇದ್ದಾರೆ ಅಂದಾಗ ನಮಗೆ ನೋವಾಗುತ್ತೆ. ಆಸ್ ಅ ಆ್ಯಕ್ಟರ್ಗಳಾಗ್ಬೋದು, ಇಂಡಸ್ಟ್ರಿ ಆದಾಗ ನಾವು ಉಳಿಸ್ಕೋಬೇಕು ಅಂತ ಪ್ರೊಡ್ಯೂಸರ್ಗಳನ್ನ. ಬಿ ಕೈಂಡ್ ಅಂತ ಅಷ್ಟೇ.
ಕಾಂತಾರ ರಿಲೀಸ್ ಆದಂಥ ಟೈಮಲ್ಲಿ ಸಿಕ್ಕಾಪಟ್ಟೆ ಸೀನ್ಗಳು ವೈರಲ್ ಆಗಿ ಪ್ರಗತಿ ಶೆಟ್ಟಿ ಅವ್ರು ಫೋನ್ ಮಾಡಿ ಒಂದಷ್ಟು 4,000 ಲಿಂಕ್ಸ್ನ ಡಿಲೀಟ್ ಮಾಡಿಸಿದ್ವಿ, ಈ ಥರ ಎಲ್ಲ ಇತ್ತು. ಅಂದರೆ ಸೀನ್ಸ್ ಎಂಡಿಂಗ್ ಸೀನ್ ಆಗಿರ್ಬೋದು, ಕ್ಲೈಮ್ಯಾಕ್ಸ್, ಸ್ಟಾರ್ಟಿಂಗ್, ಈ ಥರ ಎಲ್ಲ ಸುಮಾರು ಸಿನಿಮಾಗೆ ಆಗ್ತಾ ಇದೆ. 45 ಸಿನಿಮಾಗೂ ಅದೇ ಆಯಿತು. ಸೊ ಪೈರಸಿ ಬಗ್ಗೆ ಏನಾದರೂ ಮುತುವರ್ಜಿ ವಹಿಸಿದ್ದೀರಾ ಇಬ್ಬರು? ಏನು ಹೇಳ್ತೀವಿ? ಐ ಥಿಂಕ್ ಅದು ಹಾಕಿರೋ ಲಿಂಕ್ಸ್ನ ತೆಗ್ಸೋದು ಒಂದು ಕಡೆ ಆಗುತ್ತೆ, ಬಟ್ ಯಾರು ಹಾಕ್ತಾ ಇದ್ದಾರೆ ಅದಕ್ಕೆ ಬುಡಕ್ಕೆ ಕೈ ಹಾಕೋದು ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಗೌರ್ಮೆಂಟ್ ಕಡೆಯಿಂದ ಆಗಬೇಕದಲ್ಲ. ಅದನ್ನು ನಾವು ಹೋಗಿ ಮಾಡೋಕ್ಕಾಗಲ್ಲ. ನಮ್ಮ ಕಂಟ್ರೋಲಿನೆಲ್ಲ ಆ್ಯಂಡ್ ಅದನ್ನು ಮಾಡೋ ಶಕ್ತಿನೂ ನಮಗಿರಲ್ಲ. ಸೊ ಅದನ್ನು ಲೀಗಲಾಗೆ ಇದು ಮಾಡಬೇಕಾಗುತ್ತೆ. ಯಾಕಂದರೆ ನಾವುಗಳು ಹೋಗಿ ನಾವೇನೋ ರೌಡಿಸಮ್ ಮಾಡೋಕ್ಕೋತಾರದು ಅಥವಾ ಇನ್ನೇನೋ ಹುಡ್ಕೊಂಡು ಹೋಗೋದು ಹಂಗೆ ಮಾಡೋಕ್ಕಾಗಲ್ಲ. ಜೆನ್ಯೂನ್ ಆಗಿ ಅನ್ಸುತ್ತಾ ಕನ್ನಡ ಇಂಡಸ್ಟ್ರಿ ತುಂಬಾ ಒಗ್ಗಟ್ಟಾಗಿದೆ ಅಂತ ಹೇಳಿ ನಿಮ್ಗಿಬ್ರಿಗೂ ಅನ್ಸುತ್ತಾ? ಏನಾದ್ರೂ ಒಂದು ಹೊಸ ರೂಲ್ಸ್ ಮಾಡಬೇಕು ಅಥವಾ ಇಂಪ್ಲಿಮೆಂಟ್ ಮಾಡಬೇಕು? ನಾನು ನೀವು ಹೇಳೋದು ಕೇಳ್ತಾ ಇದ್ದೆ, ನಾವು ಪ್ರತಿಭಟನೆ ಮಾಡ್ತೀವಿ, ಯಾವ್ದು ಇಂಪ್ಲಿಮೆಂಟ್ ಆಗಲ್ಲ ಅಂದ್ರೆ ನಾವು ಅಲ್ಲಿ ಹೋಗಿ ಮಾತಾಡೋ ಯೂಸೇ ಇರೋದಿಲ್ಲ ಅಂತ. ಸೊ ಅಂದರೆ ಡಿಪೆಂಡ್ಸ್. ಏನೋ ಆಗುತ್ತೆ ಅಂದಾಗ ಜೊತೆಲಿ ನಿಲ್ಲೋದು ಬೇರೆ. ಸುಮ್ಮನೆ ಯಾವುದಕ್ಕೂ ಪ್ರತಿಭಟನೆ ಮಾಡೋದು ಅರ್ಥ ಇರಲ್ಲ. ಈಗ ಯಾವುದೋ ಒಂದು ಸೆಂಟ್ರಲ್ ಗೌರ್ಮೆಂಟ್ ಏನೋ ಡಿಸೈಡ್ ಮಾಡೋದಕ್ಕೆ ನಾವು ಇಲ್ಲಿ ಕೂತ್ಕೊಂಡು ನಿಂತ್ಕೊಂಡ್ರೆ ಇದು ಮಾಡಿ ಯಾರೋ ತಿರುಗೂ ನೋಡಲ್ಲ. ಅದು ನಮ್ಮ ಟೈಮ್ ವೇಸ್ಟು, ಅದರಲ್ಲೇನು ಯೂಸು ಆಗಲ್ಲ. ಸೊ ಏನು ಯಾರಿಗೆ ಹೇಳ್ತೀವಿ ಅನ್ನೋದು ಬೇಕಲ್ವಾ? ಅದು ಹೆಂಗೆ ಅಂದರೆ ಈಗ ಸ್ವಿಗ್ಗಿಲಿ ಏನೋ ಊಟ ಬೇಕು ಅಂದರೆ ಸ್ವಿಗ್ಗಿಲಿ ಆರ್ಡ್ರ್ ಮಾಡೋದಕ್ಕೆ ಯಾವುದೋ ಹೋಟ್ಲಿಗೆ ಆರ್ಡ್ರ್ ಮಾಡಿದ್ರೆ ಓಕೆ. ಈಗ ಅಲ್ಲಿ ಬಿಟ್ಬಿಟ್ಟು ಇನ್ನೆಲ್ಲ ಕಾಲ್ ಮಾಡಿಬಿಟ್ಟು ನಮ್ಗೆ ಊಟ ಬೇಕು ಅಂದರೆ ಎಲ್ಲಿ ಸಿಗುತ್ತೆ? ರಾಂಗ್ ನಂಬರ್ ಅಂತಾರೆ, ಅದು ಹಾಕ್ಬಾರ್ದು. ಕರೆಕ್ಟಾಗಿ ಅಲ್ಲ ಆಗುತ್ತೆ ಅಂದರೆ ವರ್ಕ್ ಆಗುತ್ತೆ ಅಂದರೆ ಮಾತ್ರ ಮಾಡಬೇಕು ಅಂತ ಹೇಳೋದು. ಕಮಿಂಗ್ ಬ್ಯಾಕ್ ಟು ಲವ್ ಮಾಕ್ಟೇಲ್ 3. ಸೊ ಮಿಲನ್ ಅವರಿಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಿ? ಮಾರ್ಚ್ 19 ಅಂತ ಎಲ್ಲ ಕಡೆ ಅನೌನ್ಸ್ಮೆಂಟ್ ಆಗ್ತಾ ಇದೆ. ತುಂಬಾ ಎಕ್ಸೈಟೆಡ್ ಆಗಿದ್ದೀವಿ. ಹಬ್ಬದ ವಾತಾವರಣ ಇರುತ್ತೆ, ಹಬ್ಬಕ್ಕೆ ರಜಾ ಇದೆ, 4 ದಿನ ರಜೆ ಇರುತ್ತೆ. 1-2 ಇಷ್ಟಪಟ್ಟಿರೋರು ತುಂಬಾ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ದಾರೆ. ನಾವು ಸಿನಿಮಾ ಪ್ರೆಸೆಂಟ್ ಮಾಡಕ್ ಕಾಯ್ತಾ ಇದೀವಿ. ಸೊ ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟ್ ಇದೆ. ಪರಿಗೆ ಅತಿ ಹೆಚ್ಚು ಶಾಪಿಂಗ್ ಮಾಡೋದು ಯಾರಿಬ್ರಲ್ಲಿ? ನೀವೇ. ಕೃಷ್ಣ ಅವರು ಮಾಡಲ್ಲ ಶಾಪಿಂಗ್, ಅವ್ರಿಗೆ ಮಾಡಲ್ಲ ಅನ್ಸುತ್ತೆ. ನೀವು ಹೇಳ್ತೀವಿ ಅವರು ಜನರಲಿ ಸ್ವಲ್ಪ ಕಮ್ಮಿ. ಬಟ್ ಅವಳಿಗೆ ಮಾಡಿರೋದು ನಾನು ನನಗೆಲ್ಲಿ ಮಾಡ್ಕೊಂಡಿದ್ದೀನಿ. ಏನ್ ತಗೊಂಡ್ಬರ್ತೀರ ಜಾಸ್ತಿ? ಬಟ್ಟೆನ? ಟಾಯ್ಸ್ ಕಮ್ಮಿ. ಅವಳು ಏನ್ ಇಷ್ಟಪಡ್ತಾಳೆ ಜಾಸ್ತಿ? ನಾವು ತರದೇನು ಇಷ್ಟಪಡಲ್ಲ. ಮನೇಲಿ ಅದು ಇದು ಚೆಲ್ಬೇಕು, ಹೊಡೆದಾಕ್ಬೇಕು, ಮನೇಲಿ ಇರೋದೆಲ್ಲ ಆ ಥರ ಇಷ್ಟ ಅವ್ರಿಗೆ. ಐ ಥಿಂಕ್ ಮಕ್ಕಳೆಲ್ಲರೂ ಹಂಗೆ ಅನ್ಸುತ್ತೆ. ಸೊ ನಾನು ಒಂದು ಸೆಗ್ಮೆಂಟ್ ಮಾಡ್ತೀನಿ, ಹಿಮ್ ಆರ್ ಯು ಅಂತ. ಸೊ ನೀವಿಬ್ರು ಪಾಯಿಂಟ್ ಮಾಡ್ಬೇಕು ಯಾರು ಹಿಮ್ ಆರ್ ಯು. ಹರ್ ಆರ್ ಯು. ಹರ್ ಆರ್ ಯು, ಸಾರಿ. ಅಲ್ಲ, ಹಿಮ್ ಅಂದ್ರೆ ಅವ್ರಿಗೆ ಹಿಮ್ಮು, ನನಗೆ ಹಿಮ್ ಆರ್ ಹರ್. ಓಕೆ, 2 ಸೆಕೆಂಡ್ ಒಳಗಡೆ ಆನ್ಸರ್ ಕೊಡಕ್ ಟ್ರೈ ಮಾಡ್ಬೇಕು, ಆಯ್ತಾ? ಫಸ್ಟ್ ಕ್ವೆಶ್ಚನ್, ಮಿಲನ್ ಅವರಿಗೆ ಡಾರ್ಲಿಂಗ್ ಕೃಷ್ಣ ಯಾವ ಮಂತಲ್ಲಿ ಪ್ರಪೋಸ್ ಮಾಡಿತ್ತು? ಮೇ. ನಿಮ್ಗೆ ಮಿಲನ್ ಅವರ ವಾಲ್ಪೇಪರ್ ಯಾವುದು ಬೇಕಾಗಿತ್ತು? ಪರಿ. ಡಾರ್ಲಿಂಗ್ ಕೃಷ್ಣ ಫೇವ್ರೆಟ್ ಬಾಲಿವುಡ್ ಮೂವಿ ಯಾವುದು? ಬಾಲಿವುಡ್ ಇದು ಜಬ್ ವಿ ಮೆಟ್. 3 Idiots. ಸಾರಿ, 3 Idiots. ಲಾಸ್ಟ್ ಇಂಟರ್ವ್ಯೂ ತಾನೇ ಹೇಳಿದೆ. ಅಲ್ಲ, ಜಬ್ ವಿ ಮೆಟ್ ಇಷ್ಟ. ನಿಮ್ಗೆ ಮಿಲನ ಅವರ ಫೇವ್ರೆಟ್ ಫುಡ್? ಮುದ್ದೆ. ನಿಮ್ಗೆ ಕೃಷ್ಣ ಮೊದಲ ಹಾಫ್ ಸೆಂಚುರಿ ಯಾವ ಟೀಮ್ ಎದುರು ಹೊಡೆದಿದ್ದು? ಹಾಫ್ ಸೆಂಚುರಿ ಕೃಷ್ಣ ಅವ್ರಿಗೆ ಗೊತ್ತಿಲ್ಲ ಅನ್ಸುತ್ತೆ 2 ಸೆಕೆಂಡಲ್ಲಿ ಹೇಳಕ್ಕೆ. ಗೊತ್ತಿಲ್ಲ, ತುಂಬಾ ಮುಂಚೆಯಿಂದ ಕ್ರಿಕೆಟ್ ಆಡ್ತಾ ಇದ್ದಾರೆ. ಸೊ ನಿಮ್ಗೆ ಗೊತ್ತಾ? ಸೆಂಚುರಿ ಆದ್ರೆ ಹೇಳ್ಬೋದು. ಹಾಫ್ ಸೆಂಚುರಿ. ಓಕೆ, ಸೆಂಚುರಿ CCL ಅಲ್ಲ, ಸೆಂಚುರಿನೂ ಸುಮಾರು ಹೊಡೆದಿದ್ದೀನಿ. CCL ಅಲ್ಲಿ ಮುಂಬೈ ಮೇಲೆ ಹೊಡೆದಿದ್ದು. ರಾಜ್ ಕಪೂರ್ ಸುಮಾರು ಹೊಡೆದಿದ್ದೀನಿ, ಅದೇ ಯಾರ ಮೇಲೆ ಗೊತ್ತಿಲ್ಲ. ಓಕೆ, ಇದು ನಿಮ್ಗೆ ಮಿಲನ ಅವರು ನಿಮ್ಮ ಯಾವ ಒಂದು ಹ್ಯಾಬಿಟ್ ನಿಂದ ತುಂಬಾ ಇರಿಟೇಟ್ ಆಗ್ತಾರೆ? ನಂದ ಒಂದು ಹೇಳೋದು ಕಷ್ಟ ಆಗುತ್ತೆ. ಸುಮಾರು ಒಂದು ಬುಕ್ ಕೊಡ್ಬೋದು. ಯಾವಾಗಲೂ ಮಲಗೆ ಇರ್ತೀರಾ ಅಂತ. ಯಾವಾಗಲೂ ಮಲ್ಗೆ ಇರೋದಲ್ಲ, ಯಾವಾಗಲೂ ರೂಮಲ್ಲಿ ಇರೋದು. ರೂಮಲ್ಲಿ ಇರ್ತೀರ ಅಂತ ಅದು ಹೇಗೆ ಸಾಧ್ಯ ಅಂತ? ಬೆಳಿಗ್ಗೆಯಿಂದ ಸಂಜೆ ತನಕ ಇರ್ತಾರೆ. ಹಂಗೆಲ್ಲ ಇಲ್ಲ. ಈಗ ಸಪೋಸ್ 8 ಗಂಟೆಗೆ ಎದಿರ್ತೀವಿ ಅನ್ಕೊಳ್ಳಿ, ಮತ್ತೆ 10-10ವರೆಗೆ ರೂಮ್ಗೆ ಹೋಗ್ತೀನಿ. ಅವಾಗ ಒಂದು 2 hours ರೂಮಲ್ಲಿ ಸ್ಪೆಂಡ್ ಮಾಡ್ತೀನಿ ಹಂಗೆ. ಲಾಸ್ಟ್ ಡಿಫಿಕಲ್ಟ್ ಏನು ಕಾಯಲ್ಲ ನೀವು. ಲಾಸ್ಟ್ ಡಿಫಿಕಲ್ಟ್ ಕೆಲಸ ನೀವು ಕೃಷ್ಣಕ್ಕೆ ಅಸೈನ್ ಮಾಡಿದ್ದು ಯಾವುದು? ಕೃಷ್ಣ ಅಸೈನ್ ಮಾಡಿರೋದ ಏನಿಲ್ಲ, ಪರಿ ನೋಡ್ಕೊಳ್ಳಿ ಅನ್ನೋದೇ ಅದೇ ಮೋಸ್ಟ್ ಡಿಫಿಕಲ್ಟ್. ಅಸೈನ್ ಮಾಡಿದ್ರೆ ಕಷ್ಟ ಅವ್ರಿಗೆ. ಓಕೆ, ಬೇಕಾದ್ರೆ ವಾರ ನಿಲ್ಸ್ಬಿಡ್ಬೋದು ಹೋಗ್ಬಿಟ್ಟು. ಇದು ನಿಮ್ಮಿಬ್ಬರಲ್ಲಿ ಯಾರು ಅಂತ ಹೇಳಿ. ಇನ್ಸ್ಟಾಗ್ರಾಮ್ ಅಲ್ಲಿ ಅತಿ ಹೆಚ್ಚು ಸಮಯ ಕಳೆಯೋದು ಯಾರು? ಕೃಷ್ಣ. ಮಿಲನ. ಸೇಮ್ ಈಕ್ವಲ್? ಇಲ್ಲ ಕೃಷ್ಣ. ಅವರು ಹೇಳಿತಾರೆ, ಅವ್ರೇನು ಕಮ್ಮಿ ಇಲ್ಲ, ಏನಿಲ್ಲ. ನಾನು ಬೇರೆ ನೋಡ್ತಿರ್ತೀನಿ, ಅವ್ರಿಗೆ ಇನ್ಸ್ಟಾಗ್ರಾಮ್ ಅನ್ಸುತ್ತೆ. ನಾನು ಜಾಸ್ತಿ ಇನ್ಸ್ಟಾಗ್ರಾಮ್ ಎಲ್ಲ ಇಷ್ಟ ಆಗಲ್ಲ ನನಗೆ. ಮನೆ ಕೆಲಸ ಮಾಡೋಕೆ ತುಂಬಾ ಲೇಜಿ ಯಾರು? ನಾನೇ. ಡೇಟ್ ನೈಟ್ಸ್ ಪ್ಲಾನ್ ಮಾಡೋದು ಯಾರು? ಡೇಟ್ ನೈಟ್ಸಾ?
ಗೋಯಿಂಗ್ ಫಾರ್ ಡಿನ್ನರ್? ನಾನೇ ಕೃಷ್ಣನೇ. ಅದೆಲ್ಲ ಡಿನ್ನರ್ ಎಲ್ಲ ನಾನೇ. ಓಕೆ. ತಿನ್ನೋ ಡಿಪಾರ್ಟ್ಮೆಂಟ್ ಎಲ್ಲ ನಮ್ಮದು. ಶಾರ್ಟ್ ಟೆಂಪರ್ಡ್ ಯಾರು? ಇಬ್ರು ಇಲ್ಲ, ಇಬ್ರು ಅಷ್ಟೊಂದೇನು. ಅಂದರೆ ಇದ್ವಿ ಈಗ. ಯಾವಾಗ, ಎಷ್ಟು ವರ್ಷ? ಕೃಷ್ಣ ನಾನಿದ್ದೆ ಒಂದು 8-10 ವರ್ಷದಿಂದ ಇದ್ದೆ. ಡೇಟ್ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಲ್ಲಿ ಕೃಷ್ಣ ತುಂಬಾ ಶಾರ್ಟ್. ಇದ್ದೆ, ಆಮೇಲೆ ಇಲ್ಲ, ಆಮೇಲೆ ಸೆಟ್ಲ್ ಆದ್ವಿ. ಪರಿ ಫೇವ್ರೆಟ್ ಯಾರು? ಮಮ್ಮ. ಇವ ಸದ್ಯದವರೆಗೂ. ಸ್ಟ್ರಿಕ್ಟ್ ಟು ಡಿಸಿಪ್ಲಿನ್ ಅಂದ್ರೆ ಹಿಂಗಿರ್ಬೇಕು, ಮಗುಗೆ ಹಿಂಗೆ ಮಮ್ಮ. Okay. ಮಗು ಆದ್ಮೇಲೆ ತುಂಬಾ ಜನ ಈ ಫೇಸ್ ಅಲ್ಲಿ ಇರ್ತಾರೆ. ಸೊ ಕಪಲ್ ಟೈಮ್ ಕಮ್ಮಿ ಆಗಿದ್ಯಾ ಇಬ್ರಿಗೂ? ಹೇಗೆ, ಏನ್ ಹೇಳ್ತೀರಿ ಅಂತ? ಕಪಲ್ ಟೈಮ್ ಆಕ್ಚುಲಿ ಆಗುತ್ತೆ. ಬಿಕಾಸ್ ಗರ್ಲ್ ಫ್ರೆಂಡ್ ಬಾಯ್ ಫ್ರೆಂಡ್ ಇದ್ದಾಗ ಬೇರೆ ತರ ಆಗುತ್ತೆ, ಡೆಫಿನೆಟ್ಲಿ ಅಲ್ಲ ಅದೆಲ್ಲ ಆಗುತ್ತೆ ಡೆಫಿನೆಟ್ಲಿ. ಬಟ್ ಯಾವ ಫಾದರ್ಸ್ ಜಾಸ್ತಿ ಇನ್ವಾಲ್ವ್ ಆಗ್ತಾರೆ ಅವ್ರಿಗೆ ಕಮ್ಮಿ ಆಗಲ್ಲ, ಬಿಕಾಸ್ ಅವ್ರ ಜೊತೆಗೆ ಮಾಡ್ತಾರೆ. ಬಟ್ ಈ ಫಾದರ್ಸ್ಗೆ ಮಾಡಕ್ಕೆ ಇಷ್ಟ ಇದ್ದಿದ್ದಾಗ ಏನಾಗುತ್ತೆ, ವೆನ್ ದೇ ಮೂವ್ ಅವೇ ಫ್ರಮ್ ರೆಸ್ಪಾನ್ಸಿಬಿಲಿಟಿ, ಅವಾಗ ಏನಾಗುತ್ತೆ ತಾಯಿ ಮಗು ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಆಸ್ ಮಚ್ as they are involved, it will also help the mother and also ಅವ್ರಿಬ್ರಿಗೆ ಟೈಮ್ ಸಿಗುತ್ತೆ, ಅದರೇ ಸಿಗಲ್ಲ. ಮನೆಯಲ್ಲಿ ಬಾಸ್ ಯಾರು ಅಂದ್ರೆ ಜಾಸ್ತಿ ಯಾರ್ದು ನಡೆಯುತ್ತೆ ಅಂತ? ಇಬ್ರದ್ದು ಡಿಪೆಂಡ್ಸ್ ಆನ್ ಸಿಚುವೇಶನ್. ಕೆಲವು ವಿಷಯಗಳು ಅವ್ರ ಬಾಸ್. ಈಗ ಕಿಚನ್ ಅವ್ರ ಬಾಸು, ನನಗೂ ಅದಕ್ಕೆ ಸಂಬಂಧ ಇಲ್ಲ. ಇನ್ನು ಮಿಕ್ಕಿದ್ದು ಫೈನಾನ್ಷಿಯಲ್ ಪ್ಲಾನಿಂಗ್ ಎಲ್ಲ ನಾನು ಬಾಸು. ಸೊ ಅದೆಲ್ಲ ನಾನು ನೋಡ್ಕೋತಾ ಇರ್ತೀನಿ. ಆ್ಯಂಡ್ ಮನೆಗೆ ಏನೇನು ತರಿಸ್ಬೇಕು ಅಥವಾ ಏನೇನು ಮಾಡಬೇಕು ಮನೆದೆಲ್ಲ ಮಿಲನ ನೋಡ್ಕೋತಾರೆ. ಸೊ ಸಿನಿಮಾದು ಇವೆಲ್ಲ ನಾನು ನೋಡ್ಕೋತೀನಿ. ಪೂಜೆ ಪುನಸ್ಕಾರ, ದೇವಸ್ಥಾನ ಬೆಂಗಳೂರಲ್ಲಿ ಇದ್ರೆ ಯಾವ ದೇವಸ್ಥಾನಕ್ಕೆ ಹೋಗ್ತೀರಾ? ನಾನಿಲ್ಲ, ನಾನು ಹೋಗಲ್ಲ. ನಾನೇ ಕೆಲವು ಅದಕ್ಕೆ ಕರ್ಕೊಂಡು ಹೋಗ್ತೀನಿ, ಇಂಪಾರ್ಟೆಂಟ್ ಏನಾದ್ರೂ ಇದ್ರೆ. ತುಂಬಾನು ಫೋರ್ಸ್ ಮಾಡಲ್ಲ, ನಾನು ಅತಿ ಹೆಚ್ಚು ಮಾಡಲ್ಲ, ಬಟ್ ನಾನು ಬಿಲೀವ್ ಮಾಡ್ತೀನಿ, ಹೋಗ್ತೀನಿ. ಜನರಲಿ ನಾನು ಯಾವಾಗ ಅಪರೂಪ, ಈಗ ಸ್ಕ್ರಿಪ್ಟ್ ಪೂಜೆ ಆ ಥರದಕ್ಕೆ ಎಲ್ಲೋ ಅಪರೂಪಕ್ಕೆ ಹೋಗೋದು ನಾನು. ಇಂಟರ್ನ್ಯಾಷನಲ್ ಟ್ರಿಪ್ಸ್ ಎಲ್ಲ ಹೋಗ್ತಾ ಇರ್ತೀರಾ? ಸೊ ಎಲ್ಲಾದ್ರೂ ಹೋಗಿ ಹೊರಗಡೆ ಡೆಸರ್ಟ್ ತಿನ್ಬೇಕು ಆ ಥರ ಪ್ಲಾನಿಂಗ್ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಮಾಡೋದು. ಡೆಸರ್ಟ್ಸ್ ಸ್ವೀಟ್ಸ್ ಎಲ್ಲ ಅಲ್ಲೆಲ್ಲ ಇಂಟರ್ನ್ಯಾಷನಲ್ ಟ್ರೈ ಮಾಡೋದು ಅಲ್ಲ ಮಾಡ್ತೀವಿ. ಬಟ್ ಪ್ಲಾನಿಂಗ್ ಯಾರು ಮಾಡಿರ್ತೀರಾ? ಇಲ್ಲೇ ಹೋಗ್ಬೇಕು, ಇಂತಲ್ಲೇ ತಗೊಳ್ಬೇಕು ಅಲ್ಲ, ತಿನ್ನೋದೆಲ್ಲ ಪ್ಲಾನ್ ಮಾಡಲ್ಲ. ಇಂಟರ್ನ್ಯಾಷನಲ್ ಟ್ರಿಪ್ಸ್ ಪ್ಲಾನ್ ಮಾಡ್ತೀವಿ, ಅಲ್ಲಿ ಹೋದ್ಮೇಲೆ ತಿಂತೀವಿ ಅಷ್ಟೇ. ಅಂದ್ರೆ ಇಲ್ಲಿಂದನೇ ತಿನ್ನಕ್ಕೆ ಅಂತಾನೆ ಹೋಗಲ್ಲ. ತಿನ್ಬೇಕು ಆ ಥರದ್ದೆಲ್ಲ ತಿನ್ನ. ಅಲ್ಲೋದಾಗ ಏನು ಸಿಗುತ್ತೆ ತಿಂತೀವಿ. ಅಂದ್ರೆ ತಿನ್ನಕ್ಕೆ ಅಷ್ಟೊಂದು ಟೈಮ್ ಇನ್ವೆಸ್ಟ್ ಮಾಡಿ ಹೋಗಲ್ಲ. ಅಂದ್ರೆ ಹುಡುಕಿ ಅಂದ್ರೆ ಅಷ್ಟೊಂದು ಎಕ್ಸೈಟ್ಮೆಂಟ್ ಅಲ್ಲಿ ತಿನ್ಬೇಕು ಅಂತ ಹೋಗಲ್ಲ. ಇದುವರೆಗೂ ತಗೊಂಡಿರೋ ಕಾಸ್ಟ್ಲಿಯೆಸ್ಟ್ ವಸ್ತು ಯಾವುದು ಅಂದ್ರೆ? ನಾನೇ ಬೆಲೆ ಕಟ್ಟಲಾಗದ ಮಾಣಿಕ್ಯ. ನನ್ಕಿಂತ ಆದ್ಮೇಲೆ ಕೃಷ್ಣ ಅವ್ರ ಹುಡುಗಿರ್ ಜೊತೆ ಫ್ಲರ್ಟ್ ಮಾಡೋದೆಲ್ಲ ಇದೆಯಾ? ನೀವೇನಾದ್ರೂ? ಅಲ್ಲ, ನಂಗೆ ಫ್ಲರ್ಟ್ ಮಾಡಕೋ ಬರಲ್ಲ. ಫ್ಲರ್ಟ್ ಮಾಡೋದು ದೂರದ ಮಾತು, ಸ್ವೀಟ್ ಆಗಿರೋದ ನೋಡಿಲ್ಲ ನಾನು. ಅವ್ರಿಗೆ ಕಷ್ಟ ಅನ್ಸುತ್ತೆ ಅದು. ಅಂದ್ರೆ ಮಿಲನ ಅವ್ರ ಹತ್ರ ಮಾತ್ರ ಸ್ವೀಟ್ ಆಗಿರ್ತಾರೆ ಅಂತ, ನೀವು ಲಕ್ಕಿ ಆಗಿದ್ರೆ. ನನ್ನ ಸ್ವೀಟ್ ಅಂತಲ್ಲ, ಕೃಷ್ಣ ಇಸ್ ನಾಟ್ ಅ ಕ್ಯಾರೆಕ್ಟರ್. ಫ್ಲರ್ಟ್ ಮಾಡೋ ಕ್ಯಾರೆಕ್ಟರ್ ಅಲ್ವೇ ಇಲ್ಲ. ಆಕ್ಚುಲಿ ಚೆನ್ನಾಗಿರುತ್ತೆ ಮಾಡೋದು. ಮುಂಚೆ ಅನ್ನಿಸ್ತಿತ್ತು ಕೃಷ್ಣ ಫ್ಲರ್ಟ್ ಮಾಡ್ತಾರೆ. ಅಲ್ಲ, ಒಂದಿನನು ಮನೆಗೆ ಬಂದು ಕೇಳಿದ್ದಿಲ್ವಾ ನೀವು ಆ ಹುಡುಗಿ ಜೊತೆ ಚೆನ್ನಾಗಿ ಮಾತಾಡ್ತಾ ಇದ್ರಿ? ಈ ತರ ಎಲ್ಲ ಕ್ಲಾಶಸ್ ಬಂದ? ನನಗೆ ಅಲ್ಲ, ಹುಡುಗಿರ್ ಜೊತೆ ಮಾತಾಡ್ತಿರ್ತೀವಿ, ಬಟ್ ಹಂಗಲ್ಲ. ಸೈಲೆಂಟ್ ಆಗಿದ್ದಾರೆ. ಇಲ್ಲ, ಆ ಥರದ್ದು ಯಾವತ್ತೂ ಇಲ್ಲ. ಆ ಥರ ಏನು ಅಷ್ಟೊಂದು ಮಾತಾಡ್ತಿದ್ರೆ ಚಾನ್ಸ್ ಇಲ್ಲ. ಆ ಥರದ್ದು ಏನಾದ್ರು ಆದಾಗ ಜಗಳ ಚೆನ್ನಾಗಿರುತ್ತಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ, ಬಟ್ ಆಗಿಲ್ವಲ್ಲ, ಗೊತ್ತಿಲ್ಲ. ಓಕೆ, ತುಂಬಾ ಲಾಯಲ್ ನಿಮ್ಗೆ ಸಿಕ್ಕಿರೋ ಹಸ್ಬೆಂಡ್. ಲಕ್ಕಿ ಅಂತೀರಾ ಏನು? ಅಲ್ಲ, ಲಾಯಲ್ಲು ಹುಡುಗಿರೇ ನೋಡಲ್ಲ, ಆ ಥರ ಏನಿಲ್ಲ. ನಾನು ನೋಡ್ತೀನಿ ಹುಡುಗಿರ್ನೆಲ್ಲ, ಬಟ್ ಗೊತ್ತು ಲಿಮಿಟ್ ಅಂತ. ಮೋಸ್ಟ್ಲಿ ಅವರಿಗೆ ತುಂಬಾ ಗೊತ್ತು. ಮೈಸೂರು ಅಲ್ವಾ? ಸೊ ಕಲ್ಚರಲ್ ಡಿಫರೆನ್ಸ್ ಅಥವಾ ಏನಾದ್ರೂ ಬಂದಿದ್ಯಾ ಸ್ಟಾರ್ಟಿಂಗ್? ಏನು ಇಂಡಿಯಾ ಪಾಕಿಸ್ತಾನ ಹೇಳ್ದಂಗೆ ಹೇಳ್ತಿದ್ದೀರಾ ಕಲ್ಚರಲ್ ಡಿಫರೆನ್ಸ್ ಅಂತ? ಸ್ವಲ್ಪ ಭಾಷೆ ಬಿಟ್ರೆ ಅಂತದೇನು ಅಂತ. ಹಾಸನ ಮೈಸೂರು ಏನು ಮಹಾ ಇರೋ 100 ಕಿಲೋಮೀಟರ್ಗೆ. ಎಲ್ಲಾದ್ರೂ ಹೊರಗಡೆ ಹೊರಡೋದಾದ್ರೆ ಫಸ್ಟ್ ರೆಡಿ ಆಗೋದು ಯಾರು? ನಾನೇ. ರೆಡಿನೇ ಆಗಲ್ವಲ್ಲ ಅವರು, ಹೆಂಗಿರ್ತಾರೆ ಹಂಗೆ ರೆಡಿ ಅಂತ ಬಿಡ್ತಾರೆ. ಯಾರಿಗೂ ಗೊತ್ತಾಗಲ್ಲ, ಯಾರು ಏನು ನ್ಯಾಚುರಲ್ ಸ್ಟಾರ. ನಾವು ಅವ್ರಿಗೆ ಮಿರರ್ ಆಗ್ಬೇಕು. ನಾನು ಹೇಳ್ಬೇಕು ಅವ್ರಿಗೆ, ಇದೇನು ಇಷ್ಟು ಕೆಟ್ಟದಾಗಿದೆ ಅದು ಪ್ಯಾಂಟ್ ಅಥವಾ ಏನೋ ಅಂತ ಹೇಳಿದ್ರೆ ಆಗ ಓಕೆ. ಒಂದ್ ವಿಡಿಯೋಲಿ ನಾನು ರೀಲ್ಸ್ ಅಲ್ಲಿ ಮೋಸ್ಟ್ಲಿ ನೋಡ್ತಾ ಇದ್ದೆ, ನೀವು ಹೇಳಿದ್ರಿ ಮದ್ವೆ ಆಗೋ ಗೊತ್ತಾಗುತ್ತೆ ಕ್ರಿಕೆಟ್ ಆಡಕ್ ಬಿಟ್ಟಿರೋದು ಬರ್ಡೇ ಗಿಫ್ಟ್ ಅಂತ. ಅದೆಲ್ಲ ಸ್ವಲ್ಪ ಸುಮ್ಮನೆ ಎಕ್ಸಾಜರೇಟೆಡ್. ಅದು ಇದೆ, ಅಂದ್ರೆ ಕ್ರಿಕೆಟ್ ಆಡಕ್ ಪರ್ಮಿಷನ್ ತಗೊಬೇಕು. ಮುಂಚೆ ಎಲ್ಲ ಮ್ಯಾಟರ್ ಆಗ್ತಿರ್ಲಿಲ್ಲ, ಇವಾಗ ಪಾಪು ಇರೋದ್ರಿಂದ
ಓಕೆ ಏನಾದ್ರು ಟೂರ್ನಮೆಂಟ್ ಈಗ ಒಬ್ಬಳೇ ಇದ್ರು ಮಿಲನ ಅವಾಗ ಹೋಗಕ್ಕಾಗಲ್ಲ. ಯು ಶುಡ್ ಬಿ ಮೈಂಡ್ಫುಲ್ ಅಂಡ್ ಥಿಂಕ್ ದಟ್ ನೋಡ್ಕೊಳಕ್ ಕಷ್ಟ ಆಗುತ್ತೆ, ಲೆಟ್ ಮಿ ಬಿ ವಿತ್ ಹರ್ ಅಂತ ಯೋಚನೆ ಮಾಡ್ಬೇಕು. ಹೋಗ್ಬಿಟ್ಟು ನಾನು ಆರಾಮಾಗಿ ಕ್ರಿಕೆಟ್ ಆಡ್ಕೊಂಡ್ ಬರ್ತೀನಿ ಅಂದ್ರೆ ಎಂತವ್ರು ಕ್ವೆಶ್ಚನ್ ಮಾಡ್ತಾರೆ. ನಾನಾದ್ರೆ ಅಟ್ಲೀಸ್ಟ್ ಹೋಗ್ಲಿ ಅಂತೀನಿ. ಬಟ್ ಅಂದ್ರೆ ನಾವು ಹೇಳೋದಕ್ಕಿಂತ ಅವ್ರೇ ಅರ್ಥ ಮಾಡ್ಕೋಬೇಕು ಅನ್ನೋದು ನನ್ನ ಇದು. ಮ್ಯಾಕ್ಸ್ ಟು ಮ್ಯಾಕ್ಸ್ ಮಿಲನ ಅವ್ರು ಬೈದ್ರೆ ಏನಂತ ಬೈತಾರೆ ನಿಮಗೆ? ಭಯದ ನಾನು ಸ್ಲ್ಯಾಂಗ್ಸ್ ಯೂಸೇ ಮಾಡಲ್ಲ. ಇಲ್ಲ, ಅವ್ರ ಆ ಥರದ್ದೆಲ್ಲ ಭಾಷೆಗಳು ಯೂಸ್ ಮಾಡೋದು. ಬಂದಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ಮತ್ತೆ ನಿಮಗೆ? ಕೋಪ ಗೊತ್ತಾಗುತ್ತಲ್ಲ ಅಷ್ಟೇ. ಆದ್ರೆ ಕೆಟ್ಟದಾಗ ಬೈಬೇಕು ಅಂತನೇನಿಲ್ಲ. ಏನ್ ಹಿಂಗ್ ಮಾಡ್ತೀರಾ, ಅದ್ ಮಾಡ್ತೀರಾ, ಇದ್ ಮಾಡ್ತೀರಾ, ಆ ಥರ ಅಷ್ಟೇ. ಅವರು ಕೃಷ್ಣ ಅವರು ಹೆಂಗೆ ನಂದು ಮೈಸೂರು ಸ್ಲ್ಯಾಂಗ್ ಎಲ್ಲ ಬಂದ್ಬಿಡೋದು. ಆಮೇಲೆ 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 ಕಮ್ಮಿ ಮಾಡಿ, ಈಗ ತೀರಾ ಕಮ್ಮಿ ಮಾಡಿ, ತುಂಬಾ ಕಾನ್ಶಿಯಸ್ ಆಗಿರ್ತೀನಿ. ಅವ್ರಿಗೆ ಇಷ್ಟ ಆಗಲ್ಲ ನಾನು ಆ ಥರದ್ದೆಲ್ಲ ಅಂದ್ರೆ ನಮ್ಮನೆ ಸ್ವಲ್ಪ ಕೆಟ್ಟ ಭಾಷೆಗಳೆಲ್ಲ ಮಾತಾಡೋದಲ್ಲ ಇಷ್ಟ ಆಗಲ್ಲ. ನೀಟಾಗಿ ಏನು ಮಾತಾಡೋದಿಲ್ಲ. ಈ ತರ ಸ್ಲ್ಯಾಂಗ್ ಎಲ್ಲ ನಾನು ಸುತ್ತಮುತ್ತ ನಮ್ಮ ಫ್ಯಾಮಿಲಿ ತುಂಬಾ ಕಮ್ಮಿ ಮಾತಾಡೋದು. ಸೊ ಹಂಗಾಗಿ ನನ್ಗೆ ಅದು ಅಭ್ಯಾಸ ಇಲ್ಲ. ಸೊ ಕೃಷ್ಣ ಮಾತಾಡಿದಾಗ ನನಗೆ ಈಗ ನಾವು ಹುಡುಗರಲ್ವಾ ಈಸಿಯಾಗಿ ಬಂದ್ಬಿಡ್ತಿತ್ತು. ಈಗೆಲ್ಲ ಅದೆಲ್ಲ ಕಟ್ಕೊಂಡು ಶಾಕ್ ತರ ನಾನು ಏನ್ ಹಿಂಗೆಲ್ಲ ಮಾತಾಡ್ತಾರೆ ಮನೇಲಿ ಅಂತ ನಾನು ಅಯ್ಯೋ ಈ ತರ ವರ್ಡ್ಸ್ ಅಲ್ಲ. ಇನ್ಫ್ಯಾಕ್ಟ್ ನಾ ಕೃಷ್ಣ ಅಮೃತ ಏನೋ ಮಾತಾಡ್ತಿದ್ರು, ನಾನಂತೂ ಹಿಂಗ್ ಶಾಕ್. ಅಮೃತ ಎಲ್ಲ ಮೈಸೂರಲ್ವಾ, ಅದು ಇದು ಅನ್ಕೊಂಡು ಈಸಿಯಾಗಿ ಮಾತಾಡ್ಬಿಡ್ತಾರೆ. ಹಿಂಗೆ ಏನ್ ಹಿಂಗೆಲ್ಲ ಮಾತಾಡ್ತೀರಾ? ಅಮೃತನ ಬಿಟ್ಬಿಟ್ಟಿದ್ದಾಳೆ, ಅಮೃತನೂ ಮಾತಾಡಲ್ಲ ನನ್ನ ಹತ್ರ. ನಾನಂತರ ತುಂಬಾ ಕೆಟ್ಟದಾಗಿರೋ ಎಕ್ಸ್ಪ್ರೆಷನ್ ಕೊಡ್ತೀನಿ ಅನ್ಸುತ್ತೆ, ಅದಕ್ಕೆ ಆತರ ಮಾತಾಡೋದೇ ಬಿಟ್ಬಿಟ್ಟಿದ್ದಾರೆ ಎಲ್ಲರೂ. ಕೃಷ್ಣ ಅವ್ರದ್ದು ಏನಾದ್ರೂ ಒಂದು ಸ್ಟೈಲ್ ಅಥವಾ ಒಂದು ಡೈಲಾಗ್ ಏನಾದ್ರೂ ಒಂದು ಇಮಿಟೇಟ್ ಮಾಡೋದಾದ್ರೆ ಯಾವ್ದು ಅವರಿಗೆ ರೇಗ್ಸೋಕೆ ಏನೇನಾದ್ರೂ ಇಮಿಟೇಟ್ ಮಾಡ್ತೀರಾ ನಿಮ್ಮ ಮನೇಲಿ? ಏನಾದ್ರು ಇಮಿಟೇಟ್ ಮಾಡ್ಬೇಕು ಅಂದ್ರೆ ಒಂದು ರೂಮ್ಗೆ ಹೋಗಿ ಮಲ್ಕೊಬೇಕಷ್ಟೇ. ನೀವು ಯಾವ್ದು ಶೂಟಿಂಗ್ ಎರಡ್ ತರ ಕೃಷ್ಣ. ಈಸ್ ಹೈಪರ್ ಆಕ್ಟಿವ್ ಇನ್ ಶೂಟಿಂಗ್. ಒಂದು ಸೆಕೆಂಡ್ ಕೂರಕ್ ಬಿಡಲ್ಲ, ಯಾರು ನಮ್ಗೊಂದು ಟೀ ನೆಮ್ಮದಿಯಾಗಿ ಕುಡಿಯಕ್ ಬಿಡಲ್ಲ. ಮನೇಲಿ ಅವ್ರು ಇರೋದೇ ಗೊತ್ತಿಲ್ಲ, ರೂಮಲ್ಲಿ ಮಲಗಿರ್ತಾರೆ. ಅದು ಕರ್ಟನ್ ಫುಲ್ ಕ್ಲೋಸ್ ಮಾಡಿ ಕತ್ಲೆ ಮಾಡಿ, ನನ್ಗೆ ಕತ್ಲೆ ಅಂದ್ರೆ ಆಗಲ್ಲ ಡೇ ಟೈಮಲ್ಲಿ. ಕರ್ಟನ್ ಹಾಕೋದು ಮಲ್ಕೊಂಡ್ಬಿಡೋದು. ಈಗ ಏನು ಗೊತ್ತಾ, ನೀವು ಈ ಹುಲಿ ಚಿರತೆ ಎಲ್ಲ ನೋಡಿದ್ದೀರಾ? ಸುಮ್ಮನೆ ಕೂತಿರುತ್ತೆ ಒಂದು ಕಡೆ. ಅದು ಗೊತ್ತು ಯಾವಾಗ ಎದ್ದೇಳಬೇಕು, ಯಾವಾಗ ಓಡಬೇಕು, ಯಾವಾಗ ಹಿಡಿಬೇಕು, ಯಾವಾಗ ತಿನ್ಬೇಕು. ತಿಂದಾಯ್ತಾ ಕೂತ್ಕೊಳ್ಳುತ್ತೆ. ನಾನು ಹೇಳ್ತಾ ಇರೋದು ನಿಮಗೆ, ನಾನು ಹೇಳ್ತಾ ಇರೋದು ಅಂದ್ರೆ ಗೊತ್ತು. ಯಾವಾಗ ಹೆಂಗೆ ಗೊತ್ತಾ, ಸುಮ್ಮನೆ ಕಾಯ್ತಾ ಇರುತ್ತೆ. ಯಾವಾಗ ಬೇಕು ಅವಾಗ ಅದು ಸ್ಪೀಡ್ ಜಾಸ್ತಿ ಮಾಡುತ್ತೆ, ಹಂಟು ಮಾಡುತ್ತೆ, ಬಂದು ಕೂತ್ಕೊಳ್ಳುತ್ತೆ, ಮತ್ತೆ ರೆಸ್ಟು. ಆಯ್ತಾ? ಇವು ಇದು ಅದೇ ಇನ್ನು ಕೇಳಿಲ್ಲ, ಇನ್ನೊಂದು ಉಷ್ಣಾಯಿಗಳು ಇರ್ತಾವೆ ಗೊತ್ತಾ, ಸುಮ್ಮನೆ ಓಡ್ತಿರ್ತವೆ. ಈ ಉಷ್ಣಾಯಿಗಳು ಸುಮ್ಮನೆ ಓಡ್ತಿರ್ತವೆ, ಏನಕ್ಕೆ ಓಡ್ತಾ ಗೊತ್ತಿಲ್ಲ. ಎಲ್ಲ ಸುಮ್ಮನೆ ಜನರಲ್ ಹೇಳಿದ್ದು, ಅಂದ್ರೆ ಯಾವಾಗ್ಲೂ ಮಾಡಕ್ಕೆ ಬರೀ ನಾಯಿಗಳು ಸಾಕೋದು. ಯಾರಿಗೆ ಹೇಳಿದ್ದು ಅಂತ ಕೇಳ್ತೀನಿ ಮನೆಗೆ ಹೋಗಿ. ಸುಮ್ಮನೆ ಓಡ್ತಾನೆ ಇರುತ್ತೆ. ಹಂಗಲ್ಲ ಅದು. ಯು ಶುಡ್ ನೋ ವೆನ್ ಟು ಸ್ಟಾರ್ಟ್, ವೆನ್ ಟು ಸ್ಟಾಪ್. ಸೊ ಅದು ಹುಲಿ ಸಿಂಹಗಳಿಗೆ, ಮನುಷ್ಯರಿಗೆಲ್ಲ. ಮನುಷ್ಯರಿಗೆ ಡೈಲಿ ಆಕ್ಟಿವಿಟಿ ಅಂತ ಇರುತ್ತೆ. ನಾವು ಹುಲಿ ಸಿಂಹಗಳು. ಇಬ್ರಲ್ಲಿ ಯಾರು ತುಂಬಾ ರೊಮ್ಯಾಂಟಿಕ್? ಯಾರು ಈಗ ಹೇಳ್ಬೇಕು? ನಾನೇ ಕಿಂಗ್ ಆಫ್ ರೊಮ್ಯಾನ್ಸ್. ಅವರೇ ತಾನೇ ನಾಚ್ಕೋಬೇಕು. ನೀವ್ಯಾಕೆ ನಾಚ್ಕೋತೀರಾ? ಒಳ್ಳೆ ಕಥೆ ಐತಲ್ಲ. ಅಂದ್ರೆ ಮಿಲನ ಅವರು ಯಾವತ್ತೂ ನಿಮ್ಮ ಹತ್ರ ಬಂದು ರೊಮ್ಯಾಂಟಿಕ್ ಆಗಿ ಇದ್ದಿದ್ದೇ ಇಲ್ವಾ? ಹಾಗಾದ್ರೆ ಹಂಗೆಲ್ಲ ಸುಳ್ಳು ಸ್ವೀಟ್ ಕ್ಯಾರೆಕ್ಟರ್ ಅಲ್ಲ, ಸುಳ್ಳು. ಹಂಗೆಲ್ಲ ರೊಮ್ಯಾಂಟಿಕ್ ಆಗಿರಲ್ಲ ಅಂತಲೇನಿಲ್ಲ. ಮೇ ಬಿ ಅಪರೂಪ ಅಂದ್ರೆ ತಿಂಗಳಿಗೊಂದ್ಸಲ ಪ್ರೀತಿ ಬರ್ಬೋದು, ಆ ಥರ. ನಾವಂತೂ ಯಾವಾಗಲೂ ಇದು ಸುಳ್ಳು. ನಾನು ಪ್ರೀತಿ ತುಂಬಾ ಕೊಡ್ತೀನಿ. ಬಟ್ ಕೃಷ್ಣ ಅವ್ರಿಗೆ ಏನು ಅಂದ್ರೆ ಮಲಗಕ್ ಬಿಡ್ಬೇಕು, ಇಡೀ ಕಳ್ಸಲ್ಲ ಅಂತ. ಹಳ್ಳಿ ಕೃಷ್ಣ ಯಾವ ರೀತಿ ನಿಭಾಯಿಸಿದ್ದಾರೆ? ಯಾರನ್ನ ನಿಭಾಯಿಸ್ಬೇಕು ಅಂದ್ರೆ ಫ್ಯಾಮಿಲಿ. ಕೃಷ್ಣ ಯಾರನ್ನ ನಿಭಾಯಿಸಿಲ್ಲ, ಕೃಷ್ಣನ ನನ್ನ ನಿಭಾಯಿಸ್ಬೇಕಷ್ಟೇ. ನೀವೇನೋ ಇಬ್ರು ಬೆಂಗಳೂರಲ್ಲಿ ಇರ್ತೀರಿ, ಫ್ಯಾಮಿಲಿ ಅಂತ ಬಂದಾಗ ಹೇಗೆ ಟೈಮ್ ಸ್ಪೆಂಡ್ ಮಾಡ್ತೀರಿ? ಅತ್ತೆ ಮಾವ ಅದೊಂದು ಅವರಿಬ್ರು ಕೃಷ್ಣ ಅತ್ತೆ ಮಾವನ್ ನೋಡ್ಕೊಂಡಿಲ್ಲ. ಅತ್ತೆ ಮಾವನೇ ಮಗನ್ ತರ ನಮ್ಮ ಮಕ್ಕಳು ನಮ್ಮನ್ನ ಹೆಂಗ್ ನೋಡ್ಕೊಂಡಿದ್ದಾರೆ, ನನ್ ಕೃಷ್ಣ ಅವ್ರನ್ನ ಇಲ್ಲಿವರೆಗೂ ನೋಡ್ಕೊಂತಿದ್ದಾರೆ. ಅಲ್ಲ, ಇನ್ ಮುಂದೆನೂ ನೋಡ್ಕೋತಾರ ಹಂಗೇನೆ. ಇವಾಗ ಎಕ್ಸ್ಟ್ರಾ ಪ್ಯಾಕೇಜ್ ಜೊತೆಗೆ ಪರಿ, ನಾನು ಕೃಷ್ಣ ಪರಿ. ಮತ್ತೆ ಮನೇಲಿ ಒಂದು ಕ್ಯೂಟ್ ಡಾಗ್ ಬೇರೆ ಇದೆ. ಅದು ಅವನನ್ನ ನಾನು ನೋಡ್ಕೋತೀನಿ, ಅವನೊಬ್ಬನೇ ನಾನು ನೋಡ್ಕೋತಾರ ಅದಕ್ಕೆ ಸದ್ಯಕ್ಕೆ. ಸೊ ಅದು ಫುಲ್ ಹೇರ್ ಕಟ್ ಎಲ್ಲ ಮಾಡ್ಬಿಡ್ತೀರಾ ಸಮ್ಮರ್ ಅಂತನಾ? ಸಮ್ಮರ್ ಅಲ್ಲ ಪಾಪ, ಅವನಿಗೂ ಕಟಿಂಗ್ ಇರ್ಲಿ ಅಂತ. ಓಕೆ, ಯಾರು ವಾಕ್ ಎಲ್ಲ ಕರ್ಕೊಂಡು ಹೋಗೋದಿಲ್ಲ? ಅದಕ್ಕೇನಾದ್ರೂ ನೀವು ಕೃಷ್ಣ ಇಲ್ಲ ನಾನು ಕರ್ಕೊಂಡು ನಾನು ಇಲ್ಲ ಅಂದ್ರೆ ಮಾತ್ರ ಕರ್ಕೊಂಡು ಹೋಗ್ತಾರೆ, ಇಲ್ಲ ನಾನು ಜವಾಬ್ದಾರಿ. ಅದಕ್ಕೆ ಊಟ, ಅದಕ್ಕೆ ಸ್ನಾನ ಮಾಡಿಸೋದು, ತಿನ್ಸೋದು, ಆಟ ಆಡೋದು, ಜೊತೆ ಮಲ್ಸ್ಕೊಳ್ಳೋದು, ಮುದ್ದು ಮಾಡೋದು. ಅವನಿಗೆ ನನ್ ಕಂಡ್ರೆ ಜಾಸ್ತಿ ಇಷ್ಟ. ಅಂದ್ರೆ ಮುಂಚೆ ತುಂಬಾ ನೋಡ್ಕೊತಾ ಇದ್ದೆ ನಾನು. ಬರೀ ಆದ್ಮೇಲೆ ಕಮ್ಮಿ ಆಗಿದೆ, ಬಿಕಾಸ್ ಆಗ್ತಾ ಇಲ್ಲ ನನಗೆ, ತುಂಬಾ ಸ್ಟ್ರೈನ್ ಆಗುತ್ತೆ. ಬಟ್ ಅದಕ್ಕೆ ಮುಂಚೆ ನಾನು ತುಂಬಾ ನೋಡ್ಕೊತಿದ್ದೆ ರೋಮಿಯೋನ. ಅವ್ನು ಎಲ್ಲೂ ಬಿಟ್ಟು ಹೋಗಕ್ಕೆ ನಂಗೆ ಅಲ್ಲ, ಈಗಲೂ ಎಲ್ಲೂ ಬಿಟ್ಟು ಹೋಗಲ್ಲ. ಪರಿಗೆ ರೋಮಿಯೋ ಇಷ್ಟನ? ಅಯ್ಯೋ, ಬಹಳ ಇಷ್ಟ. ಬೆಳಗ್ಗೆ
ಎಲ್ಲೋ ವಾಕಿಂಗ್ ಹೋಗಕ್ಕೆ ಅಂತ ಆಚೆ ಹೋಗ್ತಾ ಇದ್ಲು ಕೃಷ್ಣ ಅವ್ರ ಜೊತೆ. ಮಮ್ಮ ಹಗ್ಗಿ, ಅಜ್ಜಿ ಹಗ್ಗಿ ಅಂತ ಮಾಡ್ಬಿಟ್ಟು ರೋಮಿಯೋ ಹಗ್ಗಿ, ರೋಮಿಯೋ ಅಂತ ತಪ್ಕೊಳಕ್ ತುಂಬಾ ಇಷ್ಟಪಡ್ತಾಳೆ. ಬಟ್ ಹೊಡಿತಾಳೆ, ಗೊತ್ತಾಗಲ್ಲ ಅವ್ರಿಗೆ ಸುಮ್ಮನೆ ಹಿಂಗ್ ಹೊಡಿಯೋದು ಅಂತ. ಸೊ ಇನ್ನೊಂದು, ನಾನು ಲವ್ ಮಾಕ್ಟೇಲ್ ಅಂತ ಹೇಳಿ ಸುದ್ದಿಗಳನ್ನ ನೋಡ್ತಾ ಇದ್ದಾಗ ಅಥವಾ ವೆಬ್ಸೈಟ್, ಯೂಟ್ಯೂಬ್ ಏನಾದ್ರು ಬಂದಾಗ, ಸೊ ನನ್ಗೆ ಗೊತ್ತಿಲ್ಲ ಈ ಪ್ರಶ್ನೆ ನೀವು ಆನ್ಸರ್ ಮಾಡ್ತೀರಾ ಇಲ್ವಾ ಅಂತ. ಗೀತಾ ಅವರು ಅವರ ಬಾಡಿ ಶೇಮಿಂಗ್ ಬಗ್ಗೆ, ಬಿಕಾಸ್ ದಿಸ್ ಇಸ್ ಅ ಇಂಪಾರ್ಟೆಂಟ್ ಟಾಪಿಕ್ ಇನ್ ದಿಸ್ ಜನರೇಷನ್. ಬಾಡಿ ಶೇಮಿಂಗ್ ಅನ್ನೋದು ಹುಡುಗಿಯರಿಗೆ ದಪ್ಪ, ಕುಳ್ಳ, ಉದ್ದ ಇದೆಲ್ಲ ಬಂದಾಗ ಅಫೆಂಡ್ ಆಗೋದು ಅಥವಾ ಅದೊಂದು ಕ್ಯಾಟಗರಿ ಇದೆ, ಅದನ್ನ ವಾಯ್ಸ್ ರೈಸ್ ಮಾಡಿ ಮಾತಾಡುವಂಥದ್ದು. ನೀವು ಹೇಳಿದ್ರಿ ಅವರಿಗೆ ನಾವು ಹೇಳಿದ್ವಿ ಸೀನ್ಗಳು ಹೀಗಿದೆ, ಸೊ ಹೀಗೆ ಶೂಟ್ ಮಾಡ್ತೀವಿ ಅಂತ ಹೇಳಿ. ಬಟ್ ಅವರು ಅದಕ್ಕೆ ಏನ್ ಹೇಳಿದ್ದಾರೆ ಅಂದ್ರೆ, ಬ್ಯಾಕ್ ಶಾಟ್ ತೆಗಿಯೋದು ನನಗೆ ಹೇಳಿರ್ಲಿಲ್ಲ, ಮತ್ತೆ ನಾನು ಮಾಡಿರುವಂಥ ಸೀರಿಯಲಲ್ಲಿ ಮಿಲನ ಅವ್ರು ಹೇಳಿರುವಂಥ ರೀತಿಯ ಯಾವುದೇ ಸೀನ್ಗಳು ಇಲ್ಲ, ಅಂದರೆ ಸ್ಟೋರಿ ಲೈನ್ ಹಾಗಿರಲಿಲ್ಲ. ಅದು ದಪ್ಪ ಇದ್ದವರು ಹೇಗೆ ಸಮಾಜದಲ್ಲಿ ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅನ್ನೋಂಥ ಸ್ಟೋರಿ ಲೈನ್ನ ಕ್ಯಾರಿ ಮಾಡ್ತಿತ್ತು ಅಂತ. ಸೊ ಇದಕ್ಕೆ ಏನು ಹೇಳ್ತೀರಿ? ಬಿಕಾಸ್ ಫನ್ ಫ್ಯಾಕ್ಟರ್ ಆಗಿ ತುಂಬ ನಕ್ಕಿದ್ದಿದೆ, ಥಿಯೇಟ್ರಲ್ಲಿ ಎಲ್ಲರೂ ಮಜಾ ಮಾಡಿದ್ದಿದೆ, ಎಲ್ಲೂ ಬಾಡಿ ಶೇಮ್ ಮಾಡಬೇಕು ಅಂತ ಹೇಳಿ ಆ ಸೀನ್ನ ತೆಗ್ದಿರೋ ರೀತಿ ಇಲ್ಲ. ನಾನು ಎಸ್ಪೆಷಲಿ ಸಿನಿಮಾ ನೋಡಿದಾಗ. ಇದ್ರ ಬಗ್ಗೆ ನೀವೇ ಉತ್ತರ ಕೊಟ್ರಲ್ಲ ಈಗ. ಉತ್ತರ ಕೊಡ್ತಾ ಇತ್ತು. ಐ ಥಿಂಕ್ ನಮ್ಮ ಕಡೆಯಿಂದ ನೋ ಕಮೆಂಟ್ಸ್. ಯಾಕಂದ್ರೆ 6 ವರ್ಷ ಹಿಂದೆ ಅಲ್ಲ, ಏನ್ ಗೊತ್ತಾ, ಒಂದ್ ಸೆಕೆಂಡ್, ಸಿನಿಮಾ ರಿಲೀಸ್ ಆಗಿ ಸಿನಿಮಾ ಮುಗ್ದೋಗಿ 3ನೇ ಪಾರ್ಟ್ ಸಿನಿಮಾ ಪ್ರಮೋಷನ್ ಮಾಡ್ಬೇಕಾದ್ರೆ ಫಸ್ಟ್ ಆಫ್ ಆಲ್ ಇಟ್ ಈಸ್ ಇನ್ಸೆನ್ಸಿಬಲ್ ಅಂಡ್ ಮೈಂಡ್ಲೆಸ್ ಟು ಟಾಕ್ ಅಬೌಟ್ ಇಟ್. ಇವಾಗ 6 ವರ್ಷ ಆದ್ಮೇಲೆ ಸಿನಿಮಾ ರಿಲೀಸ್ ಆದ ತಕ್ಷಣ ಅದನ್ನ ಪಾಯಿಂಟ್ ಔಟ್ ಅಲ್ಲ, ರಿಲೀಸ್ ಆಗೋದಲ್ಲ ಮಾಡಿ, ನೀವು ಪಾತ್ರನೇ ಮಾಡ್ಬಿಡಿ. ಯಾರು ಕಾಲಿಟ್ಕೊಂಡಿದ್ರ ನಿಮ್ ನಮ್ಮ ಪಾಂಡಿ ಅಂತ? ಅದಕ್ಕೆ ಏನ್ ಗೊತ್ತಾ, ನೋ ಕಮೆಂಟ್ಸ್ ಅಂದ್ರೆ ನಾವು ಮಾತಾಡೋ ಅವಶ್ಯಕತೆ ಬೇಡ. ಈಗ ಒಂದು ಪಾತ್ರ ಹೆಂಗಿರುತ್ತೆ ಅಂತ ಹೇಳಿದ್ಮೇಲೆ ಯಾಕೆ ಮಾಡಿದ್ರಿ ನೀವು? ಮಾಡಿದ್ಮೇಲೆ ಈಗ ಯಾಕೆ ಮಾತಾಡ್ತೀರಾ? ಏನಂದ್ರೆ ಅವ್ರೊಂದು ಹೇಳೋದು ನಾವೊಂದು ಹೇಳೋದು. ಫಸ್ಟ್ ಆಫ್ ಆಲ್ ಸ್ಪೇಸ್ ಅಲ್ಲೇ ನಮ್ಗೆ ಇರಕ್ಕೆ ಇಷ್ಟ ಇಲ್ಲ. ವಿಲ್ ಥಿಂಕ್ ಪ್ರೋಗ್ರೆಸಿವ್ಲಿ ಅಂದ್ರೆ ಮುಂದಕ್ಕೆ ಏನ್ ಒಳ್ಳೇದ್ ಮಾಡ್ಬೋದು ಅನ್ನೋದು ಯೋಚನೆ ಮಾಡೋಣ. ಹಿಂದೆ ಅವ್ರೊಂದು ಕಾಲ್ ಹಿಡಿತಾರೆ, ನಾವೊಂದು ಕಾಲ್ ಹಿಡಿಯೋದು ಬೇಡ. ಸಿನಿಮಾ ಹೇಳಿದಾಗ ಈಗ ನಾನೊಬ್ಳು ಆರ್ಟಿಸ್ಟ್ ಅಲ್ವಾ, ನಾನೊಂದು ಸಿನಿಮಾ ಸೈನ್ ಮಾಡ್ತೀನಿ, ಓಕೆ. ಅಂಡ್ ನಾನು ರೀಸೆಂಟ್ ಆಗಿ ಒಂದು ಹುಡುಗಿ ಪಾತ್ರ ಮಾಡಿದ್ದೆ ನಾನು. ನನಗೆ ಅದರಲ್ಲಿ ಬೋಲ್ಡ್ ಆಗಿ ಶಾರ್ಟ್ ಡ್ರೆಸ್ಸಸ್ ಎಲ್ಲ ಹಾಕ್ಬೇಕಿತ್ತು. ನಾನೊಬ್ಳು ನಟಿಯಾಗಿ ನನಗೆ ಒಂದು ಬ್ಯಾಕ್ ಶಾಟ್ ಇಟ್ರು, ನಡೆಯೋ ಶಾಟ್ ಇಟ್ರು, ಕಾಲ್ ಶಾಟ್ ಇಟ್ರು, ಮೇಲಿಂದ ಟಾಪ್ ಆಂಗಲ್ ಇಟ್ರು. ನೋ, ಐ ಆಮ್ ಅನ್ ಆಕ್ಟರ್. ನಾನು ಮಾಡ್ತೀನಿ ಅಂತ ಒಪ್ಕೊಂಡು ಮಾಡ್ತಾ ಇದ್ದೀನಿ. ನಾನು ಡೈರೆಕ್ಟರ್ನ ಡೈರೆಕ್ಟ್ ಮಾಡೋಕ್ಕಾಗಲ್ಲ, ನಂಗೆ ಅಲ್ಲಿ ಶಾಟ್ ಇಡಬೇಡಿ, ರೈಟ್? ಸೊ ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಅದೇ ಮಾತಾಡೋದು ಬೇಡ. ಯಾಕಂದ್ರೆ ಅಲ್ಲೊಂದು ಇಲ್ಲೊಂದು ಮಾತೇ ಬೇಡ. ಇಟ್ ಇಸ್ ನೋ ಕಾಮೆಂಟ್ಸ್. ಬಿಕಾಸ್ ನಾವು ಹೇಳಿದೀವಿ, ನೀವು ಮಾಡಿದ್ದೀರಾ, ಬಿಟ್ಬಿಡಿ. ಅಂಡ್ ಅದನ್ನ ನೀವು ಹೇಳಿದಂಗೆ ಎಲ್ಲರೂ ಅದನ್ನ ಎಂಜಾಯ್ ಮಾಡಿದ್ದಾರೆ. ಅಂಡ್ ಆಕ್ಚುಲಿ ನೀವು ಗಮನಿಸಿ ಸಿನಿಮಾ ನೋಡಿದ್ರೆ ಅದನ್ನ ಇಂಟೆನ್ಷನಲಿ ಮಾಡ್ಬೇಕು ಅಂತ ಮಾಡಿದ್ದಿಲ್ಲ. ಹೀರೋ ಪಾಯಿಂಟ್ ಆಫ್ ವ್ಯೂ ಇಂದ ಹೂ ತರ ಇದ್ಲು, ಹೂಕೋಸ್ತರ ಆದ್ಲು ಅಂತಂದ್ರೆ, ನಾನು ಸ್ಕೂಲಲ್ಲಿ ಇವಳನ್ನ ಇಷ್ಟಪಟ್ಟಿದ್ದೆ ರೋಸ್ ಅಂತ. ಅವ್ನು ಇಡೀ ಸಿನಿಮಾ ಅವಳು ಹೆಂಗಿದ್ಲು ಗೊತ್ತಾ ಅಂತ ಹೇಳ್ಕೊಂಡ್ ಬಂದಿರ್ತಾನೆ. ಅವಳು ಆ ರೀತಿ ಆಗಿರ್ತಾಳೆ. ಅಂದ್ರೆ ಒಂದು ಸುಮಾರು ವರ್ಷಗಳ ಆದಾಗ ಅವ್ರ ಬ್ಯಾಚ್ಮೆಂಟ್ಸ್ ನೋಡಿದಾಗ ಅದು ತುಂಬಾ ಜನಕ್ಕೆ ರಿಯಲ್ ಆಗಿ ಕನೆಕ್ಟ್ ಆಗಿ ಎಕ್ಸ್ಪೀರಿಯನ್ಸ್ ಆಗಿದ್ದಿದೆ. ಆಮೇಲೆ ಅದು ಆ ಪಾತ್ರ ಪರ್ಸನಲ್ ಆಗಿ ಆ ವ್ಯಕ್ತಿಗೋಸ್ಕರ ಮಾಡಿರೋಂಥ ಸೀನ್ ಅಲ್ಲ ಅದು. ಅಂಡ್ ಅವಶ್ಯಕತೆನೂ ನಮ್ಗಿಲ್ಲ. ಬಟ್ ನಂಗೊಂದು ಪ್ರಶ್ನೆ, ಆ ಟಾಪಿಕ್ ಯಾಕೆ ಈಗ ಮುನ್ನೆಲೆಗೆ ನೀವು ಆ ಪ್ರಶ್ನೆ ಅವ್ರನ್ನ ಕೇಳಬೇಕು, ಈಗ ಯಾಕೆ ಅದ್ರ ಬಗ್ಗೆ ಮಾತಾಡ್ತೀರ ಅಂತ. 6 ವರ್ಷಗಳಾದ್ಮೇಲೆ ಮಾತಾಡೋ ಅವಶ್ಯಕತೆ ಏನಿದೆ? ನಮಗೂ ಅದೇ ಪ್ರಶ್ನೆ. ಮತ್ತೆ ಇನ್ನೊಂದು ಟಾಪಿಕ್ ಏನಪ್ಪಾ ಅಂದ್ರೆ, ಫಸ್ಟ್ ಸಾಂಗ್ ಅಲ್ಲಿ ರಘು ದೀಕ್ಷಿತ್ ಅವ್ರು ಹಾಡಿದಾಗ ತುಂಬಾ ಚೆನ್ನಾಗಿತ್ತು. ಆಮೇಲೆ ಯಾಕೆ 2 ಮತ್ತೆ 3 ಅವ್ರನ್ನ ಹಾಕೊಳ್ಳಿಲ್ಲ ಅನ್ನೋ ಕಾಮೆಂಟ್ ಸೆಕ್ಷನ್ ಅಂತ. ಅದಲ್ಲ, ಆವಾಗಲೇ ಮಾತಾಡಾಯ್ತು. 2 ಅಲ್ಲೆಲ್ಲ ಮಾತಾಡಿ ಅದು ನಮ್ದವ್ರದ್ದೇನು ವರ್ಕೌಟ್ ಆಗಲಿಲ್ಲ, ಬೇಡ ಅಂತ ಅವಾಗಲೇ ಡಿಸೈಡ್ ಮಾಡಿದ್ರೆ ಮೂವ್ ಆನ್ ಆಯ್ತು. ಮುಗಿದೋಗಿರೋ ಕತೆ ಅದು. ಎರಡನೇ ಸಿನಿಮಾ ಮಾಡ್ತಾ ಇದಾರೆ, ಮುಗಿದೋಗಿರೋ ಕತೆ. ಫೈನಲಿ ಮಾರ್ಚ್ 19th ರಿಲೀಸ್ ಆಗ್ತಾ ಇದೆ. ಸೊ ನಾನು ಕೂಡ ತುಂಬಾ ಎಕ್ಸೈಟೆಡ್ ಆಗಿ ವೇಟ್ ಮಾಡ್ತಾ ಇದ್ದೀನಿ. ಫಸ್ಟ್ ಡೇ ಫಸ್ಟ್ ಶೋ ಪಕ್ಕಾ ಹೋಗಿ ನೋಡ್ಕೊಂಡು ಬಂದು ರಿವ್ಯೂ ಹೇಳ್ತೀನಿ. ಸೊ ಇನ್ನು ಕೂಡ ಜನರಿಗೆ ಒಂದು ಮೆಸೇಜ್ ಅನ್ನ, ಯಾಕೆ ಲವ್ ಮಾಕ್ಟೇಲ್ 3 ನೋಡ್ಬೇಕು ಅಂತ ಹೇಳಿ ಕೊಡೋದಾದ್ರೆ ನೀವಿಬ್ರು ಏನ್ ಹೇಳ್ತೀರಿ? ಆಕ್ಚುಲಿ ಸಿನಿಮಾ ನೋಡ್ತಿದಾರಲ್ವ, ಇವಾಗ ಪ್ರೀಮಿಯರ್ ನೋಡ್ತಾ ಇದಾರೆ ಅಥವಾ ಸಿನಿಮಾ ನೋಡ್ತಾ ಇದಾರಲ್ಲ, ಸಿನಿಮಾ ನೋಡಿದವ್ರೆ ಸಿನಿಮಾ ನೋಡ್ಬೇಕಾಗಿರೋರಿಗೆ ಹೇಳಿದ್ರೆ ತುಂಬಾ ಚೆನ್ನಾಗಿರುತ್ತೆ ಇದು. ಯಾಕಂದ್ರೆ ನಾವೆಲ್ಲ ಇಂಟರ್ವ್ಯೂಗಳಲ್ಲಿ ಹೇಳ್ತೀವಿ, ಏನಕ್ಕೆ ಸಿನಿಮಾ ನೋಡ್ಬೇಕು, ಏನಕ್ಕೆ ಸಿನಿಮಾ ಮಾಡಿರೋದೇ ಸಿನಿಮಾ ಇಷ್ಟಪಟ್ಟಿರೋದಕ್ಕೋಸ್ಕರ. ಸೊ ಬಹುಶಃ ನಿಮಗೆ, ಬಟ್ ನಾನು ಒಂದು ಟಿಪ್ಸ್ ಏನು ಕೊಡೋಕೆ ಇಷ್ಟಪಡ್ತೀನಿ ಅಂದರೆ, ಸಿನಿಮಾ ನೋಡಿರೋರು ಬಂದ್ಬಿಟ್ಟು ನಿಮಗೆ ಕತೆ ಹೇಳಕ್ಕೆ ಬಂದು ದಯವಿಟ್ಟು ಕತೆ ಕೇಳ್ಬೇಡಿ, ಏನೋ ಹೇಳ್ಬೇಡಿ ಅಂತ ಹೇಳಿ ಸಿನಿಮಾ ಡೈರೆಕ್ಟಾಗಿ ಹೋಗಿ ಥಿಯೇಟರ್ ನೋಡಿ. ಬಿಕಾಸ್ ಹೇಳೋ ಎಕ್ಸೈಟ್ಮೆಂಟಲ್ಲಿ ಸ್ಪಾಯ್ಲರ್ಸ್ ಕೊಡ್ತಾರೆ, ಅದು ಆ್ಯಕ್ಚುಲಿ ಸ್ಪಾಯ್ಲರ್ಸ್ ಆಗಿರುತ್ತೆ. ಕೇಳ್ಬಿಡಿ, ದಯವಿಟ್ಟು ಹೋಗಿ ಥಿಯೇಟರ್ ಸಿನಿಮಾ ನೋಡಿ. ಹಬ್ಬದ ಸೀಸನ್ ಬರ್ತಾ ಇದೆ, ಫ್ಯಾಮಿಲಿ ಸಮೇತ ಹೋಗಿ ನೋಡಿ ಅಂತ ಹೇಳಿ ಇಷ್ಟಪಡ್ತೀನಿ. ನಾನು ಹೇಳೋದು 19ನೇ ತಾರೀಕು ತನಕ ಕಾಯಬೇಡಿ, 18ನೇ ತಾರೀಕೆ ಪ್ರೀಮಿಯರ್ ಶೋಸ್ ಇರುತ್ತೆ, ಆವಾಗಲೇ ನೋಡ್ಬಿಡಿ. ಸೊ ಯಾರು ಕತೆ ಹೇಳೋಕ್ಕಿಂತ ಮುಂಚೆ ನೀವು ಆಲ್ರೆಡಿ ಸಿನಿಮಾ ನೋಡಾಗಿರುತ್ತೆ. ಸೊ ಯಾರು ಸಿನಿಮಾ ನೋಡಿದವರು ದಯವಿಟ್ಟು ಸಿನಿಮಾ ಹೇಗಿಲ್ಲ ಅಂತ ಹೇಳಿ, ಬಟ್ ಯಾವುದೇ ಕಾರಣಕ್ಕೂ ಕತೆದು ಏನು ಬಿಟ್ಕೊಡ್ಬೇಡಿ ಅಷ್ಟೇ. ಸೊ ಇಂಟರ್ವ್ಯೂ ಹೇಗಿತ್ತು? ಚೆನ್ನಾಗಿತ್ತು, ಚೆನ್ನಾಗಿತ್ತು, ಮಜಾ ಇತ್ತು. ಓಕೆ,
ಮಿಲನ ನಾಗರಾಜ್ ಮತ್ತೆ ಡಾರ್ಲಿಂಗ್ ಕೃಷ್ಣ ಅವರು ಹೇಳಿದ ಹಾಗೇನೆ ಸಿನಿಮಾವನ್ನ ಥಿಯೇಟರ್ಗೆ ಹೋಗಿ ನೋಡಿ. 2 ನಿಮಿಷದ ರಿವ್ಯೂ, ಯೂಟ್ಯೂಬ್ ಅಲ್ಲಿ ಸಾಕಷ್ಟು ರಿವ್ಯೂ, ವೆಬ್ಸೈಟ್ ಅಲ್ಲಿ ಒಂದಷ್ಟು ರಿವ್ಯೂ, ಎಲ್ಲ ಕೂಡ ಪಾಸಿಟಿವ್ ನೆಗೆಟಿವ್ ಬರ್ತಾ ಇರುತ್ತೆ. ಸೊ ಒಬ್ರಿಗೆ ಇಷ್ಟ ಆಗಿರೋ ಸಿನಿಮಾ ಇನ್ನೊಬ್ರಿಗೆ ಆಗದಲ್ಲೇ ಇರ್ಬೋದು. ಸೊ ನೀವು ಹೋಗಿ ನಿಮ್ಗೆ ಏನ್ ಅನ್ನಿಸ್ತು ಅದನ್ನ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳ್ತಾ ಮತ್ತೆ ಮತ್ತೊಂದು ವಿಶೇಷ ವ್ಯಕ್ತಿ ಜೊತೆ ನಿಮ್ಮೆಲ್ಲರನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ.